ಕಂಡಕ್ಟರ್ ವೆರಿ ಗುಡ್, ನಂಬರ್ 5 ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಸರ್. ಎರಡು ಐದು ಸರ್. 2-5. ಮೋಹನ್ ಸರ್ ನಮಸ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇರಲಿ ಇರಲಿ. ಓಕೆ, ಈ ಕಂಡಕ್ಟರ್ ನಂಬರ್ 5 ಬರುತ್ತೆ. ಯಾರಿಗಾದ್ರೂ ನಿನ್ನೆ ವಿಚಾರದಲ್ಲಿ ಇಲ್ಲ ನಮ್ಮ ನ್ಯೂಮರಾಲಜಿ ಫ್ಯಾಮಿಲಿ ಅನ್ನೋ ವಿಚಾರದಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಈಗ. ಕಂಡಕ್ಟರ್ ನಂಬರ್ 5, ಡ್ರೈವರ್ ನಂಬರ್ 2. ಓಕೆ, ಸೂಪರ್. ಓಕೆ ಸರ್, ಡೈರೆಕ್ಟ್ ಕ್ಲಾಸಿಗೆ ಹೋಗೋಣ. ಸರ್ ನೋಡಿ, ಒಂದು ಸೆಕೆಂಡ್. ಒಂದು ಸಣ್ಣ ಮಾಹಿತಿ ಸರ್ ನಿಮಗೆ, ಓಕೆನಾ? ಸರ್ ಇವತ್ತು ಇನ್ನೊಂದು ವಿಚಾರ ಏನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಲಾ ಆಫ್ ಅಟ್ರಾಕ್ಷನ್ ಅಂತ ಕೇಳಿದ್ದೀರಲ್ವಾ ಸರ್? ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಯಾರ್ಯಾರಿಗೆ ಏನೇನು ಗೊತ್ತಿದೆ ತಿಳಿಬೋದಾ ಸರ್? ಒಂದು ಸಣ್ಣ ವಿಚಾರ ಏನಕ್ಕಂದ್ರೆ, ನಾವು ಏನು ಕಲಿತಾ ಇದೀವಿ, ಏನು ಉದ್ದೇಶಕ್ಕೋಸ್ಕರ ಕಲಿತಾ ಇದೀವಿ, ಆ ಒಂದು ವಿಚಾರ ತಿಳಿದಿಲ್ಲ ಅಂತಂದ್ರೆ ಮೂಲ ಅದು. ಆ ಮೂಲ ಗೊತ್ತಾಗಿಲ್ಲ ಅಂತಂದ್ರೆ ಅಂದಾಗ ಅದಕ್ಕೆ ಅರ್ಥ ಇರಲ್ಲ ಅನ್ನೋದು ಉದ್ದೇಶ. ಯಾರಿಗಾದ್ರೂ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ತಿಳಿಬೋದಾ ಸರ್? ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ತಿಳಿದಷ್ಟು ಹೇಳಿ ಸರ್. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ನಮ್ಮ ಮೂಲ ಏನು, ನಾವು ಏನು ಉದ್ದೇಶಕ್ಕೋಸ್ಕರ ಕಲೀಲಿಕ್ಕೆ ಬಂದಿದ್ದೀವಿ, ರೀಸನ್ ಇದೆ ಅಲ್ವಾ ಮನುಷ್ಯನಿಗೆ. ನೋಡಿ, ರೀಸನ್ ಇಲ್ಲದೆ ಏನು ಮಾಡಲ್ಲ ಅಲ್ವಾ ಸರ್? ನಮ್ಮ ಮನಸ್ಸಿಗೆ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಇಂಥದಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮಾತ್ರ ಅದು ಮಾಡೋಂಥದ್ದು. ಯಾವುದೇ ವಿಚಾರ, ಈಗ ನಾವು ದುಡಿತಾ ಇದೀವಿ, ಏನು ಕಾರಣ? ಆ ಕಾರಣ ಇಲ್ಲದೆ ದುಡಿಯೋಕೆ ಹೋಗ್ತೀವಾ ಯಾರಾದರೂ ಆಗಲಿ? ಈಗ ಎಕ್ಸಾಂಪಲ್, ನಾವು ಮಂಗ್ಳೂರ್ಗೆ ಹೋಗ್ಬೇಕಂದ್ರೆ ಮಂಗ್ಳೂರ್ ಬಸ್ಸೇ ಹತ್ಬೇಕಲ್ವಾ ಸರ್? ಬೇರೆ ಬಸ್ ಹತ್ತದಾಗ ಮಂಗ್ಳೂರ್ಗೆ ಹೋಗಕ್ಕಾಗ್ತದಾ? ಸಿಂಪಲ್ ಆಗಿ ಒಂದು ಸಜೆಷನ್ ಆಗಿ ಒಂದು ವಿಚಾರವಾಗಿ ಹೇಳೋದಾದ್ರೆ, ಲಾ ಆಫ್ ಅಟ್ರಾಕ್ಷನ್ ಕೂಡ ಅದೇ ರೀತಿನೇ ಕೆಲಸ ಮಾಡೋಂಥದ್ದು ಸರ್. ನಮಗೆ ನಮಗೆ ಗುರಿ ಇರಬೇಕು. ನಮಗೆ ಗುರಿ ಇಲ್ಲದೆ ಏನು ಮಾಡಿದ್ರು ಅದರಿಂದ ಪ್ರಯೋಜನ ಆಗಲ್ಲ ಅನ್ನೋದು ಉದ್ದೇಶ, ಓಕೆನಾ? ಸೊ ಫಸ್ಟ್ ನಮ್ಮ ಗುರಿ ಏನು, ಏನು ಉದ್ದೇಶಕ್ಕೋಸ್ಕರ ಕಲೀಲಿಕ್ಕೆ ಬಂದಿದ್ದೀವಿ ನಾವು ಇದನ್ನ? ಸಂಖ್ಯಾಶಾಸ್ತ್ರ, ಓಕೆ, ಯೂನಿವರ್ಸಲಿಂದ ನಮ್ಗೊಂದು ಸಿಗ್ನಲ್ ಬಂದಿದೆ, ನಮಗೆ ಕಲಿಕಾ ಆಸಕ್ತಿ ಬಂದಿದೆ, ಸೊ ಕಲೀಲಿಕ್ಕೆ ಬಂದಿದ್ದೀವಲ್ವಾ? ಸೊ ಏನು ಉದ್ದೇಶ, ನಾವು ಕಲಿಯತಾರಂತ ಉದ್ದೇಶ ಏನು? ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕ, ಇಲ್ಲ ನಮ್ಮ ಮನೆಯವರಲ್ಲಿ ಇರತಕ್ಕಂಥ ಯಾರಿಗಾದ್ರೂ ಏನಾದರೂ ಸಮಸ್ಯೆ ಆದರೆ ಏನಕ್ಕೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕ, ಏನು ಉದ್ದೇಶ? ಸರ್, ಮನೇಲಿ ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಈಗ ನಮ್ ಹೊರಗಡೆ ಬೇರೆಯವ್ರ ಕಡೆಯಿಂದ ತಿಳ್ಕೊಳೋದ್ಕಿಂತ ನಮ್ಮ ಇದ್ರದ್ದೇ ನಾವೇ ತಿಳ್ಕೊಂಡ್ರೆ ಒಳ್ಳೇದು ಅಂತ. ವೆರಿ ಗುಡ್ ಅನಿತಾ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಇನ್ನೊಂದಿಬ್ರು ಯಾರಾದರೂ ಆ ವಿಚಾರವಾಗಿ ಹೇಳ್ಬೋದಾ? ಏನು ಉದ್ದೇಶ ನಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಕ್ಕೆ ಮತ್ತೆ ನಮ್ಮ ಗುರಿನ ರೀಚ್ ಮಾಡ್ಲಿಕ್ಕೆ ಹೌದು, ಮತ್ತೆ ನಮ್ಮಲ್ಲಿ ಈಗ ನ್ಯೂಮರಾಲಜಿ ಪ್ರಕಾರ ಏನು ನ್ಯೂನತೆ ಇದ್ನ ಅದನ್ನ ಸರಿಪಡಿಸ್ಕೊಂಡು ಸರಿಯಾದ ದಿಕ್ಕಿನಲ್ಲಿ ಸಾಗ್ಸಕ್ಕೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್. ಅಮಿತ್ ರಾಮ್ ಸರ್, ಇನ್ಯಾರಾದರೂ? ನನ್ನ ವಿಚಾರದಾಗ ಹಾ ಸರ್, ಏನಪ್ಪಾ ಅಂತಂದ್ರೆ, ಹಾ ಸರ್, ಮೊದ್ಲು ಬರೇ ಗ್ರಹಗತಿಗಳು ಇದು ಯಾವ್ದು ಈಗ ಮಾಮೂಲು ಜ್ಯೋತಿಷ್ಯ ಪ್ರಕಾರ ಇದು ಆಗ್ತೈತೆ ಅನ್ಕೊಂಡಿದ್ವಿ. ಹೌದು, ಆದ್ರೆ ನಂಬರ್ಗಳು ಕೂಡ ಮಾತಾಡ್ತಾವ ಅಂತ ಹೇಳಿ ಈಗ ಇತ್ತೀಚೆಗೆ ಗೊತ್ತಾಗ್ತಾ ಇತ್ತು. ಆ ನಿಜ. ಒಂದು ದೇಶಕ್ಕೆ ಅದು ಏನು ಎಂತ ಅನ್ನೋದು ಕಲಿಬೇಕು ಅನ್ನೋದು ಅಷ್ಟೇ ನಮ್ಮ ಆಸಕ್ತಿ ಸರ್. ವೆರಿ ಗುಡ್ ಸರ್, ತಿಳಿಬೋದು ಇನ್ನು ತುಂಬಾ. ಇನ್ಯಾರಾದರೂ? ನೋಡಿ, ಮೇಯ್ನು ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದ್ರೆ ಏನಕ್ಕೆ ಹೋಗ್ತೀವಿ? ನಮ್ಮಲ್ಲಿ ಏನೋ ಸಮಸ್ಯೆ ಇದ್ರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗೋದಲ್ವಾ? ಇಲ್ಲಾಂದ್ರೆ ಸುಮ್ಮನೆ ಯಾರಾದರೂ ಹೋಗ್ಲಿಕ್ಕೆ ಆಗ್ತದಾ? ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರು ಅಲ್ಲೂ ಒಂದು ಗುರಿ. ಈಗ ಸುಮ್ಮನೆ ಬೆಳಗ್ಗೆ ಎದ್ದು ಯಾರಾದರೂ ಏನು ಉದ್ದೇಶ ಇಲ್ಲದೆ ದೇವಸ್ಥಾನಕ್ಕೆ ಹೋಗೋರು ಯಾರಾದರೂ ಇದ್ದೀರಾ? ಪ್ರಗತಿ ಮತ್ತು ರೆಮಿಡಿ ಸಲುವಾಗಿ. ವೆರಿ ಗುಡ್ ಮ್ಯಾಮ್, ರಾಮಚಂದ್ರ ಸರ್, ಸೂಪರ್. ಯಾವುದೇ ಒಂದು ಗುರಿ ಉದ್ದೇಶ ಇಲ್ಲದೆ ಯಾರು ಯಾವುದೇ ಕಾರ್ಯಗಳನ್ನ ಮಾಡಲ್ಲ. ಸೊ ಮನುಷ್ಯನೂ ಕೂಡ ಭೂಮಿಗೆ ಬಂದಿರೋದು ಒಂದು ಉದ್ದೇಶದಿಂದನೇ ಬಂದಿದ್ದೀವಿ. ಸೊ ಇವತ್ತು ನಾವೆಲ್ಲ ಒಂದು ಕಮ್ಯುನಿಟಿ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿದ್ರೆ ಅದು ಒಂದು ಉದ್ದೇಶ ಪೂರ್ವಕವಾಗಿ ಸೇರಿರ್ತೀವಿ, ಹೌದಾ ಸರ್?
ಹೌದಲ್ವಾ? ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ, ಒಂದು ಸಣ್ಣ ಕತೆ ಮೂಲಕ ಈ ವಿಚಾರನ, ಮ್ಯಾರೇಜ್ ಪ್ರಾಬ್ಲಮ್, ಸಂತೋಷ್ ಸರ್, ವೆರಿ ಗುಡ್, ತಿಳ್ಕೊಳ್ಳೋಣ ಸರ್, ಎಲ್ಲ ತಿಳಿಯೋಣ. ಒಂದು ಸಣ್ಣ ಒಂದು ಕತೆ ಮೂಲಕ ಈ ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಊರಲ್ಲಿ ಒಬ್ಬ ಒಳ್ಳೆ ಪೂಜಾರರು ಅಂತ ಇಟ್ಕೊಳ್ಳೋಣ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಒಂದು ಎಕ್ಸಾಂಪಲ್ ತಗೊಳ್ಳೋದಕ್ಕೋಸ್ಕರ ಈ ವಿಚಾರನ ಹೇಳ್ತಾ ಇದ್ದೀನಿ. ಸದಾ ದೇವ್ರ ಜ್ಞಾನ, ಸದಾ ದೇವ್ರ ಪೂಜೆ, ಸದಾ ದೇವ್ರ ವಿಚಾರದಲ್ಲಿ ಮುಳುಗಿರ್ತಾರೆ. ಅದೇ ಊರಲ್ಲಿ ಒಂದು ದಿವಸ ಪ್ರವಾಹ ಬರುತ್ತೆ. ಓಕೆ, ತುಂಬ ನದಿ ತುಂಬಿ ಹರಿತಾ ಇರುತ್ತೆ, ನೀರು ತುಂಬ ದೇವಸ್ಥಾನ ಬಾಗ್ಲವರೆಗೂ ನೀರು ಬಂದಿದೆ. ಆ ಟೈಮಲ್ಲಿ ಊರಿನ ಎಂತೆಂಥ ಮುಖ್ಯಸ್ಥರುಗಳು ಬಂದು, ಬಾರಪ್ಪ ಬಾರಪ್ಪ, ಇಲ್ಲ ಮುಳುಗೋಗ್ಬಿಡೋದು ದೇವಸ್ಥಾನ, ಬಾ ಅಂತ ಕರೀತಾರೆ. ಸೊ ಆ ದೇವಸ್ಥಾನದ ಅರ್ಚಕರಿಗೆ ಏನು ಉದ್ದೇಶ ಇರುತ್ತೆ ಅಂತ ಹೇಳಿದ್ರೆ, ನಾನು ದೇವ್ರ ಪೂಜೆ ಮಾಡ್ತಾ ಇದೀನಿ, ದೇವರೇ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ, ಇದು ಅವ್ರ ಮೈಂಡಲ್ಲಿ ಕಂಪ್ಲೀಟ್ಲಿ ಫೀಡ್ ಆಗಿಬಿಟ್ಟಿರುತ್ತೆ. ಓಕೆ, ಅದಾಯಿತು. ಆ ಬಾಗಿಲು ಆಲ್ರೆಡಿ ಅರ್ಧ ದೇವಸ್ಥಾನ ಮುಚ್ಕೊಳಕ್ಕೆ ಬಂದಿರುತ್ತೆ. ಮತ್ತೆ ಯಾರೋ ಒಬ್ರು ದೋಣಿಯಲ್ಲಿ ಬಂದು, ಬಾರಪ್ಪ ಆಗಲ್ಲ, ದೇವಸ್ಥಾನ ಮುಚ್ಕೊಂಡ್ಬಿಡುತ್ತೆ, ನೀರು ತುಂಬ ಜಾಸ್ತಿ ಆಗಿದೆ, ಒಳಹರಿವು ತುಂಬ ಇದೆ, ನದಿ ತುಂಬಿ ಹರಿತಾ ಇದೆ, ದಯವಿಟ್ಟು ಬಾ 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 ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವರಿಗೆ, ಆ ದೇವ ಭಕ್ತರಿಗೆ ಬರೋದಕ್ಕೆ ಇಲ್ಲ, ನಾನು ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀನಿ, ದೇವರೇ ಬಂದು ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಸರ್. ಆದರೆ ಫೈನಲ್ ಆಗಿ ತುಂಬಿದೆ, ವಿಧಿ ಇಲ್ಲದೆ ದೇವಸ್ಥಾನ ಮೇಲೆ ಹತ್ತಿ ನಿಂತಿರ್ತಾರೆ. ಕೊನೆಗೆ ವಿಧಿ ಇಲ್ಲದೆ ಫೈರ್ ಅವರು ಒಂದು ಹೆಲಿಕಾಪ್ಟರ್ ಮೂಲಕನೂ ಕೂಡ ಬಂದು ಇನ್ನೊಂದ್ಸರಿ ಪ್ರಯತ್ನ ಪಡ್ತಾರೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ. ಅಷ್ಟು ಮಾಡಿದ್ರು ಆ ಬುದ್ಧಿವಂತರಿಗೆ ಆಗಲ್ಲ, ಅರಿವಾಗಲ್ಲ. ಓಕೆ, ಸೊ ಅವ್ರ ಮೈಂಡಲ್ಲಿ ಏನಿದೆ, ದೇವರೇ ಬಂದು ಕರ್ಕೊಂಡು ಹೋಗ್ತಾರೆ, ದೇವರೇ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಕಂಪ್ಲೀಟ್ ಆಗಿ ಮೈಂಡ್ ಸೆಟ್ ಆಗಿದೆ. ಅವರು ಮತ್ತೆ ಮರಣಾದ ನಂತರ ಮೇಲೆ ಹೋದಾಗ ಕೇಳಿದಾಗ, ಯಾಕಪ್ಪ ಯಾಕೆ ಬಂದಿದ್ಯಾ, ಏನು ಉದ್ದೇಶ ಅಂದರೆ, ಹಿಂಗೆ ಆಯಿತು, ಹಿಂಗೆ ಬಂದೆ, ಸೊ ನಾನು ನಿನ್ನ ಇಷ್ಟು ಪೂಜೆ ಮಾಡ್ತೀನಿ, ನೀನು ಬಂದು ನನ್ನ ಕರೀಲಿಲ್ಲಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ದಡ್ಡ, ಒಂದು ಸರಿ ಅಲ್ಲ 3 ಸರಿ ಬಂದು ನಿನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಪ್ರಯತ್ನ ಪಟ್ಟೆ, ನೀನು ಎಲ್ಲಿಂದ ಬಂದೆ, ನೀನು ಯಾಕೆ ಬಂದಿಲ್ಲ, ತಪ್ಪು ನಿಂದ ನಂದ. ಸೊ ಯಾವುದೇ ವಿಚಾರನ ದೇವರೇ ಬಂದು ಮಾಡ್ತಾರೆ ಅನ್ನೋದು ಒಂದು ಇದ್ರ ವಿಚಾರ. ಓಕೆ, ದೇವರ ರೂಪದಲ್ಲಿ ಯಾರಾದರೂ ಬರ್ಬೋದು. ಅದು ನಾವೇನು ಹೇಳ್ತೀವಿ, ಈಗ ಯೂನಿವರ್ಸಲ್ಲಿಂದ ಒಂದು ಸಿಗ್ನಲ್ ಬರಬೇಕು ಅಂತ ಕಾಯ್ತೀವಲ್ವ, ಅದೇ ಒಂದು ಸೈನ್. ಆ ಅಪ್ಪನಿಗೆ 3 ಸರಿ ಬಂದು ಕರೆದ್ರೂ ಕೂಡ ಅವ್ರು ಬರಲಿಲ್ಲ ಅಲ್ಲ. ಸೊ ಪ್ರಾಬ್ಲಮ್ ಯಾರ್ದು, ದೇವ್ರದ ಅವ್ರದ? ದೇವ್ರು ಮಾಡಬೇಕಿತ್ತು ಅಂದರೆ ದೇವ್ರು ಮಾಡ್ತಾರ? ದೇವರು ಯಾರಿಗೂ ಏನನ್ನೂ ಡೈರೆಕ್ಟ್ ಆಗಿ ಮಾಡೋದಕ್ಕಾಗಲ್ಲ. ಯಾರ್ದಾದ್ರೂ ಒಬ್ಬ ಮನುಷ್ಯನ ಮುಖಾಂತರನೇ ದೇವರು ಅವರಿಗೆ ಒಂದು ಮೆಸೇಜ್ ಕೊಡಬೇಕು ಅಂತ ಇರತ್ತೆ. ಓಕೆ, ಆ ಒಂದು ರೂಪದಲ್ಲೇ ಜನರಿಗೆ ದೇವ್ರು ಬಂದು ನಿಂತು ಮಾಡ್ತಾರೆ ಅನ್ನೋದು ಕನಸಿನ ಮಾತಾಗಿರುತ್ತೆ. ದೇವರು ಕೂಡ ಒಬ್ಬ ಮನುಷ್ಯನ ಮುಖಾಂತರ ಬಂದು ಯಾವುದೇ ವಿಚಾರನ ತಿಳಿಸ್ತಾ ಇರ್ತಾರೆ ಅನ್ನೋದು ಉದ್ದೇಶ. ಸೊ ಲಾ ಆಫ್ ಅಟ್ರಾಕ್ಷನ್ ಕೂಡ ಇದೇ ರೀತಿಯಲ್ಲಿ ವರ್ಕ್ ಆಗೋದು. ನೋಡಿ, ನಾವು ದುಡ್ಡು ಬೇಕು, ಎಲ್ಲರೂ ದುಡಿಯೋದು ದುಡ್ಡಿಗೋಸ್ಕರನೇ ಅಲ್ವಾ? ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಸ್ನೇಹಿತರೊಬ್ರು ಇದ್ರು. ಸೊ ಒಂದ್ಸರಿ ಅವ್ರ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದಾಗ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ. ಓಕೆ, ಒಂದು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಕೋಟ್ ತಗೊಳ್ಳೋ ಟೈಮಲ್ಲಿ MRP ನೋಡ್ತಾ ಇರ್ತಾರೆ. ಕೋಟ್ ತಗೋಬೇಕು ಅನ್ನೋ ಆಸೆ ಇದೆ. ಓಕೆ, MRP ನೋಡ್ತಾ ಇರ್ತಾರೆ. ತಿರ್ಗಾ ನೋಡಿದ್ರೆ ಏನು ಹೇಳ್ತಾರೆ, ಅಯ್ಯೋ ನನಗೆ ಬರ್ತಾರ 35,000 40,000 ಸಂಬಳದಲ್ಲಿ ನಾನು ಆರಾಮಾಗಿದ್ದೀನಿ ಅಂತಾರೆ. ಬಟ್ ಕೋಟ್ ತಗೋಬೇಕು ಅಂತ ಆಸೆ ಇತ್ತಲ್ಲ ಅವರಿಗೆ. MRP ಯಾಕೆ ನೋಡಿದ್ರು ಆರಾಮಾಗಿದ್ದೀನಿ ಅನ್ನೋರು. ಆಚೆ ಬಂದು ನೋಡಿದಾಗ ಒಂದು BMW ಕಾರ್ ಬರುತ್ತೆ. ಆ ಕಾರ್ ನೋಡಿದ ತಕ್ಷಣ ಕೂಡ ಅಯ್ಯೋ ಆ ಕಾರ್ ತಗೋಬೇಕು ಅನ್ನೋ ಆಸೆ ಇದೆ, ಬಟ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರ್ತಾ ಇಲ್ಲ. ಹೇಗೆ, ನನಗೆ ಸಾಕಪ್ಪ ಇರೋದ್ರಲ್ಲಿ ಅಂತ ನಾವು ಮೆಸೇಜ್ ಕೊಡ್ತಾ ಹೋದಾಗ ಎಲ್ಲಿಂದ ಬರಬೇಕು ಅಲ್ವರಾ? ನಮಗೆ ಏನು ಬೇಕು ಅದನ್ನು ಗುರಿ ರೂಪದಲ್ಲಿ ನಾವು ಮೆಸೇಜ್ ಅಂದರೆ ನಾವು ಕಾಣಬೇಕು ಅಂತ ಹೇಳ್ತೀವಿ, ವಿಜುವಲೈಸೇಷನ್ ಮಾಡಬೇಕು ಅಂತ ಹೇಳ್ತೀವಿ. ಯಾವುದೇ ವಿಚಾರ ಬೆಳಗ್ಗೆ ಸಂಜೆ ನಾವು ಏನನ್ನ ಯೋಚನೆ ಮಾಡ್ತಾ ಇರ್ತೀವಿ, ಅದೇ ಆ ದಿನದ ಪೂರ್ತಿ ನಡೆಯುತ್ತೆ ಅಂತ ನಮ್ಮ ಉದ್ದೇಶ. ಓಕೆನಾ? ಹೌದಾ ಇಲ್ವಾ ಸರ್? ಎಸ್ ಆರ್ ನೋ ಚಾಟ್ ಮಾಡಿ ತಿಳಿಸಿ. ಕರೆಕ್ಟಾಗಿ ಹೇಳ್ತಾ ಇರೋದು ವಿಚಾರ 100% ನಿಮ್ಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗಿದ್ರೆ ಎಸ್ ಅಂತ ತಿಳಿಸಿ, ಅರ್ಥ ಆಗಿಲ್ಲ ಅಂದರೆ ನೋ ಅಂತ ತಿಳಿಸಿ. ಹೌದಾ ಇಲ್ಲ ಸರ್? ಸೊ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮಗೆ ಒಂದು ದಾರಿ ಕೊಡ್ತಾನೆ. ಆ ದಾರಿನ ನಾವು ಮಿಸ್ ಮಾಡ್ಕೊಂಡಾಗ ಅನುಭವಿಸೋದು ನಾವೇ ಅಂತ ಅಲ್ವಾ? ಸೊ ನಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಇದೇ ರೀತಿ ವರ್ಕ್ ಮಾಡೋದು. ನೋಡಿ, ಈಗ ಯಾವುದೋ ಒಂದು ಮನೆ ನೋಡ್ತೀವಿ, ದೊಡ್ಡ ಮನೆ, ನಾವು ನೋಡಿದ ತಕ್ಷಣ ಏನು ಹೇಳ್ತೀವಿ, ಯಾರ ತಲೆ ಮೇಲೆ ಕೈ ಇಟ್ಟು ಮಾಡಿದ್ನಪ್ಪ. ಈಗ ಆ ಮಾತನ್ನ ಯಾರಿಗೆ ಹೇಳ್ತಾ ಇದ್ದೀವಿ? ದುಡ್ಡಿರತಕ್ಕಂಥವ್ರ ಹತ್ರ ಯಾರಿದ್ದಾರೆ? ಲಕ್ಷ್ಮೀದೇವಿ. ದುಡ್ಡನ್ನ ಲಕ್ಷ್ಮೀದೇವಿಗೆ ಹೋಲಿಸ್ತೀವಿ. ಅದು ಅವಾಗ ಲಕ್ಷ್ಮೀದೇವಿಗೆ ಬೇಜಾರಾಗತ್ತಾ ಇಲ್ವಾ? ಆಗ ದುಡ್ಡು ನಿಮ್ಮ ಹತ್ರ ಬರುತ್ತಾ? ನೀವೆಷ್ಟೇ ಕಷ್ಟಪಟ್ಟು ದುಡಿದು ಬರುತ್ತಾ? ನಮ್ಮಲ್ಲೆಲ್ಲ ಒಂದು ಮೈಂಡ್ ಸೆಟ್ ಇದೆ ಸರ್, ಕಷ್ಟಪಟ್ಟು ದುಡಿಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಮೊದಲು ಈ ವಿಚಾರನ ನಾವು ಸೈಡ್ಗೆ ಇಡಬೇಕಾಗಿದೆ ಸರ್. ಅವತ್ತಿನ ಕಾಲದಲ್ಲಿ ವಿಧಿ ಇಲ್ಲ, ಜನ ಹೇಳ್ಕೊಡೋರು ದೊಡ್ಡವರು ಆ ರೀತಿ ಹೇಳಿ ನಮ್ಮ ಮೈಂಡ್ಗೆ ಕಂಪ್ಲೀಟ್ ಆಗಿ ತುಂಬಿಸಿಟ್ಟಿದ್ದಾರೆ. ನೋಡಿ ಸರ್, ದುಡ್ಡಿದ್ರೆ ಹಾಸಿಗೆ ದೊಡ್ಡದು ಮಾಡ್ಕೊಳಕ್ಕಾಗಲ್ವಾ ಸರ್?
ಕೈ ಕೆಸರು ಮಾಡ್ಕೊಳ್ಳೋದೇ ನಾವು ಮೊಸರನ್ನ ತಿನ್ನಕ್ ಆಗಲ್ವಾ ಸರ್ ಇವತ್ತು? ಆಗತ್ತಲ್ವಾ? ಬಹಳ ಸುಲಭವಾಗಿ ಮಾಡ್ಬೋದು. ಆದರೆ ನಾವು ಯಾವುದೇ ಕೆಲಸ ಮಾಡೋದನ್ನ ಶ್ರದ್ಧಾ ಭಕ್ತಿಯಿಂದ ಒಂದು ಪಾಸಿಟಿವ್ ವೈಬ್ಸ್ ಇಟ್ಕೊಂಡು ಮಾಡಿದಾಗ ಅದು 100% ನಮ್ಮನ್ನ ಕಾಯುತ್ತೆ ಅನ್ನೋ ಉದ್ದೇಶ ಸರ್. ನಮ್ಗೆ ಅದು ಫಾಲೋ, ನೀವು ದಿಸ ಒಳ್ಳೇದನ್ನ ನೋಡ್ತಾ ಇದ್ರೆ ಅದು ನಿಮ್ಮ ಮೈಂಡ್ ಅವತ್ತಿನ ನೀವು ದಿಸ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸು ಖುಷಿಯಾಗಿದ್ರೆ ಆ ದಿನ ಎಲ್ಲ ಖುಷಿಯಾಗಿರುತ್ತಲ್ವಾ ಸರ್? ಎಸ್ ಆರ್ ನೋ? ಖುಷಿಯಾಗಿರುತ್ತಲ್ವಾ? ಅದೇ ರೀತಿ ಎದ್ದ ತಕ್ಷಣ ಅಂದರೆ ಏನು ಮಾಡಬೇಕು ಅದನ್ನಾದರೂ ಹೇಳಿ ಸರ್. ಹೇಳ್ತಾ ಇದ್ದೀನಿ ಸರ್, ದಯವಿಟ್ಟು ಸ್ವಲ್ಪ ನೋಡಿ. ಯಾವುದೇ ಒಂದು ಹೇಳಿದ ತಕ್ಷಣ ಆಗಂಥದ್ದಲ್ಲ. ನಿಧಾನಕ್ಕೆ ನಮ್ಮ ಮೂಲ ಏನಿದೆ ಅದನ್ನು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಬೇಕಾಗತ್ತೆ. ಓಕೆನಾ? ನಾವು ನಿನ್ನೆ ನಿಮಗೆ ಅವರ ಚೆಕ್ ಮಾಡೋದು ಹೇಳಿದ್ದೆಲ್ಲ, ಅದನ್ನು ಕೂಡ ಇದೇ ರೀತಿಯಲ್ಲೇ ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಆಗ್ತಾ ಆಗ್ತಾನೆ ದುಡ್ಡು ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ಸಜೆಷನ್ ಸಿಗ್ತಾ ಹೋಗುತ್ತೆ. ನಿಮ್ಮ ಅವರ ಕೂಡ ಕ್ಲೆನ್ಸ್ ಆಗ್ತಾ ಹೋಗುತ್ತೆ ಅಂತ ಉದ್ದೇಶ. ನಾವಿಲ್ಲಿ ಸಂಖ್ಯಾಶಾಸ್ತ್ರ ಕಲೀಲಿಕ್ಕೆ ಬಂದಿದ್ದೀವಿ. ಇವ್ರೇನಪ್ಪ ಇದೆಲ್ಲ ಹೇಳ್ತಿದ್ರೆ, ಸರ್ ನೋಡಿ ಸಂಖ್ಯಾಶಾಸ್ತ್ರ ಏನಕ್ಕೆ ಕಲೀಲಿಕ್ಕೆ ಬಂದಿದ್ದೀವಿ? ನಮ್ಮ ಉದ್ದೇಶ ಇದೆ ಅಲ್ವಾ? ನಮ್ಮ ಜೀವನ ಸರಿ ಮಾಡ್ಕೋಬೇಕು, ನಮ್ಮ ದುಡ್ಡಿನ ಒಳ ಅರಿವು ಸರಿ ಮಾಡ್ಕೋಬೇಕು, ಮತ್ತೆ ದುಡ್ಡು ಕೂಡ ನಮ್ಮ ಹತ್ರ ಬರಬೇಕು. ಇದು ನಮ್ಮ ಕಾನ್ಸೆಪ್ಟ್ ಅಲ್ವಾ? ಈ ಕಾನ್ಸೆಪ್ಟ್ನ ಮೂಲ ನಾವು ತಿಳಿದೆ ಇದನ್ನೆಲ್ಲ ಏನೇ ಕಲ್ತ್ರು ಇದು ಒಂದು ಮೂಲೆಯಲ್ಲಿ ಗಂಟು ಕಟ್ಟಿ ಹಾಕಿರ್ತೀವಿ ಅಂತ ಉದ್ದೇಶ ಸರ್. ಈ ಕಾನ್ಸೆಪ್ಟ್ನ ನಿಮ್ಮ ಮೈಂಡಲ್ಲಿ ಕಂಪ್ಲೀಟ್ ಆಗಿ ಅಳವಡಿಸ್ಕೊಂಡಾಗ, ಏನಕ್ಕೋಸ್ಕರ ಕಲೀಲಿಕ್ಕೆ ಬಂದಿದ್ದೀವಿ, ಇದರಿಂದ ನಮ್ಗೆ ಏನು ಚೇಂಜಸ್ ಆಗುತ್ತೆ, ಈ ಕಾನ್ಸೆಪ್ಟ್ನ ಕ್ಲೀನಾಗಿ ನಾವು ಮೈಂಡ್ ಸೆಟ್ಟಲ್ಲಿ ಕೂರಿಸ್ಕೊಂಡಾಗ ಮಿಕ್ಕಿದ ನಮ್ಮ ಕಲಿಕೆ ಇನ್ನೂ ಶ್ರದ್ಧೆ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸರ್. ಪ್ರತಿಯೊಬ್ಬರಿಗೂ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಲ್ವಾ? ದುಡ್ಡಿಲ್ಲದೆ ಇವತ್ತು ಏನೂ ಮಾಡೋಕ್ಕಾಗಲ್ಲ. ಸೊ ದುಡ್ಡು ಬರಬೇಕಂದ್ರೆ ಏನು ಮಾಡಬೇಕು? ಇದು ಎಲ್ಲರ ಕಾನ್ಸೆಪ್ಟ್ ಅಲ್ವಾ ಸರ್? ಡೈಲಿ ನೋಡಿ, ನಮ್ಮ ಒಂದು NLP ಟೆಕ್ನಿಕಲ್ಲಿ ಹೇಳೋದಾದ್ರೆ, ದುಡ್ಡಿನ ಆಕರ್ಷಿಸಬೇಕಾದ್ರೆ ನಾವು ದುಡ್ಡಿಗೆ ಅಂದರೆ ದುಡ್ಡಿಗೆ ಅಂದರೆ ನಾವು ದುಡ್ಡಿಗೆ ಹೇಳೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳ್ದಷ್ಟೇ ಖುಷಿ ಆಗುತ್ತೆ ಅಂತ, ಅಂದರೆ ತಿಳಿಯುತ್ತೆ, ಅರಿವಾಗುತ್ತೆ ಅಂತ. ಒಂದು ದೊಡ್ಡ ಮನೆ ನೋಡಿದಾಗ ವಾವ್ ಸೂಪರ್ ಆಗಿದೆ ಅಲ್ವಾ ಅಂತ ಅಂದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ಕೊಳ್ಳುತ್ತೆ ಇವನಿಗೆ ಈ ಮನೇಲಿ ಇರೋದು ಇಷ್ಟ ಆಗುತ್ತೆ. ಅದೇ ಒಬ್ಬ ಅವ್ನು ನೋಡಿ ಇವನು ಎಲ್ಲಿ ತಲೆ ಹೊಡೆದು ದುಡ್ಡು ಮಾಡಿದ್ನೋ ಹಂಗಾರೆ ಇವನಿಗೆ ದುಡ್ಡು ಇಷ್ಟ ಇಲ್ಲ. ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋದಾಗ ದುಡ್ಡಿನ ಅರಿವು ಬರೋದು ಬ್ಲಾಕ್ ಆಗತ್ತೆ. ಮೊದಲನೇದಾಗಿ ನಾವು ತಿಳಿಬೇಕಾಗಿರೋ ವಿಚಾರ, ದುಡ್ಡು ಇರೋರ್ನ ಸೈಡ್ಗಿಡಿ. ಆ ದುಡ್ಡಿಂದ ಆಗತಕ್ಕಂಥ ಕಾರ್ಯಗಳೇನಿದೆ ಅದನ್ನ ಒಂದು ಪಟ್ಟಿ ಮಾಡಬೇಕಾಗತ್ತೆ. ಈ ಪಟ್ಟಿ ಮಾಡಿ ದಿವಸ ಬೆಳಗ್ಗೆ ಸಂಜೆ ನಾವು ಇದ್ರ ವಿಚಾರವಾಗಿ ಮಾತಾಡ್ತಾ ಇದ್ರೆ, ಅದ್ರ ಬಗ್ಗೆ ಒಳ್ಳೇದು ಮಾತಾಡ್ತಾ ಇದ್ರೆ ತುಂಬ ಈಸಿಯಾಗಿ ನಿಮಗೆ ನೋಡಿ ಸರ್, ಹೇಳ್ತೀನಲ್ಲ, ದೇವರು ದುಡ್ಡು ತಂದು ಕೊಡಲ್ಲ. ನೀವು ಇದನ್ನೆಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ, 100 ರೂಪಾಯಿ ಕೆಲಸಕ್ಕೆ 1000 ರೂಪಾಯಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಳ ಅರಿವು ಸ್ಟಾರ್ಟ್ ಆಗುತ್ತೆ ಅಂತ. ಓಕೆನಾ? ನೀವು ಯಾವುದೇ ನೋಡಿ, ಒಂದು ಒಳ್ಳೇದನ್ನ ಬಯಸ್ತಾ ಇದ್ರೆ ಒಳ್ಳೇದೇ ಆಗುತ್ತೆ. ಅದೇ ಕೆಟ್ಟದನ್ನ ಬಯಸ್ತಾ, ತಥಾಸ್ತು ದೇವತೆಗಳು ಅಂತ ನಾವೇನು ಹೇಳ್ತೀವಿ, ಅಸ್ತು ದೇವತೆಗಳು ಬೇರೆ ಎಲ್ಲೂ ಇಲ್ಲ ಸರ್, ನಮ್ಮ ಮನಸ್ಸಲ್ಲೇ ಇರೋಂಥದ್ದು. ಫಸ್ಟು ನಮ್ಮ ಆತ್ಮ ಅಂತ ಏನು ಹೇಳ್ತೀವಿ, ಇದನ್ನ ಖುಷಿ ಪಡಿಸಿದಾಗ ತಥಾಸ್ತು ನೀವು ಯಾವುದೇ ಒಂದು ಮಾತಾಡ್ತಾ ಇದ್ರೆ ಅದೇ ಮಂತ್ರವಾಗುತ್ತೆ, ಮಾತು ಮಂತ್ರವಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಇದು. ಓಕೆನಾ? ಮಾತು ಮಂತ್ರ ಆಗಲ್ವಾ ಸರ್? ಇವನು ಹಾಳಾಗೋಗ್ಲಿ ಅಂತಿದ್ರೆ ಜೊತೆಲಿ ನಾವು ಹಾಳಾಗೋಗ್ತಾ ಇರ್ತೀವಿ. ಇದು ಎಷ್ಟು ಜನಕ್ಕೆ ಅನುಭವಕ್ಕೆ ಬಂದಿದೆ ಸರ್? ಮೆಸೇಜ್ ಮುಖಾಂತರ ತಿಳಿಸ್ಬೋದಾ? ಎಷ್ಟು ಜನಕ್ಕೆ ಇದು ಅನುಭವಕ್ಕೆ ಬಂದಿದೆ? ಯಾವುದೇ ವಿಚಾರನ ನಾವು ಖುಷಿ ಪಟ್ಟಾಗ ಅದು ಖುಷಿ ಆಗತ್ತೆ. ಸೊ ನಾವು ವಾಟರ್ ಟೆಕ್ನಿಕ್ ಅಂತ ಮಾಡ್ತೀವಲ್ವಾ, ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಇವತ್ತಿನ ಇದರಲ್ಲಿ ವಾಟರ್ ಟೆಕ್ನಿಕ್ ಅನ್ನೋದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿದೆ. ನಾವು ಒಂದು ನೀರನ್ನ ಹಿಡ್ಕೊಂಡು ಅದಕ್ಕೆ ಐ ಲವ್ ಯು ಅಂತ ಹೇಳಿ ಅದು ಖುಷಿ ವಿಚಾರ, ಒಳ್ಳೆ ವಿಚಾರ ಹೇಳಿ ಫ್ರೀಜರಲ್ಲಿ ಇಟ್ಟಾಗ ಅದು ಒಂದು ಒಳ್ಳೆ ಆಕೃತಿ ತಗೊಳುತ್ತೆ ಅಂತ ನೋಡಿದೀವಿ. ಓಕೆ? ಅದೇ ನಾವು ಆ ನೀರಿಗೆ ಬೈದು ನೀನು ಸರಿ ಇಲ್ಲ, ನಿನ್ನಿಂದ ಇದು ಅಂತ ನಾವು ನೆಗೆಟಿವ್ ಮಾತಾಡಿ ಇಟ್ಟಾಗ ಅದು ವಿಚಿತ್ರ ಆಕೃತಿಗಳನ್ನ ತಗೊಳ್ಳೋದನ್ನ ಎಕ್ಸಾಂಪಲ್ಸ್ ತುಂಬಾ ನೋಡಿದೀವಿ ಅಲ್ಲವಾ? ಸೊ ನಾವೇನ್ ಮಾಡಬೇಕು, ಮೊದಲನೇದಾಗಿ ದುಡ್ಡು ಬರಬೇಕು ಅಂದ್ರೆ ಏನ್ ಮಾಡ್ಬೇಕಲ್ಲ ಸರ್? ಸಿಂಪಲ್ ಸರ್ ರೆಮಿಡೀಸ್ ಹೇಳ್ತೀನಿ, ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಸರ್. ಓಕೆನಾ? ಬಹಳ ಸುಲಭವಾಗಿ ಲಕ್ಷ್ಮಿ ನಿಮ್ಮ ಮನೆಗೆ ಬಾಗ್ಲಿಗೆ ಬರ್ತಾಳೆ. ಸಿಂಪಲ್ ರೆಮಿಡಿ ಅಂದ್ರೆ ಬೇರೇನಿಲ್ಲ. ಮೊದಲು ನಾವೇನ್ ಮಾಡಬೇಕು, ದಯವಿಟ್ಟು ಪೆನ್ನು ಪೇಪರ್ ಬುಕ್ ಎಲ್ಲ ನಿಮ್ಮ ಕೈಯಲ್ಲಿ ರೆಡಿ ಇದೆ ಅಲ್ವಾ ಸರ್? ರೆಡಿ ಇದೆಯಲ್ವಾ? ಎಸ್ ಆರ್ ನೋ? ಚಾಟ್ ಮಾಡಿ ಸರ್ ದಯವಿಟ್ಟು. ರೆಡಿ ಇದೆ ಅಲ್ವಾ? ಎಸ್ ಸೂಪರ್. ಈಗ ಕೆಲವೊಂದು ಅಫಾರ್ಮೇಶನ್ಸ್ ಹೇಳ್ತೀನಿ ಸರ್. ಎಸ್, ಥ್ಯಾಂಕ್ ಯು. ಎಲ್ಲರೂ ಕಲೀಲಿಕ್ಕೆ ತುಂಬ ಆಸಕ್ತಿ ಇದ್ದೀರಿ ಅಂತ ಹೇಳಿದೆ. ಇದೇ ರೀತಿ ನೀವು ಖುಷಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ರೆ ನಾವು ಇನ್ನೂ ತುಂಬ ಸಜೆಷನ್ಸ್ ಕೊಡ್ತೀನಿ ಸರ್. ದಯವಿಟ್ಟು ಸಜೆಷನ್ಸ್ ತಗೊಳ್ಳಿ, ಡೈಲಿ ಅದನ್ನು ಬಳಸಲಿಕ್ಕೆ ಮಾಡಿ. ಓಕೆನಾ? ಸಿಂಪಲ್ ಸರ್, ಒಂದು ತಿಳ್ಕೊಳ್ಳಿ, ಮನುಷ್ಯ ಯಾವ ವಾತಾವರಣದಲ್ಲಿ ಇರ್ತಾನೆ ಆ ಥರ ಚೇಂಜ್ ಆಗೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅಲ್ವಾ? ನಾವು ಕೊಳಕು ಜಾಗದಲ್ಲಿದ್ದಾಗ ನಾವೇನಾಗಿರ್ತೀವಿ, ಅದೇ ರೀತಿ
ಕೊಳಕಾಗಿರೋದು ಕಾಮನ್. ಅವಾಗ ನಮಗೆ ಕೊಳಕು ಅನ್ಸಲ್ಲ, ಹೌದಾ ಇಲ್ಲ? ಸೊ ಅದೇ ರೀತಿ ದೇವಸ್ಥಾನದಲ್ಲಿದ್ದಾಗ ಹಂಗಿರ್ಬೇಕು ಅನ್ಸುತ್ತಾ? ಇಲ್ಲ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋದಾಗ ಆ ಥರ ಹೋಗ್ಬೇಕು ಅನ್ಸುತ್ತಾ ನಮಗೆ? ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ ಸರ್. ಯಾವುದೇ ದೇವರಿಗೆ ತರುವ ವಸ್ತುಗಳನ್ನ ನಾವೇನು ಹೇಳ್ತೀವಿ, ಅಯ್ಯೋ ದೇವ್ರಿಗೆ ಯಾವ ಕೊಡಪ್ಪ ಅಂತೀವಿ ಅಲ್ವಾ ಸರ್? ಹೌದಾ ಇಲ್ವಾ ಸ್ನೇಹಿತರೆ? ಅದೇ ನಮ್ಮ ಮನೆಗೆ ಯಾರಾದರೂ MLA ನೋ MP ನೋ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬಂದಾಗ ಏನು ಮಾಡ್ತೀವಿ, ಕಾಂತಿ ಸ್ವೀಟ್ಸೇ ಆಗಬೇಕು, ಇಲ್ಲ ಆ ಏರಿಯಾದಲ್ಲಿ ಯಾವುದು ಫೇಮಸ್ ಸ್ವೀಟ್ಸು ಅಲ್ಲಿರುತ್ತೆ ಅಲ್ಲಿಂದನೇ ಸ್ವೀಟ್ಸ್ ತರತಕ್ಕಂಥದ್ದು, ಒಳ್ಳೆ ಕಾಸ್ಟ್ಲಿ ಐಟಮ್ನೇ ತಂದು ಮಾಡತಕ್ಕಂಥದ್ದು ನಾರ್ಮಲ್ ನಿಯಮ ಇದು ಅಲ್ವಾ? ಹೌದಾ ಇಲ್ವಾ ಸರ್? 2 ಟೈಪ್ ಕೂಡ ಮಾಡಿದ್ದೀನಿ, ಸೇಮ್ ಬಂದಿತ್ತು ಸರ್ ವಾಟ್ರು. ಸರ್ ನೀವು ಡೀಪ್ ಆಗಿ ನೋಡಿ, ಅದೇ ನೀವು ತಿಳ್ಕೊಂಡಿರೋದೇ ತಪ್ಪು ಸರ್. ಈ ಥರ ಇದು ವಾಟರ್ ಮೇಲೆ ತುಂಬ ಪ್ರಯೋಗ ನಿಮಗೆ ಇವಾಗ ಮಾಡಿರೋ ಒಂದು ಇದನ್ನ ಬಿಡಿ ಸರ್. ಹಳೆ ಕಾಲದಲ್ಲಿ ಎಂಥ ಗುರುಗಳಂತ ಅಂದ್ಕೊಂತಿದ್ವಿ, ಎಂಥ ಸ್ವಾಮಿ ಇವರೆಲ್ಲ ಇದ್ರಲ್ಲ ಮಂತ್ರವಾದಿಗಳು, ಮಂತ್ರವಾದಿಗಳಂತಲ್ಲ, ನಾವು ಗುರುಸ್ಥಾನದಲ್ಲಿ ಇರ್ತಕ್ಕಂಥವರೆಲ್ಲ ಕೈಯಲ್ಲಿ ಕಮಂಡಲದಲ್ಲಿ ನೀರು ಇಟ್ಕೊಂತಿದ್ರು, ಗೊತ್ತಿದೆಯಲ್ಲ? ಆ ನೀರಿನಿಂದನೇ ಶಾಪ ಕೂಡ ಆಗ್ತಾ ಇದ್ರು, ಆ ನೀರಿನಿಂದನೇ ಆಶೀರ್ವಾದ ಕೂಡ ಮಾಡ್ತಾ ಇದ್ರು. ಒಂದು ನೀರು ದೇವಸ್ಥಾನದ ಒಳಗೋಗಿ ಆಚೆಗೆ ಬರೋಷ್ಟರಲ್ಲಿ ತೀರ್ಥ ಆಗುತ್ತೆ ಅಂದರೆ ಆ ನೀರಿಗೆ ಎಷ್ಟು ಸ್ಥಾನ ಇದೆ ಸರ್. ಒಬ್ಬ ಮನುಷ್ಯ, ಇಡೀ ಭೂಮಂಡಲ 70% ನೀರಿಂದ ತುಂಬಿದೆ. ಒಬ್ಬ ಮನುಷ್ಯನ ದೇಹ ಕೂಡ 70% ನೀರಿಂದ ತುಂಬಿದೆ. ನೀರಿಗೆ ಅಷ್ಟು ಮಹತ್ವ ಇದೆ ಸರ್. ನೀವು ಚೆಕ್ ಮಾಡುವಾಗ ಕೂಡ ನೀವು ಡೌಟಲ್ಲಿ ಚೆಕ್ ಮಾಡಿರ್ತೀರಿ, ಇಲ್ಲ ಏನೋ ಒಂದು ನಿಮ್ಮ ಒಪಿನಿಯನ್ ಮನದಾಳದ ಮಾತು ವ್ಯತ್ಯಾಸ ಆಗಿರೋದ್ರಿಂದ ಆ ಥರ ಆಗಿರ್ಬೋದು ಸರ್. ಅನಿತಾ ಮ್ಯಾಮ್ ಅನ್ಕೊಂತೀನಿ, ಓಕೆ ಅಲ್ವಾ? ಸೊ ಇನ್ನೊಂದ್ಸರಿ ಅದನ್ನು ಪ್ರೀತಿಯಿಂದ ಮಾಡಿ 100% ನೀವು ರಿಸಲ್ಟ್ ನೋಡ್ತೀರಿ. ಏಕೆಂದರೆ ನಾವು ಪೂರ್ತಿ ಸಂಪೂರ್ಣ ನಂಬಿಕೆಯಿಂದ ನೋಡಿ, ನಮ್ಮ ಡಿವೈನ್ ಪ್ರಾಪರ್ಟೀಸ್ ಅಂತ ಏನು ಹೇಳ್ತೀವಿ, ಇವೆಲ್ಲ ದೈವ ಕಾರ್ಯಗಳಿಗೆ ನಂಬಿಕೆ ಎಷ್ಟು ಮುಖ್ಯ ಇರುತ್ತೆ ಅಂದರೆ, ನಾವು ಎಷ್ಟು ನಂಬಿ ಮಾಡ್ತೀವಿ ಅದಷ್ಟು 100% ಸಕ್ಸಸ್ ಆಗುತ್ತೆ ಅಂತ. ಯಾವುದೇ ಕಾನ್ಸೆಪ್ಟ್ ಆಗಲಿ, ಈಗ ನಾವು ಕೂಡ ರೆಮಿಡೀಸ್ ಕೂಡ ಅಷ್ಟೇ, ಆಗುತ್ತೋ ಇಲ್ವೋ ಅಂತ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಮೊದಲೇ ಹೇಳಿದಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಸನ್ ಬೇಕು. ನೀವು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿ ಏನು ಮಾಡ್ತೀರಿ? ನೀವು ಸುಮ್ಮನೆ ಕೂಡಿಡ್ತೀನಿ ಅಂದರೆ ಕೊಡಲ್ಲ ಅದು. ಸಂಪಾದನೆ ಮಾಡಿ ಮನೆ ತೊಗೊತೀನಿ, ಕಾರ್ ತೊಗೊತೀನಿ, ಇಲ್ಲ ಇನ್ನೊಂದು ಮತ್ತೊಂದು ನಿಮ್ಮ ಗುರಿಗಳೇನಿರುತ್ತೆ ಆ ಗುರಿಗಳನ್ನ ತೋರಿಸಿದಾಗ ಮಾತ್ರ ನಿಮಗೆ ಆ ಒಳ ಅರಿವು ಸ್ಟಾರ್ಟ್ ಆಗತ್ತೆ. ಓಕೆನಾ? ಸುಮ್ಮನೆ ದುಡ್ಡು ಮಾಡ್ಬೇಕು. ಸೊ ನೋಡಿ, ಯಾವುದೇ ವಿಚಾರ ಆಗಲಿ, ನಾನು ನಿಮ್ಗೆ ಮೊದಲೇ ಹೇಳಿದಾಗೆ, ನೀವು ಮಂಗಳೂರಿಗೆ ಹೋಗ್ಬೇಕು ಅಂತ ಕನ್ಫರ್ಮ್ ಆಗಿ ಕ್ಲಾರಿಟಿ ಇದ್ದು ಮಂಗಳೂರು ಬಸ್ ಹತ್ತಿದ್ರೆ ಮಂಗಳೂರು ತಲುಪ್ತೀರಿ. ಕ್ಲಾರಿಟಿ ಇಲ್ಲದೆ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಎಲ್ಲಿಗೆ ಹೋಗ್ತೀರಿ? ಹೌದಾ ಇಲ್ವಾ ಸರ್? ಕರೆಕ್ಟಾ ಇಲ್ಲ? ಎಸ್ ಸರ್ ನೋ? ಮನುಷ್ಯನಿಗೆ ಯಾವುದೇ ವಿಚಾರನ ಮಾಡಬೇಕಾದ್ರೆ ಕ್ಲಾರಿಟಿ ಮಸ್ಟ್ ಅಂಡ್ ಶುಡ್ ಬಿ. ಕ್ಲಾರಿಟಿ ಇರಲೇಬೇಕು. ಕ್ಲಾರಿಟಿ ಇಲ್ಲದೆ ನಾವು ಯಾವುದನ್ನ ಏನೇ ಮಾಡಿದ್ರು ಅದು ಸಕ್ಸಸ್ ಆಗಲ್ಲ. ನೀವು ಕಲೀಲಿಕ್ಕೆ ಬಂದಿದ್ರಿ, ಏನಕ್ಕೆ ಕಲಿತಾ ಇದ್ದೀನಿ ಅನ್ನೋದು ಕ್ಲಾರಿಟಿ ಇರಬೇಕು ನಿಮ್ಮಲ್ಲಿ. ಇದರಿಂದ ನಾನು ಕೆರಿಯರ್ ರೂಪಿಸ್ಕೊತೀನಿ, ಇದರಿಂದ ಈ ವಿದ್ಯೆಯಿಂದ 4 ಜನಕ್ಕೆ ಒಳ್ಳೇದು ಮಾಡ್ತೀನಿ. ನೋಡಿ, ಅಕಲ್ಟ್ ಫೀಲ್ಡ್ ಅನ್ನೋದು ಎಷ್ಟರ ಮಟ್ಟಿಗೆ ಶ್ರೇಷ್ಠವಾದ ಸ್ಥಾನ ಅಂತ ಹೇಳಿದ್ರೆ, ಜನ ಅವ್ರ ಇಡೀ ಜೀವನವನ್ನು ನಮ್ಮ ಕೈಲಿ ಕೊಡ್ತಾರೆ. ನಮ್ಮನ್ನು ನಂಬಿ ಇಡೀ ಅವ್ರ ಜೀವನ, ಸರ್ ಗುರುಗಳೇ ಹಿಂಗಾಗಿದೆ ನೋಡಿ, ದಯವಿಟ್ಟು ನೋಡಿ, ಒಳ್ಳೇದು. ಆ ಜನ ಎಷ್ಟು ನೆನೆಸ್ಕೊತಾರೆ ಬಿಡ್ತಾರೆ ಬೇಡ, ಓಕೆ, ಬಟ್ ಅವರ ಒಂದು ವಿಚಾರನ ನಮ್ಮಲ್ಲಿ ಇಡ್ತಾರೆ ಅಂದರೆ ನಮ್ಮ ಮೇಲೆ ಎಷ್ಟು ಭಕ್ತಿ ಇರುತ್ತೆ. ಆ ಭಕ್ತಿನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ಕಾರ್ಯವಾಗಿದೆ. ಇವತ್ತಿನ ಕಾಲದಲ್ಲಿ ಅದನ್ನು ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆ ಕೆಲಸ ದಯವಿಟ್ಟು ಯಾರಿಗೂ ಬೇಡ. ಓಕೆನಾ? ಒಂದು ಒಳ್ಳೆ ರೂಪದಲ್ಲಿ ಕಲೀಲಿಕ್ಕೆ ಬಂದಿದ್ದೀವಿ, ಕಲಿಯೋಣ, ಅದ್ರ ಬಗ್ಗೆ ತಿಳಿಯೋಣ, ಅದನ್ನು ಮುನ್ನಡೆಸ್ಕೊಂಡು ಹೋಗೋಣ ಅಂತ ಉದ್ದೇಶ. ಓಕೆ ಸರ್, ಎಲ್ಲರೂ ಒಂದು ಪೆನ್ನು ಪೇಪರ್ ರೆಡಿ ಇಟ್ಟಿದ್ರೆ ಒಂದು ಅಫರ್ಮೇಷನ್ ಬರೆಯೋಣ ಸರ್ ಇವತ್ತು. ಓಕೆ, ಸೂಪರ್, ಥ್ಯಾಂಕ್ ಯು. ಎಲ್ಲರೂ ನಿಮ್ಮ ಮೇಯ್ನು, ನಿಮಗೆ ಏನು ಗುರಿ ಇದೆ ಅದನ್ನು ಬರೀರಿ ಸರ್, ದಯವಿಟ್ಟು ಬರೀರಿ. ನಿಮಗೆ ಏನಕ್ಕೋಸ್ಕರ ದುಡ್ಡು ಬೇಕು? ಒಂದು ಕ್ಲಾರಿಟಿ ಬೇಕಲ್ವಾ ಸರ್? ಕ್ಲಾರಿಟಿಗೋಸ್ಕರ ಏನಕ್ಕೆ ದುಡ್ಡು ಬೇಕು? ದುಡ್ಡ ಒಳ ಅರಿವು ಯಾವ ರೂಪದಲ್ಲಿ ನಿಮಗೆ ಬರಬೇಕು? ದಯವಿಟ್ಟು ಒಂದು 10 ಅಫರ್ಮೇಷನ್ಸ್ ಬರೀರಿ ಸರ್. ನಿಮಗೆ ಏನು ಬೇಕು? ದುಡ್ಡು ಬಂದರೆ ಏನು ಮಾಡ್ತೀರಿ? ಫಸ್ಟು ದುಡ್ಡು ಬರೋದು ಮುಖ್ಯ ಅಲ್ಲ, ದುಡ್ಡು ಬಂದರೆ ಏನು ಮಾಡ್ತೀರಿ ಅಂತ ಕೂಡ ಬರೀಬೇಕು ಸರ್. ಆ ದುಡ್ಡಿನಿಂದ ಬಳಸ್ಕೊಂಡು ಏನು ಮಾಡ್ತೀರಿ, ಇದು ಮೇಯ್ನ್ ಬೇಕಾಗಿರೋಂಥದ್ದು. ಒಂದು 10 ಅಫರ್ಮೇಷನ್ಸ್ ಈ 2026 ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನನ್ನ ಕಡೆಯಿಂದ ಒಂದು 2 ಸಜೆಷನ್ಸ್ ಹೇಳ್ತೀನಿ, ಇದನ್ನ ಕ್ಲೀನಾಗಿ ಕೇಳ್ಕೊಂಡು ಬರೀರಿ. ಓಕೆ, ಈ 2026 ಓಕೆ, ನಾನು ಒಂದು 10 ಲಕ್ಷ ಸಂಪಾದನೆ ಮಾಡ್ತೀನಿ. ಓಕೆ, ನನ್ನ ಅಫರ್ಮೇಷನ್ ಕ್ರೋಸ್ ಟುಗೆದರ್. ಬಟ್ ಬೇಡ, ನಿಮ್ಮ ಅಫರ್ಮೇಷನ್ಸ್, ನಿಮ್ಮ ನಿಮಗೆ 1 ಲಕ್ಷ ಸಂಬಳ ತಗೊಳ್ಳೋರಾದ್ರೆ ತಿಂಗಳಿಗೆ 2 ಲಕ್ಷ ಕ್ಯಾಲ್ಕುಲೇಷನ್ ಮಾಡಿ. 50,000 ತಗೊಳ್ಳೋರಾದ್ರೆ 1 ಲಕ್ಷ ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಹಂಗಂತ ಒಂದೇ ಸರಿ ಕೋಟಿಗಟ್ಟಲೆ ನಾವು ಅಫರ್ಮೇಷನ್ ಮಾಡಕ್ಕೆ ಹೋದಾಗ ಆಗುತ್ತೆ, ಆಗಲ್ಲ ಅಂತಲ್ಲ, ಆದರೆ ನಿಮ್ಮಲ್ಲಿ ಅಷ್ಟು ಕ್ಲಾರಿಟಿ ಇದೆಯಾ, ಅದು ಮುಖ್ಯವಾಗುತ್ತೆ ಅಲ್ವರಾ?
ದಯವಿಟ್ಟು ಬರಿಬೇಕು ಸರ್. ಕೇಳಿ, ಈ ಕಿವಿಯಲ್ಲಿ ಕೇಳಿ, ಈ ಕಿವಿಯಲ್ಲಿ ಬಿಡೋದು ಬೇಡ ಪ್ಲೀಸ್. ಬಂದಿದ್ದೀರಿ, ಇಲ್ಲಿ 5 ದಿವಸ ನಮ್ಮ ಜೊತೆಯಲ್ಲಿ ಇರ್ತೀರಿ. ಆ 5 ದಿವಸ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆ ಆಗಬೇಕು. ನಾನು ಮೊದಲೇ ಹೇಳಿದಾಗೆ ನಿನ್ನೆ ನಿಮ್ಮ ಅವರ ಚೆಕ್ ಮಾಡಿಸಿದ್ದೀನಿ. ಸೊ ಕೊನೆ ದಿವಸ ನಾನು ಅವರ ಚೆಕ್ ಮಾಡಿದಾಗ ನಿಮ್ಮಲ್ಲೇ ಒಂದು ಚೇಂಜಸ್ ಕಾಣಬೇಕು. ಆ ಚೇಂಜಸ್ ಕಾಣಬೇಕು ಅಂದರೆ ಈ ಕೆಲವೊಂದು ಪದ್ಧತಿಗಳನ್ನ ದಯವಿಟ್ಟು ಅಳವಡಿಸ್ಕೋಬೇಕಾಗತ್ತೆ ಸರ್ ನೀವು. ಓಕೆ, ಓಕೆನಾ? ಓಕೆ. ಈಗ ಕೆಲವೊಂದು ಹೇಳ್ತೀನಿ. ನಾನು ನ್ಯೂಮರಾಲಜಿ ಕಲಿತಾ ಇದ್ದೀನಿ. ಈ ವಿದ್ಯೆಯಿಂದ ಈ ವಿದ್ಯೆಯ ಮೂಲಕ ನಾನು ಹಣ ಸಂಪಾದನೆ ಮಾಡ್ತೀನಿ. ಇದು ಒಂದು ಅಫರ್ಮೇಷನ್ ಬರೀರಿ ಸರ್. ನಾನು ಸಂಖ್ಯಾಶಾಸ್ತ್ರ ಕಲಿತಾ ಇದ್ದೀನಿ. ಈ ಸಂಖ್ಯಾಶಾಸ್ತ್ರದಿಂದ ನನ್ನ ದುಡ್ಡಿನ ಅರಿವು ಹೆಚ್ಚಾಗುತ್ತದೆ. ಓಕೆ. ನನ್ನಲ್ಲಿ ಜ್ಞಾನವಿರೋದ್ರಿಂದ ದುಡ್ಡಿನ ಅರಿವು ಹೆಚ್ಚಾಗುತ್ತದೆ. ನೀವು ಕಲಿತಾ ಇರತಕ್ಕಂಥ ಉದ್ದೇಶ ಅದರಲ್ಲಿ ಮೆನ್ಷನ್ ಆಗಬೇಕು ಪರ್ಟಿಕ್ಯುಲರ್ ಆಗಿ. ನಾನು ಈ ಸಂಖ್ಯಾಶಾಸ್ತ್ರ ವಿದ್ಯೆಯನ್ನು ಕಲಿತು ನನ್ನ ಸುತ್ತಮುತ್ತಲಿನ ಜನಕ್ಕೆ ಒಳ್ಳೇದನ್ನ ಮಾಡಬೇಕಂತ ಬಯಸ್ತಾ ಇದ್ದೀನಿ. ಅಂದರೆ ಈ ನ್ಯೂಮರಾಲಜಿ ಸೆಷನ್ಗೆ ನೀವು ಬಂದಿರೋ ಉದ್ದೇಶ ಕ್ಲಾರಿಟಿ ಇರಬೇಕು ಅಂತ. ಈ ಕ್ಲಾರಿಟಿ ಇದ್ದಾಗ ನೀವೇನು ಕಲಿತಾ ಇದ್ದೀರಲ್ಲ ಇದು ತುಂಬ ಚೆನ್ನಾಗಿ ನಿಮಗೆ ಬರುತ್ತೆ ಅಂತ ಉದ್ದೇಶ ಸರ್. ಓಕೆ, ಬರೀರಿ. ನನ್ನ ಈ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದಿಂದ ನನ್ನ ಜೀವನವನ್ನೇ ಬದಲಾಯಿಸಿಕೊಳ್ಳಬಲ್ಲೆನು. ಇದು ಕೂಡ ಒಂದು ಅಫರ್ಮೇಷನ್ ಸರ್. ನನ್ನ ಸಂಖ್ಯಾಶಾಸ್ತ್ರ ವಿದ್ಯೆಯಿಂದ ಇಡೀ ನನ್ನ ಕ್ಷೇತ್ರಕ್ಕೆ ನನ್ನ ಹೆಸರು ಪ್ರಜ್ವಲಿಸುತ್ತದೆ. ದಯವಿಟ್ಟು ಬರೀರಿ ಸರ್ ಪ್ಲೀಸ್. ಮುರಳೀಧರ್ ಸರ್ ಬರೀರಿ ದಯವಿಟ್ಟು ಕ್ಯಾಮ್ರಾ ಆನ್ ಮಾಡಿ ಕಲ್ತ್ಕೋಬೇಕು ಸರ್. ತುಂಬ ಒಳ್ಳೆಯದು ಕ್ಯಾಮ್ರಾ ಆನ್ ಮಾಡಿ ಕಲಿಯೋದ್ರಿಂದ ನಾಲೆಡ್ಜ್ ಇನ್ನೂ 1 to 2 ಆಗುತ್ತೆ ಸರ್ ನಿಮಗೆ. ಓಕೆ. I will become a great numerologist. I will become a great numerologist, helping the needy also affirmations. Yeah. ಹೆಲ್ಪಿಂಗ್ ಕೂಡ ಒಂದು ಅಫರ್ಮೇಷನ್ ಸರ್. ನೀವು ಅವಾಗ ಹೆಲ್ಪಿಂಗ್ ಮಾಡ್ತೀವಿ ಅಂತ ಹೇಳಿದಾಗ ವಿದ್ಯೆ ಕ್ಲೀನಾಗಿ ನಿಮಗೆ ಒಲಿಯುತ್ತೆ ಅನ್ನೋ ಉದ್ದೇಶ ಸರ್. ಸರ್ ನೋಡಿ, ಮತ್ತೆ ಈ ಅಫರ್ಮೇಷನ್ಸ್ ಎಲ್ಲರೂ ಬರೆದಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೀವು ಯಾವುದೇ ವಿಚಾರದಲ್ಲಿ ತಿಳಿಯುವಾಗ ನೀವೇನು ಮಾಡಬೇಕಂದ್ರೆ ನಿಮ್ಮ ಒಂದು ಜಾಗನ ಎನರ್ಜೈಸ್ ಮಾಡಬೇಕು ಸರ್. ಬೆಳಗ್ಗೆ ಎದ್ದ ತಕ್ಷಣ ಆ ಜಾಗದಲ್ಲಿ ಬಂದು ಕುಂತಾಗ ನಿಮ್ಮ ಎಂಥದೇ ಡಿಸ್ಟರ್ಬೆನ್ಸ್ ಇರಲಿ, ನಿಮ್ಗೆ ಎಂಥದೇ ಮೂಡೌಟ್ ಆಗಿರಲಿ, ಆ ಜಾಗದಲ್ಲಿ ಕುಂತ ತಕ್ಷಣ ನಿಮ್ಮ ಎನರ್ಜಿ ಡಬಲ್ ಆಗೋ ಥರ ಯಾವುದೇ ಒಂದು ಆಸನವಾಗಲಿ, ಯಾವುದೇ ಒಂದು ನೀರಿನ ಇದನ್ನು ಬಳಸೋದಾಗಲಿ, ಅದನ್ನು ಒಂದನ್ನೇ ಪರ್ಟಿಕ್ಯುಲರ್ ಆಗಿ ನೀವು ಬಳಸ್ತಾ ಬಂದಾಗ ಆ ಜಾಗ ಕೂಡ ಅಲ್ಲಿ ಕುಂತಾಗ ಒಂದು ವಿದ್ಯೆ ಕಲೀಲಿಕ್ಕೆ ಬಹಳ ಆಸಕ್ತಿ ಬರುತ್ತೆ. ನೋಡಿ ಸರ್, ಇಲ್ಲಿ ಬಂದು ಏನು ಸೇರಿದ್ದೀವಲ್ಲ, ನೀವು ಯಾರು ಏನು ತಿಳಿದೇ ಇರೋರಲ್ಲ. ನಿಮಗೆ ದೈವಿಕ ಬಲ ಶಕ್ತಿ ಇಲ್ಲದೆ ನೀವು ಬಂದು ಇಲ್ಲಿ ಕನೆಕ್ಟ್ ಆಗಿಲ್ಲ ಸರ್. ಇದನ್ನು ಕಂಪ್ಲೀಟಾಗಿ ಫಸ್ಟು ಮೈಂಡಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಆ ಬಲ ಇರೋದ್ರಿಂದನೇ ಬಂದು ಜಾಯ್ನ್ ಆಗಿದ್ರ. ಇಡೀ ಕರ್ನಾಟಕದಲ್ಲಿ ಸುಮ್ಮನೆ ನೋಡೋದಾದ್ರೆ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ ನಾವಿಲ್ಲಿ ಏನು 63 ಜನ ಜಾಯ್ನ್ ಆಗಿದ್ದೀವಿ. ಸುಮ್ಮನೆ ಜಾಯ್ನ್ ಆಗಿಲ್ಲಲ್ಲ ಸರ್. ಆ ಒಂದು ಸಂಕಲ್ಪ ಇರೋದ್ರಿಂದನೇ ಎಲ್ಲರೂ ಜಾಯ್ನ್ ಆಗಿದ್ದೀವಿ. ಸೊ ಎಲ್ಲರಲ್ಲೂ ಆ ನಾಲೆಡ್ಜ್ 100% ಇದೆ ಅಂತ ಅರ್ಥ ಸರ್. ಓಕೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ. ಈಗ ನಮ್ಮ ರೂಪದಲ್ಲಿ ತಾಯಿ ನಾನು ಪೂಜೆ ಮಾಡತಕ್ಕಂಥದ್ದು ನನ್ನ ಲಲಿತಾ ಪರಮೇಶ್ವರಿ ತಾಯಿ ಆರಾಧಕನಾಗಿದ್ದೀನಿ. ಓಕೆ, ಆ ತಾಯಿ ನನ್ನ ಮೂಲಕ ಹೇಳಿಸ್ತಾ ಇದ್ದಾಳೆ ಅನ್ನೋ ಉದ್ದೇಶ. ನಾನು ಅವಾಗಲೇ ಹೇಳಿದ್ನಲ್ಲ, ಎಲ್ಲದಕ್ಕೂ ದೇವರೇ ಬಂದು ಹೇಳಲಿಕ್ಕಾಗಲ್ಲ, ಯಾರ್ದೋ ಒಬ್ರು ಮುಖಾಂತರ ವಿಚಾರನ ತಿಳಿಸ್ತಾರೆ ಅಂತ. ಅಫರ್ಮೇಷನ್ ಎಲ್ಲ ರೆಡಿ ಆಗಿದೆಯಲ್ಲ ಸರ್? ಓಕೆ ಸರ್, ಫೈನ್. ಈಗ ಎಲ್ಲರೂ ಕುಡಿಲಿಕ್ಕೆ ನೀರು ಬಾಟ್ಲ್ ಇಟ್ಕೊಂಡಿರ್ತೀರಲ್ಲ, ಆ ಅಫರ್ಮೇಷನ್ ಮೇಲೆ ಈ ನೀರನ್ನ ಅದ್ರ ಮೇಲೆ ಇಡಿ ಸರ್. ಆಗೇನಾಗುತ್ತೆ, ಆಟೋಮೆಟಿಕ್ ಆಗಿ ವಾಟರ್ ಎನರ್ಜೈಸ್ ಆಗುತ್ತೆ. ನಿಮ್ಮ ಸಂಕಲ್ಪಗಳು ಬಹಳ ಬೇಗ ಸಿದ್ಧಿ ಆಗುತ್ತೆ ಅನ್ನೋ ಉದ್ದೇಶ. ನಾನು ಮುಂಚೆನೇ ಹೇಳಿದ್ನಲ್ಲ ಸರ್, ಇಡೀ ಬಾಡಿಯಲ್ಲಿ 70% ನೀರಿರೋದ್ರಿಂದ ನೀರಿಗೆ ಎಲ್ಲವನ್ನು ಹಿಡಿದಿಡುವಂಥ ಶಕ್ತಿ ಇದೆ. ನಿಮಗೆ ಈ ಕೆಲವು ನೀರಿನ ಇದು ನಡೆಯುತ್ತಲ್ವ, ಕುಂಭಮೇಳಗಳು ನಡೆಯುತ್ತಲ್ಲ, ಏನಕ್ಕೆ ಗೊತ್ತಾ ಸರ್? ಅಲ್ಲಿ ಹೋಗೋದು ಆ ಟೈಮಲ್ಲೇ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳೋದು ಉದ್ದೇಶ ಏನು ಗೊತ್ತಾ ಸರ್? ಆ ಥರ ಟೈಮಲ್ಲಿ
ಹಿಂದೆ ಎಷ್ಟೋ ಜ್ಞಾನಿಗಳು ಅಲ್ಲಿ ಸ್ನಾನ ಮಾಡಿ ಅವು ಅಂದರೆ ಅವರು ವಿಧಿವಶ ಆದ ನಂತರ ಅವರ ಶಕ್ತಿಗಳನ್ನ ಅಲ್ಲಿ ಬಿಟ್ಟಿರ್ತಾರೆ ಅಂತ. ಆ ಗಳಿಗೆ ಬಂದಾಗ ಆ ಶಕ್ತಿಗಳು ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಅಲ್ಲಿ ಸ್ನಾನ ಮಾಡಿದಾಗ ಆ ಶಕ್ತಿಗಳು ಈಸಿಯಾಗಿ ಮನುಷ್ಯನಿಗೆ ಅಟ್ರಾಕ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ, ನಮ್ಮ ಕರ್ಮಗಳನ್ನ ಕಳಿಲಿಕ್ಕೆಗೋಸ್ಕರನೇ ಆ ಜಾಗಕ್ಕೆ ಹೋಗಿ ಸ್ನಾನ ಮಾಡೋ ಅಂಥದ್ದು ಸರ್. ಸುಮ್ಮನೆ ಮಾಡಿಲ್ಲ. ಕುಂಭಮೇಳ ಅನ್ನೋದು ಎಲ್ಲೆಷ್ಟಲಿಂದನೋ ಎಷ್ಟೆಷ್ಟೋ ಕಿಲೋಮೀಟ್ರಿಂದ ಸಾಧು ಸಂತರುಗಳು ಬಂದು ಅಲ್ಲಿ ಸ್ನಾನ ಮಾಡ್ತಾರೆ. ಉದ್ದೇಶ ಆ ಒಂದು ಶಕ್ತಿಯನ್ನು ಆಹ್ವಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಬಂದಲ್ಲಿ ಸ್ನಾನ ಮಾಡುವಂಥದ್ದು. ಸೊ ನೀರಿಗೆ ತುಂಬ ಮಹತ್ವ ಇದೆ ಸರ್. ಅವತ್ತಿನ ಕಾಲದಲ್ಲಿ ಋಷಿಮುನಿಗಳು ಶಾಪ ಕೊಡಬೇಕಾದ್ರೂ ನೀರನ್ನೇ ಬಳಸ್ತಾ ಇದ್ದಿದ್ದು. ಒಂದು ಒಳ್ಳೇದನ್ನ ಇದು ಮಾಡಬೇಕಾದ್ರೂ ವಿಧಾನ ತುಂಬ ಇಳಿಸಿದೆ. ಥ್ಯಾಂಕ್ ಯು ಸರ್. ಸ್ಯಾಮ್ಸಾಂಗ್ ಸರ್, ಹೆಸರು ಚೇಂಜ್ ಮಾಡಿ ದಯವಿಟ್ಟು. ಓಕೆ, ತುಂಬ ಆರಾಮಾಗಿ ಕಲಿಬೋದು. ಆ ವಿಚಾರಗಳನ್ನ ಅಳವಡಿಸ್ಕೊಳ್ಳಿ ಜೀವನದಲ್ಲಿ. ನಾನು ನಿಮ್ಗೆ ಏನು ಹೇಳಿದ್ದೀನಿ 5 ದಿವಸದಲ್ಲಿ ಅವರ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡಿ ನೋಡಿವ್ರಂತೆ. ಓಕೆ ಸರ್. ಈಗ ನೀರನ್ನ ಅದ್ರ ಮೇಲೆ ಇಟ್ಟಿದ್ದೀರಲ್ಲ ಸರ್, ಈಗ ಒಂದು ನೀರಿಗೆ ಎನರ್ಜೈಸ್ ಮಾಡೋಣ. ಓಕೆ, ಅಫರ್ಮೇಷನ್ಸ್ ಅಂತ ನಾವೇನು ಬರ್ದಿದ್ದೀವಿ ಅದನ್ನ ಮನಸ್ಸಲ್ಲೇ ಹೇಳ್ಕೊಳ್ಳಿ ಸರ್. ಆ ನೀರಿನ ಮುಂದೆ ಆ ಬರ್ದಿರೋದ್ರ ಮೇಲೆ ನೀರು ಬಾಟ್ಲ್ ಇಡಿ, ನೀರು ಗ್ಲಾಸ್ ಬಾಟ್ಲ್ ಏನಿದೆ ಕ್ಲೀನಾಗಿ ಒರೆಸಿ ಅದ್ರ ಮೇಲೆ ಇಡಿ. ನೀವು ಅಲ್ಲಿ ಏನು ಬರ್ದಿದ್ದೀರಿ, ಓಕೆ, ಸಿಂಪಲ್ ಆಗಿ ನಾನೊಂದು ಪ್ರೇಯರ್ ಮಾಡಿಸ್ತೀನಿ. ಅದನ್ನ ಡೈಲಿ ಪ್ರತಿನಿತ್ಯ ಮಾಡಿ. ಓಕೆನಾ? ಅವಾಗ ಅದು ಸಂಕಲ್ಪ ನಿಮ್ಮಲ್ಲಿ ಸಿದ್ಧಿ ಆಗತ್ತೆ. ಓಕೆ, ಆರಾಮಾಗಿ ಎಲ್ಲ ಸ್ಟ್ರೈಟಾಗಿ ಕುತ್ಕೊಳ್ಳಿ ಸರ್ ದಯವಿಟ್ಟು. ಮತ್ತೆ ನಿಮಗೆ ಬ್ರೀತಿಂಗ್ ಟೆಕ್ನಿಕ್ ಒಂದು ಹೇಳ್ಕೊಡ್ತೀನಿ ಸರ್. ಅದನ್ನ ಬಳಸಿ ಅಫರ್ಮೇಷನ್ಗೆ ತುಂಬ ಸೂಪರಾಗಿ ವರ್ಕ್ ಮಾಡತ್ತೆ. ಓಕೆನಾ? ಓಕೆ, ಶೋಲ್ಡರ್ ರಿಲ್ಯಾಕ್ಸ್, ಆರಾಮಾಗಿ ಕುತ್ಕೊಳ್ಳಿ, ಸ್ಟ್ರೈಟಾಗಿ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ದೀರ್ಘ ಉಸಿರಾಟ ಮಾಡಿ. ಓಕೆ, ಡೀಪ್ ಬ್ರೀತ್ ತಗೊಳ್ಳಿ. ಮತ್ತೆ ಡೀಪ್ ಬ್ರೀತ್ ತಗೊಂಡು ಇಮಿಡಿಯೇಟ್ ಆಗಿ ಉಸಿರನ್ನ ಬಿಡಬೇಡಿ ಸರ್. ಓಕೆ, 1 2 3 4 ಅಂತ 5 ಅಂತ ಹೇಳ್ತೀನಿ, ತಗೊಳ್ಳಿ. 1 2 3 4 5 ಅಂತ ಹೇಳ್ತೀನಿ, ಹೋಲ್ಡ್ ಮಾಡಿ. 1 2 3 4 5 ಅಂತ ಹೇಳ್ತೀನಿ, ಆಗ ಉಸಿರಾಟನ ಬಿಡಿ. ಓಕೆ, ಅದಕ್ಕಿಂತ ಮುಂಚೆ ಒಂದು ಓಂಕಾರ ಮಾಡೋಣ. ರೆಡಿ ಇದ್ದೀರಾ? ಓಕೆ, ಒಂದು 3 ಸರಿ ಎಲ್ಲರೂ ಒಟ್ಟಿಗೆ ಹೋ ಅಂದ ತಕ್ಷಣ ಓಂ ಅಂತಲ್ಲ, ಆ ಹೋಮ್ ಅಂತ ಬರಬೇಕು. ಓಕೆನಾ? ಹಾ ಹೋ, ಬಾಯಿ ಫಸ್ಟು ಹಾ ಅಂತ ಸ್ಟಾರ್ಟ್ ಆಗಿ ಬರ್ತಾ 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 ಹೋ ಅಂತ ಬಂದು ಅನ್ನೋ ಸಿಂಬಲ್ಲು ಕಂಪಲ್ಸರಿ ಅದು ಎಳಿಬೇಕು ನೀವು. ಅದು ಅವಾಗಲೇ ಓಂಕಾರದ ಒಂದು ಪೂರ್ಣ ಇದು ಅಂತ ಹೇಳ್ತೀವಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಎಲ್ಲರೂ? ಓಕೆನಾ? ಓಕೆ, ಫೈನ್ ಫೈನ್ ಫೈನ್, ಸೂಪರ್ ಸೂಪರ್. ಮಾಡೋಣ, ಸ್ಟಾರ್ಟ್ ಮಾಡಿ. ಆ ಓಕೆ, ಈಗ ನಿಮ್ಮ ಅಫರ್ಮೇಷನ್ಸ್ನ ದಯವಿಟ್ಟು ಮನಸ್ಸಲ್ಲಿ ಹೇಳ್ಕೊಳ್ಳಿ. ಮೊದಲನೇದಾಗಿ ನಾನು ಹೇಳ್ತೀನಿ, ದಯವಿಟ್ಟು ಪ್ರತಿ ದಿವಸ ಸೆಷನ್ಗೆ ಕರೆಕ್ಟ್ ಟೈಮ್ಗೆ ಅಟೆಂಡ್ ಆಗ್ತೀವಿ. ಕ್ಯಾಮ್ರಾ ಆನ್ ಮಾಡಿ ಸೆಷನ್ನ ಸಂಪೂರ್ಣವಾಗಿ ಕಲಿತೀವಿ. ಪ್ರತಿಯೊಂದನ್ನು ಬರೆದು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ನನ್ನಲ್ಲಿ ಸಂಖ್ಯಾಶಾಸ್ತ್ರದ ವಿದ್ಯೆ ಇದೆ. ಆ ವಿದ್ಯೆಯಿಂದಾಗಿ ನನ್ನ ಹಣದ ಒಳ ಅರಿವು ಹೆಚ್ಚಾಗುತ್ತಿದೆ. ನಾನು ಕಲಿತಿರುವ ಸಂಖ್ಯಾಶಾಸ್ತ್ರದಿಂದ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಸುತ್ತಮುತ್ತಲಿನ ಊರಿನ ಜನರ ಕಷ್ಟ ಸುಖಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಜನಗಳು ನನಗೆ ತುಂಬ ಗೌರವ ಕೊಡ್ತಾ ಇದ್ದಾರೆ. ನನ್ನ ಸಂಖ್ಯಾಶಾಸ್ತ್ರದ ಬಲದಿಂದ ನನ್ನ ಸುತ್ತಮುತ್ತಲಿನ ಊರಿನ ಜನರು ನನ್ನನ್ನು ಗೌರವಿಸುತ್ತಿದ್ದಾರೆ. ನಾನು ಈ ವಿದ್ಯೆಯನ್ನು ಕಲೀಲಿಕ್ಕೆ ಸ್ಟಾರ್ಟ್ ಆದಾಗಿಂದ ನನ್ನ ಒಳ ಅರಿವು, ದುಡ್ಡಿನ ಒಳ ಅರಿವು ತುಂಬ ಚೆನ್ನಾಗಿದೆ.
ನನ್ನ ಫ್ಯಾಮಿಲಿಯ ಪ್ರತಿಯೊಬ್ಬರು ನನ್ನನ್ನು ತುಂಬ ಗೌರವಿಸುತ್ತಿದ್ದಾರೆ. ನನ್ನ ಈ ವಿದ್ಯೆಗೆ ಸಂಪೂರ್ಣ ದೈವಿಕ ಬಲ ಇದೆ. ಈ ವಿದ್ಯೆಯಿಂದ ನನ್ನನ್ನು ಜನ ತುಂಬ ಗೌರವಿಸುತ್ತಿದ್ದಾರೆ. ನನಗೆ ಭಗವಂತ ಈ ವಿದ್ಯೆ ಸಿದ್ಧಿ ಆಗಲಿಕ್ಕೆ ಅವಕಾಶ ಮಾಡಿಕೊಡು. ಓಕೆ, ಮತ್ತೆ ಇದ್ರ ಜೊತೆಲಿ ನಿಮ್ಮ ಅಫಾರ್ಮೇಶನ್ಸ್ ಏನೇನು ಬರ್ದಿದ್ರಿ ದಯವಿಟ್ಟು ಒಂದ್ಸರಿ ಹೇಳ್ಕೊಳ್ಳಿ ಸರ್ ಪ್ಲೀಸ್. ನೀವು ಈ ಅಫಾರ್ಮೇಶನ್ ಹೇಳ್ಬೇಕಾದ್ರೆ ಎಷ್ಟು ಆ ಭಗವಂತನಿಗೆ ನಿಮಗೂ ಕನೆಕ್ಟಿವಿಟಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಈ ಒಂದು ಅಫಾರ್ಮೇಶನ್ ಅಲ್ಲಿ ತಿಳಿಬೇಕು ನಿಮಗೆ. ಓಕೆ, ಆ ಸಂಕಲ್ಪ ತುಂಬಾ ದೃಢವಾಗಿರ್ಬೇಕು ನಿಮಗೆ. ಆ ಫೀಲಿಂಗ್ ನೀವು ಈ ಅಫಾರ್ಮೇಶನ್ ಹೇಳ್ಬೇಕಾದ್ರೆ ಇದೆಲ್ಲ ನನಗೆ ಆಲ್ರೆಡಿ ನಡೆದಿದೆ, ಇದೆಲ್ಲ ಆಲ್ರೆಡಿ ನನ್ನ ಜೀವನದಲ್ಲಿ ನಡೆದಿದೆ, ನಡೀತಾ ಇದೆ, ನಡೆದಿದೆ. ಆ ಒಂದು ಫೀಲಿಂಗ್ ಇರಬೇಕು ಸರ್. ಮೈನ್ ಇರೋದು ಭಗವಂತ ನೀವು ಮಾಡ್ತಕ್ಕಂಥ ಪೂಜೆ ಕಾರ್ಯಗಳಿಂದ ಖುಷಿ ಪಡ್ತಾರೋ ಇಲ್ವೋ, ನೀವು ಆ ಫೀಲಿಂಗ್ ಕನೆಕ್ಟ್ ಮಾಡ್ಕೊತೀರಲ್ಲ, ಆ ಫೀಲಿಂಗಲ್ಲಿ ಭಗವಂತ ಕನೆಕ್ಟ್ ಆಗ್ತಾರೆ ಅಂತ. ಓಕೆನಾ? ನೀವು ಎಷ್ಟರ ಮಟ್ಟಿಗೆ ಆ ಭಗವಂತನ ಒಂದು ಸಂಪರ್ಕಕ್ಕೆ ಬರ್ತೀರಾ ಅಂದರೆ ನೀವು ಆ ಫೀಲ್ ಮಾಡೋ ಎನರ್ಜಿ ಇದೆಯಲ್ಲ, ಆ ಎನರ್ಜಿನೇ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ. ಮೇನ್ ಮನುಷ್ಯನಿಗೆ ಫೀಲಿಂಗ್ ಬೇಕು ಸರ್. ಯಾವುದೇ ವಿಚಾರ ಆದ್ರೂ ಅಷ್ಟೇ. ಈಗ ನಮ್ಮ ಮಕ್ಕಳನ್ನ ಕೂಡ ನಮ್ಮ ಫೀಲಿಂಗ್ಗೆ ತಾನೇ ಅವ್ರನ್ನ ಪ್ರೀತಿಸೋ ಪ್ರೇರಣೆ ಮಾಡೋಂಥದ್ದು. ನಾವು ಬಳಸ್ತಕ್ಕಂಥ ಗಾಡಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಯಾವುದೇ ಒಂದು ವಸ್ತು ಮೇಲೆ, ನಾವು ಸಾಕಿರ್ತಕ್ಕಂಥ ಪ್ರಾಣಿ ಮೇಲೂ ಕೂಡ ಆ ಫೀಲಿಂಗ್ ಇದ್ರೇನೆ ಅದು ನಮ್ಮ ಹತ್ರ ಬರೋ ಅಂಥದ್ದು. ಸೊ ದುಡ್ಡಿನ ವಿಚಾರದಲ್ಲೂ ಕೂಡ, ಲಕ್ಷ್ಮಿ ವಿಚಾರದಲ್ಲೂ ಆ ಫೀಲಿಂಗ್ನ ಬೆಳೆಸ್ಕೊಳ್ಳಿ ಅಂತ ಉದ್ದೇಶ. ಓಕೆ ಸರ್, ಇವತ್ತಿನ ಸೆಷನ್ಗೆ ಬರೋಣ. ಓಕೆ, ಹೇಗಿದೆ ಸರ್ ಇವತ್ತಿನ ಸೆಷನ್? ಅಂದರೆ ಐ ಮೀನ್ ಇವತ್ತಿನ ಈಗ ನಾವು ಏನು ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ, ಮತ್ತು ಆ ನೀರಿನ ಬಾಟ್ಲ್ ಹಾಗೇ ಇರಲಿ ಸರ್. ಅದ್ರ ಮೇಲೆ ಬೇಕು ಅಂದಾಗ ತಗೊಂಡು ಕುಡೀರಿ, ಮತ್ತು ಅದ್ರ ಮೇಲೆ ಇಡಿ. ಓಕೆ, ಅದು ಎಷ್ಟು ಎನರ್ಜೈಸ್ ಆಗುತ್ತೆ ಅಷ್ಟು ನಿಮ್ಮಲ್ಲಿ ಬಲ ಇರುತ್ತೆ, ಆ ಒಂದು ಸಂಕಲ್ಪ ಸಿದ್ಧಿ ಹೆಚ್ಚುತ್ತೆ. ನಾನು ನಿಮಗೆ ಇವತ್ತೊಂದು ಹೀಲಿಂಗ್ ಕೋಡ್ ಕೊಡ್ತೀನಿ. ಆ ಕೋಡ್ನ ಕೂಡ ಒಂದು ಪೇಪರಲ್ಲಿ ತುಂಬ ಸೂಪರ್ ಆಗುತ್ತೆ. ನಾನು ಹೇಳಿದ್ದೀನಲ್ಲ, 100% ಆಗತ್ತೆ. ನೀವು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಕಲಿತಾಗ ಮಾತ್ರ ಇದೆಲ್ಲ ಸಿದ್ಧಿ ಆಗತ್ತೆ. ನಿಮಗೆ ವಾಕ್ ಸಿದ್ಧಿ ಕೂಡ ಬರುತ್ತೆ ಇದರಿಂದ. ನೀವು ಏನು ಮಾತಾಡ್ತೀರಾ ಅದು ಸತ್ಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ನೀವು ಇದೇ ರೀತಿ ತುಂಬ ಮನಸ್ಸಿನಿಂದ ನೀವು ಆ ಫೀಲಿಂಗಿಂದ ಅಫರ್ಮೇಷನ್ಸ್ನ ಮಾಡ್ತಾ ಹೋದಾಗ, ನೀವು ಬರೀ ಒಂದು ಡೇಟ್ ಆಫ್ ಬರ್ತ್, ಇವತ್ತು ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಕ್ಯಾಲ್ಕುಲೇಷನ್ ಒಂದು ಮಟ್ಟಿಗೆ ಅಷ್ಟೇ ನಾವು ಮಾಡೋಂಥದ್ದು. ಮಿಕ್ಕಿದ್ದು ನಾವು ಯಾರಿಗಾದ್ರೂ ಒಂದು ಕನ್ಸಲ್ಟೇಷನ್ ತೊಗೊಬೇಕಾದ್ರೆ ನಾವೇನು ಹೇಳ್ತೀವಿ, ನಮ್ಮ ಜಾಗ ಎನರ್ಜೈಸ್ ಆಗಿರುತ್ತೆ, ನಮ್ಮ ಒಂದು ಸಿದ್ಧಿ ಪೀಠ ಎನರ್ಜೈಸ್ ಆಗಿರುತ್ತೆ, ಅದನ್ನು ಎನರ್ಜೈಸ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ಬಂದು ಕುಂತ್ಕೊಂಡಾಗ ಆಟೋಮೆಟಿಕ್ ಆಗಿ ನಮಗೂ ಗೊತ್ತಿರಲ್ಲ, ನಮಗೂ ಅರಿವಿಲ್ಲದೆ ನಮ್ಮ ವಾಕ್ ಸಿದ್ಧಿ ಎಷ್ಟು ಮಟ್ಟಿಗೆ ಆಗಿರುತ್ತೆ ಅಂದರೆ ಅವ್ರಿಗೆ ನಾವು ಹೇಳ್ತಾ ಹೋದಾಗ ಅದು ಇಲ್ಲ ಅನ್ನಲಿಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಮಟ್ಟಿಗೆ ವಾಕ್ ಸಿದ್ಧಿ ಕೂಡ ಪಡಿಬೋದು. ಇದು ಅದಕ್ಕೆಲ್ಲದಕ್ಕೂ ಮೇಯ್ನ್ ಇರೋಂಥದ್ದು ಫೀಲಿಂಗ್. ಆ ಫೀಲ್ ಇದೆಯಲ್ಲ, ಅದೇ ನಮ್ಮನ್ನು ಕನೆಕ್ಟ್ ಮಾಡೋ ಅಂಥದ್ದು. ಸೊ ಅದನ್ನು ಮನುಷ್ಯ ಬೆಳೆಸ್ಕೊಂಡಾಗ ತುಂಬ ಈಸಿ ಆಗುತ್ತೆ ಪ್ರತಿಯೊಂದು ಸ್ಟೆಪ್ಪಲ್ಲೂ. ನಿಮಗೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಕೂಡ ನಿಮ್ಮ ಜೀವನದಲ್ಲಾಗಲಿ ಇಲ್ಲ ನಿಮ್ಮ ಫ್ಯಾಮಿಲಿಯ ಜೀವನದಲ್ಲಾಗಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನೀವು ಈಸಿಯಾಗಿ ಗೆಸ್ ಮಾಡತಕ್ಕಂಥ ಶಕ್ತಿ ಈ ಒಂದು ಫೀಲಿಂಗಿಗಿದೆ. ಓಕೆನಾ? ನಾವು ಸಿಕ್ಸ್ ಸೆನ್ಸ್ ಅಂತೀವಿ ಸರ್, ಸಿಕ್ಸ್ ಸೆನ್ಸ್ ಎಲ್ಲೋ ಇಲ್ಲ, ಅದು ನಮ್ಮ ಆತ್ಮದಲ್ಲಿರೋಂಥದ್ದು. ನಮ್ಮ ಆತ್ಮಕ್ಕೆ ಪ್ರತಿಯೊಂದು ಗೊತ್ತಿದೆ. ಒಬ್ರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ. ಆದರೆ ಅದು ಆಚೆ ತೆಗಿಲಿಕ್ಕೆ ಬೇಕಾಗಿರೋದೇ ಈ ಒಂದು ಸನಾತನ ಧರ್ಮದ ವಿದ್ಯೆಗಳು ಅಲ್ವರಾ? ಓಕೆ, ಹೇಗೆ ಅನಿಸ್ತು ಇವತ್ತಿನ ಪ್ರೇಯರ್? ಎಲ್ಲರಿಗೂ ಖುಷಿಯಾಗಿದೆಯಾ? ಗುರುಗಳೇ ಸೂಪರ್ ಗುರುಗಳೇ. ಇದೆ ಗುರುಗಳೇ ಲಾ ಆಫ್ ಅಟ್ರಾಕ್ಷನ್ 100% ವರ್ಕ್ ಮಾಡತ್ತೆ. ಇದೆ ಲಾಸ್ಟ್ ಟೈಮ್ ನಿಮ್ಮ ಸರ್, ನೀವು ಲಾಸ್ಟ್ ಟೈಮ್ ಸೇರಿದ್ರಿ, ಲಾಸ್ಟ್ ಟೈಮ್ ಇದೆಲ್ಲ ಮಿಸ್ ಮಾಡ್ಕೊಂಡಿದ್ರಲ್ವ ಸರ್?
ಸರ್ 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 ಕರೆಕ್ಟ್ ಸರ್ ಕರೆಕ್ಟ್. ಅದನ್ನ ಅದೇ ಹೇಳಿದ್ದು ನೋಡಿ, ಈ ಬ್ಯಾಚ್ ಅಲ್ಲಿ ತುಂಬಾ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಕಲಿತಾ ಇದ್ದಾರೆ. ನಮಗ್ ತುಂಬಾ ಖುಷಿ ಆಗುತ್ತೆ ಪ್ರತಿ ದಿವಸ ಈ ತರ ಒಂದು ವಿಚಾರವನ್ನ ನಿಮ್ಗೊಂದು ಇವತ್ತು ಏರ್ ಟೆಕ್ನಿಕ್ ಬ್ರೀತ್ ಟೆಕ್ನಿಕ್ ಅಂತ ಹೇಳ್ತೀನಿ ಅಂತ ನಿಮ್ಗೊಂದು ಮಾತು ಹೇಳಿದ್ದೆ ಅಲ್ವಾ. ಓಕೆ ಸರ್, ಎಲ್ಲರೂ ಅದು ಒಂದು ಕಲ್ತ್ಕೊಳ್ಳೋಣ. ಇದು ತುಂಬಾ ಈಸಿ ಸರ್, ಎಲ್ಲರೂ ಇದನ್ನ ಪ್ರತಿ ಒಂದು ಕಾರ್ಯಕ್ಕೂ ಬಳಸ್ಬೋದು ನೀವು. ಓಕೆನಾ, ಇದೊಂದು ಟ್ರೈ ಮಾಡಿ ಸರ್. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಉಸಿರು ನಮ್ಗೆ ಎಷ್ಟು ಮುಖ್ಯ, ಸ್ವರವಿಜ್ಞಾನ ಅಂತ ಅದರದೇ ಒಂದು ಪಾಠ ಕೂಡ ಇದೆ. ಅದೀಗ ಬೇಡ, ಈಗ ಸಿಂಪಲ್ ಆಗಿ ಹೇಳ್ತೀನಿ. ಉಸಿರು ಮನುಷ್ಯನಿಗೆ ಬಹಳ ಮುಖ್ಯ ಅಲ್ವಾ. ನಾವು ಉಸಿರು ತಗೊಂಡು ಬಿಡದೇ ಇದ್ದಾಗ ಏನಾಗತ್ತೆ ಅಷ್ಟೇ ಅಲ್ಲ. ಸರ್ ಉಸಿರು ಅಷ್ಟೇ ಸರ್. ತಗೊಂಡು ಆಚೆ ಬಿಡದೇ ಇದ್ದಾಗ ಮನುಷ್ಯನ ಕತೆ ಅಷ್ಟೇ ಅಲ್ವಾ. ಸೊ ಎಸ್ ಎಸ್ ಇದೊಂದು ಟೆಕ್ನಿಕ್ ಬೆಳೆಸ್ಬೋದು ನೀವು. ಮೇಲಕ್ಕೆ ಹೋಗ್ತೀವಿ ಖಂಡಿತವಾಗ್ಲು. ಈ ನೋಡಿ, ಈ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇನ್ನೊಂದು ರೂಪದಲ್ಲಿ ನಾವು ಅಫರ್ಮೇಷನ್ಸ್ನ ಯಾವ ರೀತಿ ಹೇಳ್ತೀವಿ ಅಂತ ಹೇಳಿದಾಗ, ಉಸಿರನ್ನ ತಗೋಬೇಕಾದ್ರೆ ನಮ್ಗೆ ಏನ್ ಬೇಕು, ಇದೇ ಅಫರ್ಮೇಷನ್ಸ್ ನೀವೇನ್ ಬರ್ದಿದ್ರಿ, ಇದೇ ಅಫರ್ಮೇಷನ್ಸ್ನೇ ಉಸಿರನ್ನ ತಗೋಬೇಕಾದ್ರೆ ಹೇಳ್ಕೋಬೇಕು. ಓಕೆನಾ, ಇದೊಂದು ಎಲ್ಲರೂ ಪ್ರಯತ್ನ ಮಾಡಿ, ಟ್ರೈ ಮಾಡಿ. ಉಸಿರನ್ನ ತಗೋಬೇಕಾದ್ರೆ ಈ ಅಫರ್ಮೇಷನ್ಸ್ನ ಹೇಳ್ಕೊಳ್ಳಿ, ಹೋಲ್ಡ್ ಮಾಡಿ ಇಡಿ. ನಾನು ಆಗ್ಲೇ ಹೇಳಿದೆ 5 to 5 ಅಂತ. ನೀವೊಂದು ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಪ್ರಯತ್ನ ಪಡಿ. ಉಸಿರು ತಗೋಬೇಕಾದ್ರೆ ನಿಮ್ಗೆ ಏನ್ ಬೇಕು ಅಫರ್ಮೇಷನ್ಸ್ನ ಹೇಳ್ಕೊಬೇಕು. ಹೋಲ್ಡಲ್ಲಿ ಇಟ್ಟಾಗ ಅದೇ ಅಫರ್ಮೇಷನ್ಸ್ನ ರಿಪೀಟ್ ಮಾಡಬೇಕು. ಉಸಿರನ್ನ ಬಿಡೋ ಟೈಮಲ್ಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್, ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು, ನಾವು ಅನ್ಕೊಂಡಿದ್ದು ಕೆಲಸ ಆಗಿದೆ, ಧನ್ಯವಾದಗಳು. ನೀವು ಮುಂಚೆ ನೋಡೋದಾದ್ರೆ ಈ ಸ್ವರವಿಜ್ಞಾನದ ಅನ್ನೋ ವಿಚಾರದಲ್ಲೇ ಪ್ರತಿಯೊಬ್ರು ಶಾಪ ಹಾಕ್ಬೇಕಾದ್ರೂ ಎಲ್ಲಾನು ಅದೇ ವಿದ್ಯೆದಲ್ಲೇ ಬಳಸ್ತಾ ಇರತಕ್ಕಂಥದ್ದು. ನಾವು ಉಸಿರು ತಗೋಬೇಕಾದ್ರೆ ಏನ್ ಅನ್ಕೊಂತೀವಿ, ಅದನ್ನ ಓಲ್ಡಲ್ಲಿ ಇಟ್ಟಾಗ ಮೈಂಡ್ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಇವನು ಉಸಿರು ಯಾಕೆ ಬಿಡ್ತಾ ಇಲ್ಲ, ಯಾಕೆ ಉಸಿರು ಬಿಡ್ತಾ ಇಲ್ಲ, ಯಾಕೆ ಉಸಿರು ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದಕ್ಕೆ ಬದುಕಬೇಕು ಅನ್ನೋದು ತುಂಬಾ ಇದೆ. ಇವನು ಯಾಕೆ ಉಸಿರು ಬಿಡ್ತಿಲ್ಲ ಅಂದಾಗ ಈ ಅಫರ್ಮೇಷನ್ಸ್ ಹೇಳ್ಕೊಂಡಾಗ ಅದನ್ನ ಆಯ್ತಪ್ಪ, ನೀನು ಉಸಿರು ಬಿಡಪ್ಪ, ಫಸ್ಟ್ ಉಸಿರು ಬಿಡಪ್ಪ, ನಾನು ಆ ಕೆಲಸನ ನೆರವೇರಿಸ್ತೀನಿ, ಉಸಿರು ಬಿಡಪ್ಪ ಅಂತ ಅದೊಂದು ಅಫರ್ಮೇಷನ್ ಕೂಡ ಅದು ಆಕ್ಟಿವ್ ಆಗುತ್ತೆ ಅನ್ನೋ ಉದ್ದೇಶ. ಓಕೆನಾ, ಅದೊಂದು ಪ್ರಯತ್ನ ಮಾಡೋಣ ಈಗ. ಇದನ್ನ ನೀವು ಬೇಕಾದ್ರೆ ಟ್ರೈ ಮಾಡಿ. ಯಾವುದಾದ್ರೂ ನಿಮಗೆ ಎಮರ್ಜೆನ್ಸಿಲಿ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ಆಗ್ಬೇಕಾದ್ರೆ ಈ ಪ್ರಯತ್ನ ಮಾಡಿ ನೋಡಿ, 100% ಆಗುತ್ತೆ ಇದು. ಓಕೆ, ಎಲ್ಲರೂ ಪ್ರಯತ್ನ ಮಾಡೋಣ ಸರ್, ಒಂದು ಟ್ರೈ ಮಾಡೋಣ. ರೆಡಿನಾ? Sir. ರೆಡಿ ಪ್ಲೀಸ್. ಆರ್ ಟೈಪ್ ಮಾಡಿ. Yes, sir. ಎಲ್ಲರಿಗೂ ಈ ವಿಚಾರಗಳು ಗೊತ್ತಿತ್ತ ಮುಂಚೆ? ದಯವಿಟ್ಟು ನೀವೆಷ್ಟು ರಿಯಾಕ್ಷನ್ ಕೊಡ್ತೀರಿ ಪ್ರತಿಯೊಂದನ್ನು ಒಂದು ಹೊಸದನ್ನ ಕಲಿಸ್ಲಿಕ್ಕೆ ನಾನು ರೆಡಿ ಆಗ್ತೀನಿ. ಓಕೆ, ಹಂಗಂತ ನ್ಯೂಮರಾಲಜಿ ಬಿಡಲ್ಲ, ತಪ್ಪು ತಿಳಿಬೇಡಿ, ಇದರಲ್ಲೇ ಟೈಮ್ ಪಾಸ್ ಮಾಡಬೇಡಿ ಸರ್ ಅಂತ. ಅರ್ಧ ಗಂಟೆ ಹೆಚ್ಚಾದರೂ ಇನ್ನೂ ಕ್ಲೀನಾಗಿ ಹೇಳ್ಕೊಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು, ಒಂದು 10 ಸೆಕೆಂಡ್ ಆಗುತ್ತಾ, 20 ಸೆಕೆಂಡ್ ಆಗುತ್ತಾ, ನಿಮ್ಮ ಕೆಪಾಸಿಟಿ. ಹೋಲ್ಡ್ ಮಾಡಿ ಹಿಡಿಬೇಕು. ನಿಮ್ಮ ಅಫರ್ಮೇಷನ್ಸ್ನ ನೆನ್ಸ್ಕೊಬೇಕು. ನೋಡಿ, ಯಾವತ್ತು ಇಮ್ಯಾಜಿನೇಷನ್ಗಿಂತ ದೊಡ್ಡ ಕೀ ಇಲ್ವೇ ಇಲ್ಲ ಯಾವುದ್ರಲ್ಲೂ. ನೀವು ಯಾವುದನ್ನ ಇಮ್ಯಾಜಿನ್ ಮಾಡ್ತೀರಿ ಅದು 100% ನಿಮಗೆ ಸಿಗುತ್ತೆ. ನಿಮಗೆ ಯಾವ ಥರ ಮನೇಲಿ ಇರಬೇಕು ಅಂತ ಇಷ್ಟ ಇದೆ, ಯಾವ ಥರ ಕೆಲಸದಲ್ಲಿ ಇರಬೇಕಂತ ಇಷ್ಟ ಇದೆ, ಯಾವ ಗಾಡಿನ ತಗೋಬೇಕು ಅಂತ ಇಷ್ಟ ಇದೆ, ಅದನ್ನ ನೀವು ಆಲ್ರೆಡಿ ಬೈ ಮಾಡಿರೋ ಅದು ಸ್ಪರ್ಶ ಮಾಡ್ತಾ ಇರೋ ಥರ ನೀವು ಫೀಲ್ ಮಾಡಬೇಕು ಮನಸ್ಸಲ್ಲಿ. ನೀವು ಆ ಫೀಲ್ ಮಾಡಿದಾಗ ಆಟೋಮೆಟಿಕ್ ಆಗಿ ಉಸಿರು ಬಿಡಪ್ಪ ಅಂತ ನಿಮಗೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ಆಗಿ ಥ್ಯಾಂಕ್ ಯು ಅಂತ ಉಸಿರು ಬಿಟ್ಟಾಗ ಅದು ಸಕ್ಸಸ್ ಆಗುತ್ತೆ. ಓಕೆನಾ, ಯಾವ್ದಾದ್ರು ಒಂದು ಸಣ್ಣ ಅಫರ್ಮೇಷನ್ ನಿಮ್ಗೆ ಈ 5 ದಿವಸದಲ್ಲಿ ಆಗ್ಬೋದಾಗತಕ್ಕಂಥ ಅಫರ್ಮೇಷನ್ನ ಒಂದು ಇಟ್ಕೊಳ್ಳಿ, ಅದನ್ನ ಟ್ರೈ ಮಾಡಿ ಸರ್ ಇವತ್ತು. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ನೋ, ಜೈಪಾಲ್ ನೋ. ಏನ್ ಸರ್ ನೋ ಅಂದ್ರೆ? ಸುಪ್ರಿಯಾ ನೋ ಅಂದ್ರೆ ಅರ್ಥ ಆಗಿಲ್ಲ ನನಗೆ. ಯಾರಿದು ಸುಪ್ರಿಯಾ ಮ್ಯಾಮ್? ಜೈಪಾಲ್ ಸರ್ ಏನ್ ನೋ ಅಂದ್ರೆ ಏನ್ ಸರ್? ಆಗಲ್ಲ ಅಂತನಾ? ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ ಸರ್? ಆಗುತ್ತೆ ಬಿಡುತ್ತೆ ದೇವ್ರಿಚ್ಛೆ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಸರ್ ಇದು ಉಸು ಹಿಡಿದು ನಾವು ಅಫರ್ಮೇಷನ್ ಮಾಡ್ಕೋಬೇಕಲ್ಲ ಉಸಿರು ಸರ್. ತಗೊಳ್ಳುವಾಗ ಅಫರ್ಮೇಷನ್ ಮಾಡ್ಕೊಳ್ಳಿ. ಉಸು ಹೋಲ್ಡ್ ಮಾಡಬೇಕು, ಬಿಡ್ಬೇಕಾದ್ರೆ ಅದೇ ಅಫರ್ಮೇಷನ್ ನೀವು ಪಿಕ್ಚರೈಸ್ ಮುಖಾಂತರ ನೋಡಿ. ಹ್ಮ್ ಬಿಡ್ಬೇಕಾದ್ರೆ ಧನ್ಯವಾದಗಳು, Thank you. ಥ್ಯಾಂಕ್ ಯು. ಇದನ್ನ ಪ್ರತಿಯೊಂದರಲ್ಲೂ ಪ್ರಯತ್ನ ಮಾಡಿ, ತುಂಬಾ ಅನುಕೂಲ ಆಗತ್ತಿದು. ಓಕೆ, ಸ್ಟಾರ್ಟ್ ಮಾಡಿ. ಸರ್ ಮ್ಯಾಕ್ಸಿಮಮ್ ಸರ್ ಒಂದು 10 ಸೆಕೆಂಡ್. ನಿಮ್ಮ ಶಕ್ತಿ ಅನುಸಾರ ಸರ್. ನಾವು ಈಗ ಆಲ್ರೆಡಿ ನ್ಯೂಮರಾಲಜಿಸ್ಟ್ ಆಗಿದ್ದೀವಿ ಅಂತ ಕೇಳ್ಬೇಕು, ಆಗ್ತಾ ಇದೀನಿ ಅಂತ ಕೇಳ್ಬೇಕು ಸರ್? ಆಗಿದ್ದೀರಾ. ನಿಮ್ಮನ್ನ ಜನ ಗೌರವಿಸ್ತಾ ಇದ್ದಾರೆ, ನಿಮಗೆ ಜನ ಪ್ರಿಡಿಕ್ಷನ್ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಪ್ರತಿ ಸರಿ. ನಿಮಗೆ ಪ್ರತಿ ಆಲ್ರೆಡಿ ಡನ್ ಪುರಸ್ಕೃತರಾಗಿದ್ದೀರಿ. ಸರಿ, ಸರ್. ಎಲ್ಲೇ ಒಂದು ಸ್ಟೇಜ್ ಪ್ರೋಗ್ರಾಮ್ ನಡೆದ್ರು ನೀವು ಅಲ್ಲಿ ಕಂಪಲ್ಸರಿ ಇರ್ತೀರಿ. ನಿಮ್ಮನ್ನ ಜನ ಗುರುತಿಸಿ ಕರೆದು ನಿಮ್ಗೆ ಗೌರವ ಕೊಡ್ತಾ ಇದ್ದಾರೆ.
ನಿಮ್ಗೆ ಒಂದು ಪೂಜ್ಯ ಸ್ಥಾನ ಕೊಟ್ಟಿದ್ದಾರೆ. ಓಕೆ ಸರ್. ಓಕೆ. ನಿಮ್ಗೆ ಆ ಕೆಲಸ ಆಗಿದೆ ಅನ್ನೋದು ನಿಮ್ಮ ನಗು ಮುಖದಲ್ಲಿ ಸಂತೋಷ ತರಬೇಕದು. ಓಕೆ, ಕೆಲಸ ಆಗಿದೆ ಅನ್ನೋ ಫೀಲಿಂಗ್ ನಿಮ್ಮ ಮುಖದಲ್ಲಿ ಕಾಣಿಸ್ಬೇಕು ಸರ್. ಆ ಥರ ಒಂದು ಅಫರ್ಮೇಷನ್, ಆ ಥರ ಒಂದು ಇಮ್ಯಾಜಿನೇಷನ್ ಮಾಡಿ, ಆಗಿದೆ ಕೆಲಸ, ನಿಮ್ಮೆಲ್ಲರಿಗೂ ಆ ಕೆಲಸ ಆಗಿದೆ, ನಿಮ್ಮನ್ನ ಜನ ಹೇಗೆ ಗೌರವಿಸ್ತಾ ಇದ್ದಾರೆ ಆ ಫೀಲ್ ಮಾಡಿ. ಇಮ್ಯಾಜಿನೇಷನ್ ಇಸ್ ದ ಕೀ ಫಾರ್ ಎವರಿ ಸಕ್ಸಸ್. ಪ್ರತಿಯೊಂದು ಸಕ್ಸಸ್ಗೂ ನಮ್ಮ ಇಮ್ಯಾಜಿನೇಷನ್ನೇ ಕಾರಣ ಆಗಿರುತ್ತೆ. ಉಸಿರನ್ನ ಬಿಡುವಾಗ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಅಂತ ಹೇಳಿ ಉಸಿರನ್ನ ಬಿಡಿ. ಓಕೆ ಸರ್, ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಹೇಗೆ ಅನಿಸ್ತಿದೆ? ಇನ್ನೂ ಮಾಡ್ತಾ ಇದ್ದಾರೆ, ಮಾಡಿ ಮಾಡಿ. ಒಳ್ಳೆ ವಿಚಾರ ಮಾಡ್ಲಿಕ್ಕೆ ಟೈಮ್ ಎಷ್ಟಾದರೂ ಪರವಾಗಿಲ್ಲ. ಓಕೆ ಸರ್, ಕಲಿಕಾ ವಿಚಾರಕ್ಕೆ ಬರೋಣ ಇವಾಗ. ಓಕೆ, ಇದನ್ನ ಪ್ರಯತ್ನ ಮಾಡಿ ಸರ್, ರೆಗ್ಯುಲರ್ ಆಗಿ ಪ್ರಯತ್ನ ಮಾಡಿ. ಏರ್ ಟೆಕ್ನಿಕ್, ಈ ಬ್ರೀತಿಂಗ್ ಟೆಕ್ನಿಕ್ ಇದೆಯಲ್ಲ, ಅದು ತುಂಬ ಸಕ್ಸಸ್ ಕೊಡುತ್ತೆ ಮನುಷ್ಯನಿಗೆ. ನೀವು ಯಾವುದನ್ನೇ ಒಂದು ಒಂದು ನಿಮ್ಗೆ ಒಂದು ವಿಚಾರನ ಆಗಬೇಕು ಅನ್ನೋದು ಮನಸ್ಸಲ್ಲಿದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ಓಕೆ, ಈ ಟೆಕ್ನಿಕ್ನ ಬಳಸೇ ಪ್ರತಿಯೊಬ್ಬ ಇವರು ಗುರುಗಳು ಕೂಡ ಅವಾಗ ಅದನ್ನ ಸಿದ್ಧಿಸ್ತಾ ಇದ್ರು ಅಂತ ಉದ್ದೇಶ. ಇದೆಲ್ಲ ಮೂಲ ತುಂಬಾ ಆಳವಾಗಿದೆ ಸರ್. ಇಂಥ ಮೂಲಗಳು ಕಲಿಬೇಕು ಅಂದ್ರೆ ತುಂಬಾ. ಸರ್ ನೋಡಿ, ಅಜಿತ್ ಅನ್ನೋರು, ದಯವಿಟ್ಟು ನೀವು ಯಾವ್ದನ್ನ ವಿಚಾರನ ಮಾತಾಡ್ತಾ ಇದ್ದೀವಿ ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ನಿಮಗೆ ಈ ಡೇಟ್ ಸರಿಯಾಗಿ ಇಲ್ಲದೆ ಇದ್ರೆ ಅದೇನು ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ ಸರ್, ಅದನ್ನು ಇಲ್ಲ ಅಂತಲ್ಲ. ಬಟ್ ಫಸ್ಟ್ ಯಾವ್ದನ್ನ ಕಲಿತಾ ಇದೀವಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಸರ್. ಓಕೆ ಸರ್, ಇವತ್ತಿನ ಡೇಟ್ ಆಫ್ ಬರ್ತ್, ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಕಂಡುಹಿಡಿಯೋದೆಲ್ಲ ಆಯ್ತು ಅನ್ಕೊಂತೀನಿ. ಓಕೆ ಓಕೆ ಸರ್, ಇರಲಿ ಇರಲಿ. ಇವತ್ತೇನು ಅನಿಸ್ತು? ಅಟ್ಲೀಸ್ಟ್ ಈಗ ನಾವೀಗ ಒಂದು 20 ನಿಮಿಷ ಏನು ಕಾನ್ಸೆಪ್ಟ್ ಮಾಡಿದ್ವಿ, ಇದು ಎಲ್ಲರಿಗೂ ಸರಿ ಅನಿಸ್ತಾ? ಎಸ್ ಆರ್ ನೋ? ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ಎಸ್ ಆರ್ ನೋ, ಎಸ್ ಆರ್ ನೋ. ಎಷ್ಟು ಅಲರ್ಟ್ ಆಗಿದ್ರಿ? ಕಲಿತ್ರಾ? ಇದು ಖುಷಿ ಕೊಡ್ತಾ ಇದೆಯಾ ಎಲ್ಲರಿಗೂ? ಸಕ್ಸಸ್ ಆಗುತ್ತಾ ಇದರಿಂದ? ಇಷ್ಟೇ ಸಾಕು ಸರ್ ನಮಗೆ. ಓಕೆ, ಇದನ್ನ ದಯವಿಟ್ಟು ಪ್ರಯತ್ನ ಪಡಿ. ಇನ್ನೊಂದು ಹೇಳ್ತೀನಿ, ಯಾರಿಗೆ ದುಡ್ಡು ನಿಲ್ತಾ ಇಲ್ಲ ಅಲ್ಲ ಸರ್, ಇದೊಂದು ರೆಮಿಡಿ ಬರ್ಕೊಳ್ಳಿ ಸರ್. ಓಕೆನಾ? ಯಾರಿಗೆ ದುಡ್ಡು ನಿಲ್ತಾ ಇಲ್ಲ, ಸೇವ್ ಮಾಡಕ್ ಆಗ್ತಿಲ್ಲ ಅಲ್ವಾ, ಅವರು ಸಿಂಪಲ್ ಒಂದು ಕಾನ್ಸೆಪ್ಟ್ ಮಾಡ್ಬೋದು ಸರ್. ಒಂದು ಉಂಡಿ ತಂದು ಇಟ್ಕೋಬೇಕು ಮನೆಯಲ್ಲಿ. ಓಕೆ, ಒಂದು ಉಂಡಿ ಬಾಕ್ಸಲ್ಲಿ ಡೈಲಿ ಇನ್ನೇನು ಮನಗ್ಲಿಕ್ಕೆ ಹೋಗ್ತಾ ಇದ್ದೀನಿ, ನಿದ್ದೆಲಿದ್ರೆ ಆ ಟೈಮಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಶಕ್ತಿ ಅನುಸಾರ ಅದಕ್ಕೆ ದುಡ್ಡಾಕಿ ಸರ್. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ, ಬೆಳಗ್ಗೆ ಎದ್ದೇಳ್ತೀವಲ್ಲ, ಆ ಎದ್ದ ಮಪ್ರದಲ್ಲೇ, ಅಂದ್ರೆ ಏನ್ ಹೇಳ್ತೀವಿ, ಆ ಒಂದು ನಾವಿನ್ನೂ ಆ ನಿದ್ದೆ ಸ್ಟೇಜಲ್ಲೇ ಇದ್ದಾಗೆ ಎಷ್ಟಿರುತ್ತೋ ಅದನ್ನ ಉಂಡಿಗೆ ಹಾಕಿ. ಸೊ ಇದನ್ನ ಡೈಲಿ ಮಾಡ್ತಾ ಬನ್ನಿ. ಆಟೋಮೆಟಿಕ್ ಆಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಸೇವ್ ಮಾಡಬೇಕು ಅನ್ನೋದು ಫೀಡ್ ಆಗುತ್ತೆ ಸರ್. ಓಕೆ, ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಬಂದಾಗ ನಿಮ್ಮ ಏನು ದುಡ್ದಿರ್ತೀರಿ ಅದರಲ್ಲಿ ಸೇವಿಂಗ್ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್. ನಿಮಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಒಂದು ರೀತಿ ಸೇವ್ ಆಗಲಿಕ್ಕೆ ದಾರಿಗಳು ಬರುತ್ತೆ. ನಿಮ್ಗೆ ಗೊತ್ತಿಲ್ಲದ ಹಾಗೆ ನೀವೇ ಅದನ್ನು ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಾಗೆ ಇನ್ನೊಂದು, ದುಡ್ಡನ್ನ ಆಕರ್ಷಿಸ್ತಕ್ಕಂಥದ್ದು, ದುಡ್ಡಿನ ಮೇಲೆ ಒಲವು ಹೆಚ್ಚಾಗಲಿಕ್ಕೆ ನಾವು ಈಗ ಏನು ಮಾಡ್ತೀವಿ, ದುಡ್ಡನ್ನ ಈಗ ಎಕ್ಸಾಂಪಲ್ ಆಚೆ ಹೋದಾಗ ಫ್ರೆಂಡ್ ಸರ್ಕಲ್ ಹತ್ರ ನಾರ್ಮಲ್ ಆಗಿ ಮಾತಾಡ್ತೀವಲ್ಲ ಸರ್, ದುಡ್ಡಲ್ಲಪ್ಪ ನೀನು ಬೇಕು ನನಗೆ. ಆದರೆ ಮನ್ಸಾರೆ ನೋಡಿದಾಗ ಪ್ರತಿಯೊಬ್ಬರಿಗೂ ದುಡ್ಡು ತುಂಬ ಇಷ್ಟ ಆಗುತ್ತೆ. ದುಡ್ಡಿಲ್ಲದೆ ಏನೂ ಮಾಡ್ಲಿಕ್ಕಾಗಲ್ಲ. ಒಂದು 500 ರುಪೀಸ್ ನೋಟ್ ತಗೊಳ್ಳಿ ಸರ್, 500 ರೂಪಾಯಿದು ನೋಟ್ ತಗೊಳ್ಳಿ. ಯಾಕೆಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಈಗ ಸದ್ಯಕ್ಕೆ 500 ರೂಪಾಯಿ ನೋಟೇ ದೊಡ್ಡದು. ಸೊ ಒಂದು 500 ರುಪೀಸ್ ನೋಟ್ಗೆ ಒಂದು ಕಟ್ ಹಾಕ್ಸಿ ಸರ್. ಓಕೆ, ಒಂದು ಕಟ್ ಹಾಕ್ಸಿ, ಹಿಂದೆಗಡೆ ಸಿಲ್ವರ್ ಪೇಪರಲ್ಲಿ ಇಟ್ಬಿಟ್ಟು ಆ ನೋಟ್ ಇಟ್ಟು ಕಟ್ ಹಾಕ್ಸಿ, ಅದನ್ನ ಮನೆ ದ್ವಾರ ಬಾಗಿಲ ಮೇಲೆ ತಗ್ಲಾಕಿ ಸರ್. ನೀವು ಮನೆಯಿಂದ ಆಚೆ ಹೋಗ್ತಾ ಬರ್ತಾ ಅದನ್ನ ಎಷ್ಟು ನೋಡ್ತಾ ಇರ್ತೀರಾ, ಅವಾಗ ನಿಮಗೆ ದುಡ್ಡಿನ ಮಹತ್ವ ಹೆಚ್ಚಾಗುತ್ತೆ ಅಂತ.
ಇದೆಲ್ಲ ಆಲ್ರೆಡಿ ನಾವು ಯೂಸ್ ಮಾಡಿರ್ತಕ್ಕಂಥ ರೆಮಿಡೀಸ್ ಸರ್ ಇದು. ಓಕೆ, ಈ ರೆಮಿಡೀಸ್ನ ಮಾಡಿದಾಗ 100% ವರ್ಕ್ ಆಗುತ್ತೆ. ಇದನ್ನ ಟ್ರೈ ಮಾಡಿ ಸರ್. ಮನೆಯಿಂದ ಆಚೆ ಹೋಗ್ಬೇಕಾದ್ರೂ ನೋಡ್ತೀರಿ, ಮನೆ ಒಳಗೆ ಬರಬೇಕಾದ್ರೂ ಅದನ್ನ ನೋಡಿ ಅಂತ. ಬಹಳ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ನಿಮ್ಗೆ ಯಾವ್ದಾದ್ರು ಕೆಲಸ ಸ್ಟ್ರಕ್ ಆಗಿದ್ರೆ, ಏನಾದ್ರೂ ಕೆಲಸ ಆಗ್ಬೇಕಾಗಿರುತ್ತೆ, ಅಡೆತಡೆಗಳಿದ್ರೆ, ಸೋಂಕಾಳು ಬರುತ್ತಲ್ಲ ಸರ್, ದಯವಿಟ್ಟು ಬರೆದಿಟ್ಕೊಳ್ಳಿ. ಇದು ಕೆಲವೊಂದು ಫ್ರೀ ಈಸಿ ರೆಮಿಡೀಸು, ಒಂದು ಎಲ್ಲರಿಗೂ ಒಂದು ನಾಲೆಡ್ಜ್ಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೋಂಕಾಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ, ಸೋಂಕಾಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದರಲ್ಲಿ ಸಂಕಲ್ಪ ಮಾಡಿ ಇಟ್ಟು, ನಿಮ್ಗೆ ಏನು ಆಗಬೇಕಾಗಿದೆ, ಏನು ಅಡೆತಡೆ ಆಗ್ತಿದೆ ಅಂತ ಒಂದು ಸಂಕಲ್ಪ ಮಾಡಿ ನೀವು ಮನಗ್ಲಿಕ್ಕೆ ಹೋಗ್ತಿರಲ್ಲ, ಆ ತಲೆ ದಿಂಬಂತ ಏನು ಪಿಲ್ಲೋ ಅಂತ ಹೇಳ್ತೀವಿ, ಅದ್ರ ಹಿಂದೆ ಇಟ್ಟು ಮಲಗಿ. ಇದ್ರ ರಿಸಲ್ಟ್ ಬಹಳ ಬೇಗ ಬರುತ್ತೆ. ಓಕೆನಾ ಸರ್? ರೆಮಿಡಿ ರಿಪೀಟ್ ಮಾಡಿ ಸರ್. ಯಾವ ರೆಮಿಡಿ ಬೇಕು ಸರ್? ಈಗ ನೋಟಿನ ರೆಮಿಡಿ ಹೇಳದ್ನಲ್ಲ, ಇಲ್ಲ ಉಂಡಿ ರೆಮಿಡಿನ, ಇಲ್ಲ ನಿಮ್ಮ ಕೆಲಸ ನೋಟ್ ರೆಮಿಡಿ. ಒಂದು 500 ರೂಪೀಸ್ ನೋಟ್ ತಗೊಳ್ಳಿ, ಅದನ್ನ ಒಂದು ಸಿಲ್ವರ್ ಕಲರ್ ಕಟ್ ಹಾಕ್ಸಿ, ಫೋಟೋ ಫ್ರೇಮಲ್ಲಿ ಕಟ್ ಹಾಕ್ಸಿ, ಅದನ್ನ ನಿಮ್ಮ ಮನೆಯ ಮೇನ್ ಡೋರ್ ಮೇಲೆ ಅದನ್ನು ತಗ್ಲಾಕಿ. ಮನೆಯಿಂದ ಆಚೆ ಹೋಗ್ತಾನೂ ಅದನ್ನ ನೋಡೇ ಹೋಗ್ಬೇಕು, ಮನೆಗೆ ಬಂದ್ಮೇಲೂ ಅದನ್ನ ನೋಡಿ ಒಳಗೆ ಬರಬೇಕು. ಇದೊಂದು ಅಭ್ಯಾಸ ಮಾಡ್ಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಗೊತ್ತಾಗುತ್ತೆ, ದೇವ್ರ ಫೋಟೋನ ಹೇಗೆ ನಾವು ಗೌರವಿಸ್ತೀವಿ, ಇವರು ದುಡ್ಡನ್ನು ಹಾಗೆ ಗೌರವಿಸ್ತಾರೆ. ಸೊ ಇವ್ರ ಬಳಿ ಇದು ನಾನು ಜಾಸ್ತಿ ಇರಬೇಕು, ನನಗೆ ದುಡ್ಡಿನ ಅರಿವಾಗಬೇಕಂದ್ರೆ ಏನೇನು ಮಾಡಬೇಕು ಅಂತ ಐಡಿಯಾಸು ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತೆ. ದುಡ್ಡಿನ ಬಗ್ಗೆ ಇರತಕ್ಕಂಥ ನಮ್ಮ ಕಲ್ಪನೆಗಳು ಚೇಂಜ್ ಆಗುತ್ತೆ. ದುಡ್ಡು ಎಲ್ಲರಿಗೂ ಬಹಳ ಮುಖ್ಯ, ಆದರೆ ದುಡ್ಡನ್ನ ನಾವು ಪ್ರೀತಿಸೋದು ನಿಲ್ಸಿದೀವಿ, ಅದು ಬರ್ತಾ ಇಲ್ಲ ನಮ್ಮ ಹತ್ರ. ಒಂದು ನಾಯಿನ ಕೂಡ ಪ್ರೀತಿಯಿಂದ ಕರೆದ್ರೇನೆ ತಾನೇ ಸರ್ ಬರೋದು. ಅಂಥದ್ರಲ್ಲಿ ಆ ತಾಯಿ ಮಹಾಲಕ್ಷ್ಮಿಯನ್ನ ನಾವು ಪ್ರೀತಿಯಾಗಿ ನೋಡಬೇಕು, ಅದನ್ನ ಗೌರವಿಸಬೇಕು, ಆಗ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಬರುತ್ತೆ. ನೋಡಿ ಸರ್, ಒಬ್ಬ ಮನುಷ್ಯ ಬದುಕಲಿಕ್ಕೆ ಬೇಕಾಗಿರೋಂಥದ್ದು ಮೇಯ್ನ್ ಉಂಡಿಯಲ್ಲಿ ದುಡ್ಡು ಹಾಕುವುದು. ಇನ್ನೊಂದು ಸಲ ಹೇಳಿ, ನೀವು ಮನಗ್ಲಿಕ್ಕೆ ಹೋಗ್ತೀರಲ್ಲ, ಆ ನಿದ್ರೆ ಮಪ್ಪರಲ್ಲಿ ನೀವು ಜೋಬಲ್ಲಿ ಎಷ್ಟಿರುತ್ತೆ ಹಾಕ್ಬೇಕು ಅಂತ ಅದನ್ನ ಹಾಕಿ ಹೋಗಿ ಡೈರೆಕ್ಟಾಗಿ ನಿದ್ದೆ ಮಾಡಬೇಕು. ಓಕೆ, ಮತ್ತು ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ನಿದ್ದೆ ಮಪ್ಪರಲ್ಲೇ ಇರ್ತೀರಲ್ಲ, ಆಗ ಜೋಬಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನ ನೀವು ಇಷ್ಟೇ ಅಂತ ಫಿಕ್ಸ್ ಇಲ್ಲ, ಎಷ್ಟಾದರೂ ಹಾಕಿ. ಉಂಡಿ ಅಂದರೆ ಸೇವಿಂಗ್ಸ್, ಸೇವ್ ಮಾಡ್ತೀವಿ ದುಡ್ಡನ್ನ ಅಂತ ಅರ್ಥ. ಸೊ ಅದನ್ನ ಮಾಡಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅರಿವಾಗುತ್ತೆ, ನಾನು ದುಡ್ಡನ್ನ ಸೇವ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಹೌದು ಮೇಡಮ್, ಪಿಲ್ಲೋ ಹತ್ರ ಇಟ್ಕೋ ಅನಿತಾ ಮ್ಯಾಮ್. ಹೌದು, ಆ ಸೋಂಕಾಳನ್ನ ರೆಡ್ ಬಟ್ಟೆಯಲ್ಲಿ ಕಟ್ಟಿ ಪಿಲ್ಲೋ ಹತ್ರ ಇಟ್ಕೊಳ್ಳಿ. ಓಕೆ, ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತಿದ್ದು. ಯಾವುದಾದ್ರೂ ಮೇನ್ ಕೆಲಸಗಳು ಹೋಲ್ಡ್ ಆಗಿದ್ರೆ ಆ ಕೆಲಸಗಳು ನಡಿಲಿಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ಈ ರೆಮಿಡಿ. ಓಕೆ ಸರ್, ಪಾಠಕ್ಕೆ ಬರೋಣ ಸರ್. ಇವತ್ತು ಯಾರಾದರೂ ಹೇಳ್ಬೋದಾ ಏನೇನು ಕಲ್ತೀವಿ ಅಂತ? ನಿನ್ನೆ ಏನೇನು ಕಲ್ತೀವಿ? ಒಂದಿಬ್ರು ಮೂವರು, ಇಲ್ಲ ಗೊತ್ತಿದ್ರೆ ಅಟ್ಲೀಸ್ಟ್ ಇದ್ರಲ್ಲಿ ಚಾಟ್ ಬಾಕ್ಸಲ್ಲಿ ಹಾಕಿ, ಇಲ್ಲ ಹೇಳಲಿಕ್ಕಾದ್ರೆ ಅನುಕೂಲ ಆದರೆ ಹೇಳಿ ಸರ್. ಸೋಂಕಾಳು ಊಟ ಆದ್ಮೇಲೆ ಬಳಸ್ತೀವಲ್ಲ ಸರ್, ಹೋಟ್ಲುಗಳಲ್ಲೆಲ್ಲ ಕೊಡ್ತಾರಲ್ಲ ಸೋಂಕಾಳು, ಅದು ಓಕೆ, ಅದನ್ನ ರೆಡ್ ಬಟ್ಟೆಯಲ್ಲಿ ಕಟ್ಟಿ ಸಂಕಲ್ಪ ಮಾಡಿ ನಿಮ್ಮ ತಲೆ ದಿಂಬಿನ ಹಿಂದೆ ಇಟ್ಕೊಳ್ಳೋದು ಅಂತ. ಅದು ಮಾಡಿದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ ಓಕೆ ಸರ್, ನಿನ್ನೆ ಏನೇನು ಕಲ್ತ್ವಿ ಸರ್ ಹೇಳ್ಬೋದಾ? ಯಾರಾದರೂ ಒಬ್ರು ಇಬ್ರು? ಓಕೆ, ಬಡಿ ಶಾಪ್ ಗೊತ್ತಿಲ್ಲ ಅದ್ರ ಬಗ್ಗೆ. ನಮ್ಮ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸೋಂಕಾಳು ಅಂತೀವಿ, ಬಡೆ ಸೋಪ್ ಇರ್ಬೋದು. ಒಂದೊಂದು ಕಡೆ ಒಂದೊಂದು ಕರೀತಿರಲ್ಲ ಸರ್, ಐಡಿಯಾ ಇಲ್ಲ ನನಗೆ. ಅದಕ್ಕೆ ಹೇಳಿದ್ದು ಊಟ ಆದ್ಮೇಲೆ ಹೋಟ್ಲುಗಳಲ್ಲಿ ಇಡ್ತಾರಲ್ಲ, ಆದರೆ ಈಸಿಯಾಗಿ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳಿದ್ದು. ಓಕೆ ಓಕೆ ಸರ್, ನೋಡಿ ನಾವೇನು ಕಲ್ತ್ವಿ, ನಮ್ಮ ನ್ಯೂಮರಾಲಜಿ ಒಂದು ಫ್ಯಾಮಿಲಿಯಲ್ಲಿ ಯಾವ್ಯಾವ ನಂಬರ್ ಯಾರ್ಯಾರಿಗೆ ಹೋಲುತ್ತೆ, ನಮ್ಮ ಕಿಂಗ್ಡಮ್ ನ್ಯೂಮರಾಲಜಿ ಕಿಂಗ್ಡಮ್ ಅಂತ ನಾವು ನೋಡಿದಾಗ ಯಾವ್ಯಾವ ಸಂಖ್ಯೆ ಯಾರ್ಯಾರಿಗೆ ಹೋಲಿಸ್ತೀವಿ. ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ ಓಕೆ, ಅನ್ಮ್ಯೂಟ್ ಆಗಿದೆ ನೋಡಿ, ಮಾತಾಡಿ. ಮೈಕ್ ಮಾಡಿ. ಓಕೆ ಓಕೆ, ಮಾತಾಡಿ ಸರ್, ಹೇಳಿ ಯಾರ್ಯಾರು ಏನೇನು ಕಲ್ತಿದ್ರಿ? ಒಂದನೇ ನಂಬರ್ ಬಗ್ಗೆ ಮತ್ತೆ ಎರಡನೇ ನಂಬರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ವಿ ಸರ್. ಓಕೆ ಮತ್ತೆ ಇದು ನಾವು ನಮ್ಮ ಕುಟುಂಬದವರ ನಂಬರ್ನ ನಾವು ಕಂಡಕ್ಟರ್ ನಂಬರ್, ಡ್ರೈವರ್ ನಂಬರ್ನ ತಿಳ್ಕೊಂಡ್ವಿ ಸರ್. ಓಕೆ ಸರ್, ಸೂಪರ್ ಸೂಪರ್, ಚೆನ್ನಾಗಿತ್ತು ಸರ್, ಕ್ಲಾಸ್ ಚೆನ್ನಾಗಿತ್ತು. ಓಕೆ ನೆನ್ನೆ ಡ್ರೈವರ್ ಕಂಡಕ್ಟರ್ ಬಗ್ಗೆ ತಿಳ್ಕೊಂಡಿವಿ ಸರ್, ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಅಂತ. ಓಕೆ ಆಮೇಲೆ ಒಂದನೇ ನಂಬರ್ ಸನ್ ಬಗ್ಗೆ ಮತ್ತೆ ಮೂನ್ ಬಗ್ಗೆ ಸ್ವಲ್ಪ
ರೆಮಿಡಿ ಮತ್ತೆ ಅವರ ಇದನ್ನೇನು ಕ್ಯಾಟಗರಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿದ್ವಿ. ಸರ್. ಓಕೆ ಕರೆಕ್ಟ್. ಹೌದು ಓಕೆ ಸರ್. ಇನ್ಯಾರಾದ್ರೂ ಹೇಳ್ಬೋದಾ ಏನೇನ್ ತಿಳ್ಕೊಂಡ್ವಿ ಅಂತ? ಓಕೆ ಸರ್ ಇರ್ಲಿ. ನಿನ್ನೆ ಡ್ರೈವರ್ ಎಲ್ಲ ನಂಬರ್ ಕಂಡಕ್ಟರ್ ನಂಬರ್ ತಿಳ್ಕೊಂಡ್ವಿ ಒಂಬತ್ತು ಹೌದು ಹೇಳಿ ಹೇಳಿ ಹೇಳಿ. ಸರ್. ಸರ್ ಎಲ್ಲ ಮತ್ತೆ 9 ಅವ್ರಿಗೆ ನಂಬರ್ಗಳು ಒಂದನೇ ನಂಬರ್ ಯಾವ್ಯಾವ್ದಕ್ಕೆ ಹೋಲುತ್ತೆ ಅಂತ ಹೇಳಿದ್ರಿ. ಹೌದು ತಂದೆ ಮೇಡಮ್. ತಾಯಿ ಗುರುಗಳು ಪೂರ್ವಜರು ಹೌದು ಯುವರಾಜ ದಾನವ ಓಕೆ ಗುರು ಮತ್ತೆ ಸಿವಿಲಿಯನ್ಸ್ ಮಂತ್ರಿ ಸೇನಾಧಿಪತಿ ಎಲ್ಲಾ ಕರೆಕ್ಟ್. ನಂಬರ್ಸ್ ಯಾವ ಡೇಟು ಅಂತ ಹೇಳಿದ್ರಿ. ಹೌದು ಮೇಡಮ್. ಓಕೆ ಅಜಿತ್ ಸರ್ ನಿನ್ನೆ ಕ್ಲಾಸ್ ನೋಡಿಲ್ಲ ಸರ್ ಅಂದ್ರೆ ಒಂದ್ ಗ್ರೂಪ್ ಅಲ್ಲಿ ನಂಬರ್ ಲಿಂಕ್ ಇದೆ, 2 ನಂಬರ್ನವ್ರಿಗೆ ಆ ಯಾವ ಲಿಂಕ್ ನ ನೋಡಿ. ಯಾವ ದಿನ ಓಕೆ ನಿನ್ನೆ ಕಲಿಕೆ ಆರಾಮಾಗಿತ್ತು ಅನ್ಕೊಂಡಿದೀನಿ. ಸರ್ ಚೇಂಜಬಲ್ ನಂಬರು ಅನ್ಚೇಂಜಬಲ್ ಅನ್ಚೇಂಜಬಲ್ ನಂಬರ್ಸ್ ಸರ್ ನಿನ್ನೆ ಹೇಳಿದ್ರಿ ಸರ್. ಓಕೆ ಸರ್. ಓಕೆ ಸರ್ ನೋಡಿ ನಿನ್ನೆ ಏನ್ ಸರ್ ತಿಳಿದ್ವಿ ಅಂತ ಹೇಳಿ ನಿನ್ನೆ ಒಂದನೇ ಹೇಳಿ ಸರ್. ನಂಬರು 2ನೇ ನಂಬರ್ ಬಗ್ಗೆ ಹೌದು ನಿನ್ನೆ ಒಂದನೇ ನಂಬರು 2ನೇ ನಂಬರ್ ಹೇಳಿದ್ರಿ ಸರ್. ಯಾವ ದಿನಗಳು ಅವರಿಗೆ ಅನುಕೂಲಕರವಾಗಿದ್ದವನ್ನು ಕೂಡ ಹೇಳಿದ್ರಿ ಸರ್ ನಮ್ಗ. ಹೌದೌದು ಸರ್. ಓಕೆ ಓಕೆ ಸರ್ ಈಗ ಹೋಗೋಣ. ಶಾರ್ಟ್ ಇಂಟ್ರೊಡಕ್ಷನ್ ನಿನ್ನೆ ಮಾಡ್ಕೊಂಡ್ವಿ. ಅವ್ರಿಗೆ ಭಾನುವಾರ ಸೋಮವಾರ ಮತ್ತೆ ಇರ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಈಗ ನಾವು ಮುಂದೆ ಹೋಗೋಣ. ಓಕೆ ನಮ್ಮ ಓಂ ಶ್ರೀ ಡಿವೈನ್ಸ್ ಫ್ಯಾಮಿಲಿಗೆ ಓಕೆ ಎಲ್ಲರೂ ಜಾಯ್ನ್ ಆಗಿದ್ದೀರಿ. ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಇನ್ನೊಮ್ಮೆ. ಓಕೆ ನೆನ್ನೆ ಯಾರಾದರೂ ದಯವಿಟ್ಟು ಕ್ಲಾಸ್ ನೋಡಿಲ್ಲ ಅಂದರೆ ರೆಕಾರ್ಡಿಂಗ್ ಕೊಟ್ಟಿದ್ದೀನಿ. ರೆಕಾರ್ಡಿಂಗಲ್ಲಿ ಸ್ವಲ್ಪ ಕಟ್ಟಾಗಿತ್ತು, ದಯವಿಟ್ಟು ಕ್ಷಮೆ ಇರಲಿ. 1 ಅವರ್ ಮಾತ್ರ ರೆಕಾರ್ಡಿಂಗ್ ಇದೆ, ಇನ್ನೊಂದ್ಸರಿ ನೋಡಿ. ಆಮೇಲೆ ನನಗೆ ಇನ್ನೊಂದು ಏನಂದರೆ ಸರ್ ನಮ್ಮಲ್ಲಿ ಯಾರಾದರೂ ಬೇರೆ ಮನೆಯಿಂದ ಏನಾದರೂ ನಮಗೆ ಸ್ವೀಟ್ಸ್ ಅಥವಾ ಏನಾದರೂ ಕೊಟ್ಟಾಗ ನಾವು ಅದಕ್ಕೆ ಸ್ವಲ್ಪ ಸಕ್ಕರೆನೋ ಸ್ವೀಟೋ ಏನಾದರೂ ಒಂದು ಖಾಲಿ ಬಾಕ್ಸ್ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಇಟ್ಟು ಕೊಡೋ ಅಭ್ಯಾಸ ಎಲ್ಲರಿಗೂ ಇದೆ ಅಲ್ವಾ ಸರ್? ಎಲ್ಲರಿಗೂ ಇದೆ ಅಲ್ಲ? ಓಕೆ ಅಟ್ಲೀಸ್ಟ್ ಮೆಸೇಜ್ ಮಾಡಿ, ಚಾಟ್ ಮಾಡಿ. ಓಕೆ ಫೈನ್. ನಾನು ಏನು ಕೇಳ್ತೀನಿ, ಅಟ್ಲೀಸ್ಟ್ ಬಂದಿದ್ದು ನೀವೆಲ್ಲ ವಿಡಿಯೋನ ನೋಡಿದಿರಲ್ಲ, ಒಂದೊಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ ಅಟ್ಲೀಸ್ಟ್ ನಮ್ಮ ಚಾನೆಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿದಾಗ ಇನ್ನೂ ಬೇಜಾನ್ ನಮ್ಮದು ಮುಂಚೆ ಇದ್ದಿದ್ದ ಚಾನಲ್ ಆ್ಯಕ್ಚುಲಿ ಹ್ಯಾಕ್ ಆಗಿ ಪ್ರಾಬ್ಲಮ್ ಆಗಿದೆ, ಮತ್ತೆ ಇದು ಹೊಸ್ದಾಗಿ ಮಾಡಿದ್ದೀವಿ. ಓಕೆ ಇದು ತುಂಬ ನಿಮಗೆ ಎಲ್ಲಾನು ಈಸಿಯಾಗಿ ಕೆಲವು ವಿಚಾರಗಳನ್ನ ಸುಲಭವಾಗಿ ತಿಳಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ದಯವಿಟ್ಟು ಯಾರು ವಿಡಿಯೋ ನೋಡ್ತಾ ಇದ್ರಿ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ಓಕೆ ಓಕೆ ಸರ್ ನೋಡಿ, ಹೌ ಟು ನೋ ಅಬೌಟ್ ನಂಬರ್ಸ್. ನಮ್ಮ ನಂಬರ್ನ ಯಾವ ರೀತಿ ಒಂದು ಫ್ಯಾಮಿಲಿಗೆ ಹೋಲಿಸ್ತೀವಿ ಇದನ್ನ ತಿಳ್ಕೊಂಡ್ವಿ ಅಲ್ವಾ ಸರ್? ಹೌದಾ ಇಲ್ಲ ಸರ್? ಯಾವ ರೀತಿ ನಮ್ಮ ಫ್ಯಾಮಿಲಿಗೆ ಹೋಲಿಸ್ತೀವಿ ಅಂತ ಒಂದು ನ್ಯೂಮರಾಲಜಿ ಕಿಂಗ್ಡಮ್ನ ಯಾವ ರೀತಿ ಹೋಲಿಸ್ತೀವಿ ಅಂತ ತಿಳ್ಕೊಂಡ್ವಿ. ಅದೇ ರೀತಿ 1, 10, 19, 28ನ ಸನ್ ಅಂತ ಕಿಂಗ್ ಅಂತ ಹೋಲಿಸ್ತೀವಿ. ಹಾಗೆ 2, 11, 20, 29ನ ರೂಲ್ಡ್ ಬೈ ಮೂನ್ ಕ್ವೀನ್ ಅಂತ ಹೋಲಿಸ್ತೀವಿ. ಅದೇ ರೀತಿ 3, 12, 21, 30ನ ಗುರು ಜುಪಿಟರ್ ಅಂತ ಹೋಲಿಸ್ತೀವಿ. ಓಕೆ ಅದೇ ರೀತಿ 4, 13 ಹುಟ್ಟಿದ ಡೇಟ್ ಇರದೇ ಇಲ್ಲ ಸರ್. ಅದನ್ನ ಹೇಳ್ತೀನಿ ಸರ್, ದಯವಿಟ್ಟು ವೆಯ್ಟ್ ಮಾಡಬೇಕು. ಓಕೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೀವಲ್ವಾ? ಓಕೆ ಯಾರು ಆ ಥರ ಬೀಳೋದು ಬೇಡ. ಓಕೆ ಸರ್ ನೋಡಿ, ಇದು ನಮ್ಮ ನ್ಯೂಮರಾಲಜಿ ಒಂದು ಕಿಂಗ್ಡಮ್ ಫ್ಯಾಮಿಲಿ ಅಂತ. ಯಾರು ನನಗೆ ತಿಳಿದಿಲ್ಲ ಅವ್ರಿಗೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಫಾಸ್ಟಾಗಿ, ಟೈಮ್ ವೇಸ್ಟ್ ಮಾಡಲ್ಲ, ಬೇಜಾರಾಗಬೇಡಿ. 5, 14, 23 ಬಂದು ರೂಲ್ಡ್ ಬೈ ಮರ್ಕ್ಯುರಿ ಬುಧ ಯುವರಾಜ ಅಂತ ಹೇಳ್ತೀವಿ. 6, 15, 24 ರೂಲ್ಡ್ ಬೈ ವೀನಸ್ ಶುಕ್ರ ಅಂತ ಹೇಳ್ತೀವಿ. ಓಕೆ ದಾನವ ಗುರು. 7, 16, 25 ರೂಲ್ಡ್ ಬೈ ಕೇತು ಅಂತ ಹೇಳ್ತೀವಿ. ಇವ್ರನ್ನ ಸಿವಿಲಿಯನ್ ಅಂತ ಹೇಳ್ತೀವಿ. ರಾಹು ಹಾಗೂ ಕೇತುನ ಏಕ್ ಸಿವಿಲಿಯನ್ ಅಂತ ಹೇಳ್ತೀವಿ, ಅಂದರೆ ಅವರು ಶ್ಯಾಡೋ ಪ್ಲಾನೆಟ್ಸ್ ಅನ್ನೋ ಉದ್ದೇಶಕ್ಕೋಸ್ಕರ ಇವ್ರನ್ನ ಸಿವಿಲಿಯನ್ ಅಂತ ಹೇಳ್ತೀವಿ. ಓಕೆ ಅದೇ ರೀತಿ 8, 17, 26 ರೂಲ್ಡ್ ಬೈ ಸ್ಯಾಟರ್ನ್ ಶನಿ ಮಹಾತ್ಮ, ಇವ್ರನ್ನ ಮಂತ್ರಿ ಸ್ಥಾನ ಕೊಡ್ತೀವಿ. 9, 18, 27 ರೂಲ್ಡ್ ಬೈ ಮಾರ್ಸ್, ಇವ್ರನ್ನ ಮಂಗಳ ಸೇನಾಧಿಪತಿ ಅಂತ ಹೇಳ್ತೀವಿ. ಓಕೆ ಈಗ ಡ್ರೈವರ್ ನಂಬರ್ ಮತ್ತೆ ಕಂಡಕ್ಟರ್ ನಂಬರ್ ಯಾರಾದರೂ ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿಲ್ದಿರೋರು ಇದ್ರೆ ಒಂದು ಸರಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಈಗ ಇದು 11 ಅನ್ನೋದು ಡೇಟ್ ಆಫ್ ಬರ್ತ್ ಡೇಟ್ ಆದರೆ ನಿಮಗೆ ಈ 1+1 ಸೇರಿ 2 ಆಗುತ್ತೆ. ಸೊ ಇದು ಮನುಷ್ಯನ ಬರ್ತ್ ನಂಬರ್, ಡ್ರೈವರ್ ನಂಬರ್. ಒಂದು ಗಾಡಿ ವಾಹನವಾದರೆ ವಾಹನ ಡ್ರೈವರ್ ಇಲ್ಲದೆ ನಡೆಯಲ್ಲ, ಅದೇ ರೀತಿ ಈ ನಂಬರ್ನ ಸೇರಿಸಿ ನೋಡಿದಾಗ 2 ಆಗುತ್ತೆ. ಸೊ ಇದು ಡ್ರೈವರ್ನ ಸಂಖ್ಯೆ ಆಗಿರುತ್ತೆ. ಇದು ನಮ್ಮ 35ನೇ ವರ್ಷದವರೆಗೂ ಈ ನಂಬರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ವಯ ಆಗ್ತಾ ಇರುತ್ತೆ. ಓಕೆ ಸೊ ಕಂಡಕ್ಟರ್ ನಂಬರ್ ಕಂಡುಹಿಡಿಯೋದು ಹೇಗಪ್ಪ? ಡ್ರೈವರ್ ನಂಬರ್ ಸುಲಭ ಆಯಿತು. ಸೊ ಒಂದು ಯಾವುದೇ ನಂಬರ್ 2 ನಂಬರ್ ಇದ್ದಾಗ ಅದನ್ನು ಜೋಡಿಸಿ ಸಿಂಗಲ್ ನಂಬರ್ಗೆ ತಂದಾಗ ಅದು ನಮ್ಮ ಡ್ರೈವರ್ ನಂಬರ್ ಆಗುತ್ತೆ. ಓಕೆ ಕಂಡಕ್ಟರ್ ನಂಬರ್, ಭಾಗ್ಯಾಂಕ, ಡೆಸ್ಟಿನಿ ನಂಬರ್ ಏನು ಹೇಳ್ತೀವಿ, ಪೂರ್ತಿ ನಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಈ ಡೇಟ್ ಆಫ್ ಬರ್ತ್ನ ಕ್ಯಾಲ್ಕುಲೇಟ್ ಮಾಡಿದಾಗ 1+1 2, 4 + 1 5
ನೋಡಿ ಕ್ಯಾಲ್ಕುಲೇಟ್ ಮಾಡಿ. ಈ ಥರ ಕ್ಯಾಲ್ಕುಲೇಟ್ ಮಾಡಿದಾಗ ರಿಸಲ್ಟ್ ಏನು ಬರುತ್ತೆ, 29 ಬರುತ್ತೆ. 29ಇಂದ 2 + 9 11 ಆಗುತ್ತೆ. 1 + 1 2 ಆಗುತ್ತೆ. ಓಕೆ, ಇದು ನಮ್ಮ ಡೇಟ್ ಆಫ್ ಬರ್ತ್ ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ತಿಳಿಯತಕ್ಕಂಥದ್ದು. ಈ ವಿಚಾರದಲ್ಲಿ ಯಾರಿಗೂ ಡೌಟ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಹೋಗೋಣ. ಚೇಂಜಬಲ್ ನಂಬರ್, ಅನ್ಚೇಂಜಬಲ್ ನಂಬರ್. ಓಕೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಫಾಸ್ಟ್ ಅನ್ಸಿದ್ರೆ ದಯವಿಟ್ಟು ತಿಳಿಸಿ, ಏಕೆಂದರೆ ಇದೆಲ್ಲ ನಾನು ಆಲ್ರೆಡಿ ಮಾಡಿದ್ವಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿಲ್ಲದ್ರೆ ಯಾರನ್ನ ಇದ್ದರೆ ಕೇಳಿ ತಿಳ್ಕೊಳ್ಳಿ ಅನ್ನೋ ಉದ್ದೇಶ. ಓಕೆ, ಈಗ ಡ್ರೈವರ್ನ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಡೇಟ್ ಆಫ್ ಟೈಮ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಬರ್ತ್ ಸರ್ಟಿಫಿಕೇಟ್ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ? ಆಗಲ್ಲ. ಸ್ಕೂಲ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಆಗಲ್ಲ, ಆಧಾರ್ ಕಾರ್ಡ್ ನಂಬರ್ ಕೂಡ ಆಗಲ್ಲ, ವೋಟರ್ ಐ ಡಿ ಕೂಡ ಆಗಲ್ಲ, DL ನಂಬರ್ ಕೂಡ ಎಕ್ಸೆಟ್ರಾ ಆಗಲ್ಲ. ಅದೇ ರೀತಿ ಕರೆಂಟ್ ಬಿಲ್ ನಂಬರ್ ಆಗ್ಬೋದು, ಯಾವುದೇ ಒಂದು ನಂಬರ್ಗಳನ್ನ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಹೌದು ಸರ್, ಅದಕ್ಕೆ ಅಜಿತ್ ಸರ್ ನಿಮ್ಗೆ ಅದಕ್ಕೆ ಹೇಳ್ತಾ ಇರೋದು, ನೀವು ಇರಲಿಲ್ಲ ಅಲ್ಲ, ಅದಕ್ಕೆ ಒಂದ್ಸರಿ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಫೋನ್ ನಂಬರ್ ಕೂಡ ಚೇಂಜ್ ಮಾಡ್ಬೋದಾ? ಮೆಸೇಜ್ ಮಾಡಿ, ಎಸ್ ಆರ್ ನೋ. ಫೋನ್ ನಂಬರ್ ಚೇಂಜ್ ಮಾಡ್ಬೋದಾ? ಚೇಂಜ್ ಮಾಡ್ಬೋದು. ಓಕೆ, ಅದೇ ರೀತಿ ವೆಹಿಕಲ್ ನಂಬರ್ ಚೇಂಜ್ ಮಾಡ್ಬೋದಾ? ಚೇಂಜ್ ಮಾಡ್ಬೋದು. ಪ್ರಾಪರ್ಟಿ ನಂಬರ್ ಚೇಂಜ್ ಮಾಡ್ಬೋದಾ? ಮಾಡ್ಬೋದು. ನಮ್ಮ ನೇಮ್, ನ್ಯೂಮರಾಲಜಿ ಹೆಸರು, ಆ ನೇಮ್ ನಂಬರ್ನ ಕೂಡ ನಾವು ಚೇಂಜ್ ಮಾಡ್ಬೋದು. ಇದನ್ನ ಈಸಿಯಾಗಿ ಕಲಿಬೋದು. ನಾನು ಮತ್ತೆ ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಫೈನ್. ಇದಿಷ್ಟು ಅರ್ಥ ಆಗಿದೆ ಅಲ್ವಾ ಎಲ್ಲರಿಗೂ? ಸೊ ಈಗ ಬರೋಣ ನಮ್ಮ ಸೂರ್ಯ 1 ನಂಬರ್ 1 10 19 28 ಈ ತಾರೀಕಿನಲ್ಲಿ ಜನಿಸಿರ್ತಕ್ಕಂಥವ್ರು ಸೂರ್ಯನಿಂದ ರೂಲ್ ಆಗ್ತಾರೆ. ಓಕೆನಾ? ಈ ತಾರೀಕಿನಲ್ಲಿ ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಸನ್ ಅಂತ ಹೇಳ್ತೀವಿ. ಇವರಿಗೆ ಸಂಡೇ ಮತ್ತು ಮಂಡೇ ತುಂಬ ಒಳ್ಳೆ ದಿನ ಆಗಿರುತ್ತೆ. ಓಕೆನಾ? ಇವ್ರ ಕ್ವಾಲಿಟೀಸ್ ಹೇಗಿರುತ್ತಪ್ಪ? ಹ್ಯಾವ್ ಎ ಲೀಡರ್ಶಿಪ್ ಕ್ವಾಲಿಟಿ ಸಿನ್ಸ್ ಬೈ ಬರ್ತ್. ಈ ನಂಬರ್ ಅವರು ಹುಟ್ಟಿದಿಂದಾನೇ ಇದು ಆ್ಯಕ್ಚುಲಿ ಗಾಡ್ ಗಿಫ್ಟೆಡ್ ನಂಬರ್ ಅಂತ ಹೇಳ್ತೀವಿ ಸರ್. 1 ಇದೆಯಲ್ಲ, 1 10 19 28 ಏನಿದೆ, ಇದು ಗಾಡ್ ಗಿಫ್ಟೆಡ್ ಬ್ರೈನ್ ಅಂತ ಹೇಳ್ತೀವಿ. ಇವರಿಗೆ ಗಾಡ್ ಗಿಫ್ಟೆಡ್ ನಂಬರ್ ಅಂತ ಹೇಳ್ತೀವಿ. ಇವರು ಎಂಥವ್ರನ್ನ ಬೇಕಾದರೂ ಈಸಿಯಾಗಿ ಫ್ರೆಂಡ್ ಮಾಡ್ಕೋಬೋದು. ಮತ್ತು ಇವರು ಎಂಥ ಪರಿಸ್ಥಿತಿಯಲ್ಲೂ ಎಂಥ ಏಳು ಬೀಳಲ್ಲೂ ಬೇಗ ಮೇಲ್ ಬರ್ತಾರೆ ಅನ್ನೋದು ತುಂಬ ಈಸಿಯಾಗಿ. ಇವರಲ್ಲಿ ಏನೇ ಡಿಸಿಷನ್ ಬೇಕಾದರೂ ಕೇಳಿ ಈಸಿಯಾಗಿ ತಗೋಬೋದು. ಇವ್ರ ಹತ್ರ ಆ ಯೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಅಂತ. ಓಕೆನಾ? ಇವ್ರಿಗೆ ಯಾವ್ಯಾವ ಜಾಬ್ಸ್ ಇಷ್ಟ ಆಗತ್ತಪ್ಪ? ಗೌರ್ಮೆಂಟ್ ಜಾಬ್ಸ್. ಓಕೆ, ಗೌರ್ಮೆಂಟ್ ಜಾಬ್ಸ್ಗೆ ಈ ನಂಬರ್ ತುಂಬ ಹೇಳಿ ಮಾಡಿಸಿರ್ತಕ್ಕಂಥ ನಂಬರ್ ಆಗಿರುತ್ತೆ ಅಲ್ವಾ ಸರ್? ಗೌರ್ಮೆಂಟ್ ಜಾಬ್ಸ್ಗೆ ತುಂಬ, ಏಕೆಂದರೆ ಸೂರ್ಯ ಇಲ್ಲದೆ ಸೂರ್ಯನೇ ಗೌರ್ಮೆಂಟ್ ಅಲ್ವಾ ಸರ್? ನಮ್ಮ ಮಂತ್ರಿಮಂಡಲದಲ್ಲಿ ಸೂರ್ಯನೇ ಕಿಂಗ್ ಅಂದ್ರೆ ಅವರೇ ರಾಜ್ಯಭಾರ ಮಾಡೋಂಥದ್ದು. ನಿಮ್ಗೆ ಇನ್ನೊಂದು ವಿಚಾರ ಏನಂದರೆ, ಸೂರ್ಯ ಸೆಂಟರ್ ಆಫ್ ಅಟ್ರಾಕ್ಷನ್. ಹೇಗೆ ಹೇಳಿ? ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ತಿರುಗ್ತಾ ಇರುತ್ತೆ ಅಲ್ವರಾ? ಸೊ ಸೂರ್ಯನೇ ಅವ್ರನ್ನೆಲ್ಲ ಹಿಡಿದಿಟ್ಟಿರ್ತಕ್ಕಂಥದ್ದು. ಸೊ ಈ ನಂಬರ್ನವ್ರನ್ನ ಆ ಒಂದು ಸ್ಥಾನಕ್ಕೆ ನಾವು ಹೇಳ್ತೀವಿ. ಓಕೆನಾ? ಈಸಿಯಾಗಿ ಇವ್ರು ಯಾರನ್ನು ಬೇಕಾದ್ರೂ ಇದು ಮಾಡತಕ್ಕಂಥ ಶಕ್ತಿ ಇವರಲ್ಲಿ ಇರುತ್ತೆ ಅಂತ. ಸೊ ನೆಕ್ಸ್ಟ್ ನೋಡೋದಾದರೆ ಬರ್ತ್ ಬೈ 2 11 20 29 ಈ ತಾರೀಕಿನಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸರ್ ನೋಡಿ, ಇದರಲ್ಲಿ 90% ಎಲ್ಲ ಮ್ಯಾಚ್ ಆಗೇ ಆಗುತ್ತೆ ಸರ್. ಕೆಲವೊಂದು ವಿಚಾರ ಯಾವುದು ಮ್ಯಾಚ್ ಆಗಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಹೇಳ್ತೀನಿ ನಿಮಗೆ. ನೋಡಿ 20 ಮತ್ತು 29 ಇದೆ. ಸೊ ಇಲ್ಲೇನಾಗುತ್ತೆ, ಚಂದ್ರ ಮತ್ತು ಮಂಗಳ ಸೇರಿ 29 ಆಗಿರುತ್ತೆ ಅಲ್ವರಾ? ಈಗ 11 ಅಂತ ಹೇಳ್ತೀನಿ. 11 ಅವ್ರಿಗೆ ಇದು ಯಾಕೆ ಅಳವಡಿಕೆ ಆಗಲ್ಲ? 1 + 1ಇಂದ 2 ಆಗಿರ್ತಾರೆ. ಸೊ ಇವರಲ್ಲಿ ಕೆಪಾಸಿಟಿಗಳು ಚೇಂಜಸ್ ಇರುತ್ತೆ. ಇದನ್ನು ಮುಂದೆ ನಾವು ನಮ್ಮ ಸೆಷನ್ನಲ್ಲಿ ಕಲಿಯೋಣ. ಓಕೆ, ಮಾಸ್ಟರ್ ಕೋರ್ಸಲ್ಲಿ ಕಲಿಯೋಣ. ಓಕೆ, ಸೊ ನೋಡಿ ಇದೇ ರೀತಿ ಇವರಿಗೆ ಸಂಡೇ, ಮಂಡೇ, ಫ್ರೈಡೇ, ಭಾನುವಾರ, ಸೋಮವಾರ, ಶುಕ್ರವಾರ ತುಂಬ ಮಹತ್ವದ ದಿನ ಆಗಿರುತ್ತೆ ಇವ್ರಿಗೆ. ಇವರು ತಾಯಿ ಗುಣ ಹೊಂದಿರ್ತಾರೆ. ಮಹಾರಾಣಿ ಅಲ್ವಾ? ಇವ್ರಿಗೆ ತಾಯಿ ಗುಣ ಜಾಸ್ತಿ ಇರುತ್ತೆ. ವೆರಿ ಸಾಫ್ಟ್ ಸ್ಪೋಕನ್. ದೇ ಕಾಂಟ್ ಸೇ ನೋ ಟು ಎನಿವನ್. ಇವ್ರಿಗೆ ಏನಾಗುತ್ತೆ, ಈ ಡೇಟ್ ಆಫ್ ಬರ್ತ್ನವರು ನೋ ಇಲ್ಲ ಅಂತ ಹೇಳಲಿಕ್ಕಾಗ್ದೇನೆ ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೊಳ್ಳೋಂಥ ಕೆಲಸಗಳು ಜಾಸ್ತಿ ಆಗತ್ತೆ. ಓಕೆನಾ? ಹಾಗೆ ದೇ ಹ್ಯಾವ್ ರೊಮ್ಯಾಂಟಿಕ್ ನೇಚರ್. ಅವರು ಎಷ್ಟು ಕಲಾತ್ಮಕ ಜೀವಿ ಅಂದರೆ, ಇವರು ಕನಸು ಕಾಣೋದ್ರಲ್ಲಿ, ರೊಮ್ಯಾಂಟಿಕ್ಕಲ್ಲಿ, ತುಂಬ ಇಮ್ಯಾಜಿನೇಷನಲ್ಲಿ ಇವರು ತುಂಬ ಚೆನ್ನಾಗಿ ಇಮ್ಯಾಜಿನೇಷನ್ ಇರುತ್ತೆ ಇವ್ರಿಗೆ ಅಂತ. ಓಕೆನಾ? ಮತ್ತು ಇವರು ನಾಟ್ ಸ್ಟೇಬಲ್ ಬೈ ನೇಚರ್. ಅಂದರೆ ಇವ್ರಿಗೆ ಮೂಡ್ ಸ್ವಿಂಗ್ಸ್ ಹೆವಿ ಇರುತ್ತೆ ಸರ್. ಮತ್ತು ಬೇಗ ಹರ್ಟ್ ಆಗ್ತಾರೆ ಯಾರಾದರೂ, ಯಾಕೆ ತಾಯಿ ಮನಸ್ಸಲ್ವಾ, ತಾಯಿ ಹೃದಯ ಅಲ್ವಾ ಅವ್ರದ್ದು. ಸೊ ಅವರು ಬೇಗ ಹರ್ಟ್ ಆಗೋಂಥದ್ದು ಜಾಸ್ತಿ ಇರುತ್ತೆ. ಓಕೆನಾ?
ಸೊ ಮತ್ತೆ ಇವರಲ್ಲಿ ನಾನು ನಿನ್ನೆ ಕೂಡ ಹೇಳಿದೆ, ಇವತ್ತು ದಯವಿಟ್ಟು ಯಾರು ನಿನ್ನೆ ಜಾಯ್ನ್ ಆಗಿಲ್ದಿರೋರು ಸುಮ್ಮನೆ ಒಂದು ಸಣ್ಣದಾಗಿ ಹೇಳ್ತಾ ಹೋಗ್ತಾ ಇದೀನಿ, ಇರೋರು ಬೇಜಾರು ಮಾಡ್ಕೊಂಬೇಡಿ, ರಿಪೀಟ್ ಆಗ್ತಿದೆ ಅಂತ. ಓಕೆನಾ? ಸೊ ಇವ್ರದ್ದು ನಾಟ್ ಈಗ ಆ ಚಂದ್ರ ಅಮಾವಾಸ್ಯೆಯಿಂದ ಪೌರ್ಣಮಿವರೆಗೂ ಹೇಗಿರುತ್ತೆ? ರೈಸ್ ಆಗ್ತಾ ಇರುತ್ತೆ. ಪೌರ್ಣಮಿಯಿಂದ ಮತ್ತೆ ಅಮಾವಾಸ್ಯೆವರೆಗೂ ಡೌನ್ ಆಗ್ತಾ ಬರುತ್ತೆ. ಸೊ ಇದು ಚಂದ್ರನ ಫ್ಲಕ್ಚುಯೇಷನ್, ಫಿಕಲ್ ಮೈಂಡೆಡ್ ಅಂತ ಹೇಳ್ತೀವಿ. ಅವ್ರ ಜೀವನನೂ ಕೂಡ ಏರುಪೇರು ಏರಿಳಿತ ಜಾಸ್ತಿ ಇರುತ್ತೆ ಅಂತ. ಓಕೆನಾ? ಪ್ರೊಫೆಷನಲ್ಸ್ ಬಂದಾಗ ನಾವು ಫೇವರಬಲ್ ಪ್ರೊಫೆಷನಲ್ಸ್ ನೋಡಿದಾಗ ಡೈರಿ ರಿಲೇಟೆಡ್ ಫೀಲ್ಡ್, ಜರ್ನಲಿಸಮ್, ಶಿಪ್ಪಿಂಗ್ ಫೀಲ್ಡ್, ಜೆಮ್ ಸ್ಟೋನ್ಸ್, ಬಿಸ್ನೆಸ್, ಅನಿಮಲ್ ಹಸ್ಬೆಂಡ್ರಿ, ಯಾಕೆಂದ್ರೆ ಇವರೆಲ್ಲ ಕೇರಿಂಗ್ ಮಾಡ್ತಕ್ಕಂಥದ್ದು, ಇವ್ರಿಗೆ ವಾಟರ್ ಬಿಸ್ನೆಸ್ ನಂಬರ್ 1 ಬಿಸ್ನೆಸ್ ಆಗಿರುತ್ತೆ ಅಂತ. ಓಕೆನಾ ಸರ್? ಓಕೆ, ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಇವತ್ತು ಸ್ವಲ್ಪ ಫಾಸ್ಟ್ ಇರುತ್ತೆ. ಏನಕ್ಕೆ ಅಂದರೆ ನೀವು ಹೇಳುತ್ತಿರುವುದು ತಿಂಗಳು ವರ್ಷ ಕೂಡಿಸಿ ಒಂದು ಬರಬೇಕು ಸರ್. ಬರೀ ಡೇಟ್ ಬಗ್ಗೆ ಹೇಳ್ತಾ ಇದ್ದೀನಿ ಸರ್, ಡ್ರೈವರ್ ನಂಬರ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? ಬರೀ ಡ್ರೈವರ್ ನಂಬರ್ ಬಗ್ಗೆ ನೀವು ತಿಳ್ಕೊಂಡಾಗ ಮತ್ತೆ ಬರುತ್ತೆ. ಮನುಷ್ಯನ 35 ಇಯರ್ಸ್ ಆದಮೇಲೆ ಕಂಡಕ್ಟರ್ ನಂಬರ್ ಸ್ಟಾರ್ಟ್ ಆಗುತ್ತೆ. ಅವಾಗ ಈ ನೇಚರ್ ಕೂಡ ಆ ಟೈಮಲ್ಲಿ ಬರುತ್ತೆ ಅಂತ. ಎಷ್ಟೋ ಜನ ನೋಡಿರ್ತೀರಿ ನೀವು. ಈಗ ಡ್ರೈವರ್ ನಂಬರ್ 1 ಇದು ಕಂಡಕ್ಟರ್ ನಂಬರ್ 2 ಆಯಿತು ಅಂದ್ಕೊಳ್ಳಿ, 35 ವರ್ಷದವರೆಗೂ ತುಂಬ ಸ್ಟ್ರಾಂಗ್ ಇರ್ತಾರೆ, ಅವರು ಹಾರಾಡ್ತಾ ಇರ್ತಾರೆ ಅಂತ ಹೇಳ್ತೀವಲ್ವಾ. ಸೊ ಈ 35 ವರ್ಷ ಆಗ್ತಿದ್ದಂಗೆ ಸೈಲೆಂಟ್ ಆಗಿಬಿಡ್ತಾರೆ. ಹೇಗೆ ಸೈಲೆಂಟ್ ಆದರು ಅಂತ ನಾವು ನೋಡಿದಾಗ ಈ ಒಂದು 2 ಆಕ್ಟಿವೇಟ್ ಆಗಿರುತ್ತೆ. ಅವಾಗ ಸ್ವಲ್ಪ ಶಾಂತವಾಗಿರ್ತಾರೆ, ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಕೇರಿಂಗ್ ಜಾಸ್ತಿ ಆಗಿರುತ್ತೆ, ಪ್ರೀತಿ ಜಾಸ್ತಿ ಆಗಿರುತ್ತೆ. ಬಟ್ 1 ನಂಬರ್ ಕೆಪಾಸಿಟಿ, ಡ್ರೈವರ್ ನಂಬರ್ ಕೆಪಾಸಿಟಿ ಇದ್ದೇ ಇರುತ್ತೆ ಅವರಲ್ಲಿ, ಇಲ್ಲ ಅಂತ ಇಲ್ಲ. ಆದರೆ 35 ಇಯರ್ಸ್ ಅಬೌಟ್ ಕಂಡಕ್ಟರ್ ನಂಬರ್ ಯಾವ್ದು ಆಕ್ಟಿವೇಟ್ ಆಗುತ್ತೆ ಅದ್ರ ಪರಿಣಾಮ ಜಾಸ್ತಿ ತೋರಿಸ್ತಾ ಇರುತ್ತೆ ಅಂತ. ಈಗ ನೀವು ಎಷ್ಟೋ ಜನ ನೋಡ್ಬೋದು, ಚಿಕ್ಕಂದಿನಿಂದ ಅಷ್ಟು ನೇಚರ್ ಇರಲ್ಲ ಅವ್ರಿಗೆ. ಸೊ ಬೆಳೀತಾ ಒಂದು 35 ಇಯರ್ಸ್ ಇದ್ದಕ್ಕಿದ್ದಂಗೆ ಡೆವಲಪ್ ಆಗಿಬಿಡ್ತಾರೆ. ಯಾವ ರೀತಿ ಆಗಿದ್ರೆ 35 ಇಯರ್ಸ್ ಎಬೋ ಅವರ ಕಂಡಕ್ಟರ್ ನಂಬರ್ ಆಕ್ಟಿವೇಟ್ ಆಗಿರುತ್ತೆ. ಸೊ ಅದು ತುಂಬ ಬಲವಾಗಿರುತ್ತೆ, ಹಾಗಾಗಿ ಅವರು ಬೆಳವಣಿಗೆ ಹೆಚ್ಚಾಗತ್ತೆ ಅಂತ. ಹೌದಲ್ಲ ಸರ್? ಓಕೆ, ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ ಇದೆಯಾ ಯಾರಿಗಾದರೂ? PDF ಕಾಪಿ ಕಳಿಸ್ಬೋದು ಸರ್. ದಯವಿಟ್ಟು ನಾನು ಹೇಳ್ತೀನಿ, ಬರ್ಕೊಳ್ಳಿ ಸರ್. PDF ತಗೊಂಡು ಏನು ಮಾಡ್ತೀರಾ ಸರ್? ನೀವು ಎಷ್ಟು ಬರಿತೀರಲ್ಲ ಅಷ್ಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀಟಾಗಿ ಸೇವ್ ಆಗುತ್ತೆ ಸರ್. 10 ಸರಿ ಓದೋದು ಒಂದೇ, 1 ಸರಿ ಬರೆಯೋದ್ರ ಸಮ ಇರುತ್ತೆ ಸರ್. ಓಕೆನಾ? ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ, ಬರ್ಕೊಳ್ಳಿ ದಯವಿಟ್ಟು, ನಿಮಗೆ ನಿಮ್ಮ ಅನುಕೂಲ. ಓಕೆ ಓಕೆ, ಈಗ ನಾವು ನೆಕ್ಸ್ಟ್ ಹೋಗೋಣ. ನಂಬರ್ 3 ಗುರು ಸಂಖ್ಯೆ. ದಯವಿಟ್ಟು ಎಲ್ಲರೂ ಬರ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆನಾ? ಯಾರು ಬರಿದೇ ಇರಬೇಡಿ. ಓಕೆನಾ? ನಿನ್ನೆ ಕ್ಲಾಸ್ ಅಟೆಂಡ್ ಮಾಡೋರಿಗೆ 2ವರೆಗೂ ಎಲ್ಲರಿಗೂ ಗೊತ್ತಾಗಿದೆ. ಈಗ ನಾವು 3 ಹೋಗ್ತಾ ಇದ್ದೀವಿ. ವಾಸ್ ಇನ್ ಟ್ರಾವೆಲ್. ನಾಳೆ ರೆಕಾರ್ಡಿಂಗ್ ಇರುತ್ತೆ, ದಯವಿಟ್ಟು ನೋಡಿ ಅದನ್ನು ಬರ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸರ್. ಓಕೆ? ಯಾರಿಗೆ ನೀವು ಜರ್ನಿಯಲ್ಲಿದ್ದೀರಿ ಅರ್ಥ ಮಾಡಿ, ಇವಾಗ ಹೇಳೋದನ್ನ ಕೇಳ್ಕೊಳ್ಳಿ. ನಾಳೆ ರೆಕಾರ್ಡಿಂಗ್ ಇರುತ್ತೆ, ಅದರಲ್ಲಿ ಈಸಿಯಾಗಿ ಬರ್ಕೊಳ್ಳಿ. ರೆಕಾರ್ಡಿಂಗ್ ಇರುತ್ತೆ, ಮತ್ತೆ ಇನ್ನೊಂದ್ಸರಿ ನೋಡಿ. ಓಕೆ? ತೊಂದರೆ ಇಲ್ಲ ಸರ್. ನೋಡಿ, 3/12/21 ತಾರೀಕು ಜನಿಸಿರತಕ್ಕಂಥವ್ರ ವಿಚಾರ ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಹೇಗಿರುತ್ತಪ್ಪ ಇವ್ರ ನೇಚರು ಸರ್? ಇಡೀ ಗ್ರಹ ಮಂಡಲದಲ್ಲಿ ಎಲ್ಲರಿಗೂ ತಿಳಿದಿರೋ ಹಾಗೆ ಇಡೀ ಗ್ರಹ ಮಂಡಲದಲ್ಲಿ 3 ಅನ್ನೋದು ತುಂಬ ದೊಡ್ಡ ಗ್ರಹ, ಜುಪಿಟರ್ ಅನ್ನೋದು ತುಂಬ ದೊಡ್ಡ ಗ್ರಹ. ಹೌದಾ ಇಲ್ಲ ಸರ್? ಎಷ್ಟು ಜನಕ್ಕೆ ಗೊತ್ತಿದೆ ಸರ್ ಇದ್ರ ಬಗ್ಗೆ? ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ಗುರುಗ್ರಹ ತುಂಬ ದೊಡ್ಡ ಗ್ರಹ. ಓಕೆನಾ? ಸೊ 3/12/21 ತಾರೀಕು ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಗುರು ಅಂತ ಹೇಳ್ತೀವಿ ಇವ್ರನ್ನ. ಓಕೆನಾ? ಇವರು ವಾರ ಯಾವುದಪ್ಪ ಇವ್ರು ಒಳ್ಳೆ ವಾರ ಅಂತ ಹೇಳಿದ್ರೆ ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ, ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ. ಇದೊಂದು ಸೈಡಲ್ಲಿ ಬರ್ಕೊಳ್ಳಿ ಸರ್. ನೋಡಿ, ಇನ್ನೊಂದು ಸಜೆಷನ್ ಹೇಳ್ತೀನಿ ಸರ್. ಯಾವುದಾದ್ರೂ ಒಂದು ವಿಚಾರ ಬರೀಬೇಕಾದ್ರೆ ನೀವೇನು ಮಾಡಿ, ಒಂದು ಗ್ರಹದ ಬಗ್ಗೆ 2 ಪೇಜ್ ಕೂಡ ಅದಕ್ಕೆ ಬಿಡಿ. ನಾನು ಮುಂದೆ ಹೇಳ್ತಾ ಹೋಗೋದು ಏನಾದರೂ ಇದರಲ್ಲಿ ಮಿಸ್ ಆಗಿದ್ರೆ ನೀವು ಅದರಲ್ಲಿ ಆ್ಯಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಓಕೆನಾ? ಇವ್ರಿಗೆ ಯಾರಿಗೆ ಗುರುಬಲ ಇಲ್ಲ ಅಂತ ಹೇಳ್ತೀವಿ, ನಾವು ಮುಂದೆ ಲೋಶೋ ಗ್ರಿಡ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ಗುರುಬಲ ಇದೆಯಾ ಇಲ್ವಾ ಅನ್ನೋದು. ಗುರುಬಲ ಇಲ್ದವ್ರಿಗೆ ಗುರುವಾರದೊತ್ತು ಸ್ವಲ್ಪ ಸ್ನಾನದ ನೀರಿನಲ್ಲಿ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿದಾಗ ಆ ಒಂದು ಎಫೆಕ್ಟ್ ತುಂಬ ಚೆನ್ನಾಗಾಗತ್ತೆ. ಈಗ ನಿಮಗೆಲ್ಲ ತಿಳಿದಿರಂತೆ ಗುರುಬಲ ಇಲ್ದವ್ರಿಗೆ ಮದುವೆ ಆಗಲ್ಲ. ಹೌದಾ ಇಲ್ಲ ಸರ್? ಮದುವೆ ಅಂದರೆ ತಪ್ಪು ತಿಳಿಬೇಡಿ, ಆಗಲ್ವಾ ಅಂತಲ್ಲ, ಕೆಲವ್ರಿಗೆ ಆಗತ್ತೆ, ಕೆಲವ್ರಿಗೆ ಆಗಿರಲ್ಲ. ಬಟ್ ನನ್ನ ಒಂದು ಇದು ಓಕೆನಾ, ಗುರುಬಲ ಇಲ್ದವ್ರಿಗೆ ಮದುವೆ ಆಗಲ್ಲ ಅಂತ ಹೇಳ್ತೀವಲ್ವಾ, ಅದೇ ರೀತಿ. ಸೊ ಅಂಥದಕ್ಕೆ ಮತ್ತು ಯಾವುದೇ ಒಂದು ಒಳ್ಳೆ ಕಾರ್ಯಗಳು ಮಾಡಬೇಕಾದ್ರೆ ಗುರುಬಲ ಇಲ್ಲದೆ ಆ ಕಾರ್ಯಗಳು
ಮಾಡ್ಲಿಕ್ಕಾಗಲ್ಲ ಅನ್ನೋದು ಗೊತ್ತಿರುತ್ತೆ. ಸೊ ಗುರು ಇಸ್ ದ ಇಂಪಾರ್ಟೆಂಟ್ ಪ್ಲಾನೆಟರಿ ಅಂತ ಹೇಳ್ತೀವಿ. ಓಕೆನಾ. ಮತ್ತೆ ಇನ್ನೊಂದು ನೀವೆಲ್ಲ ನಾರ್ಮಲ್ ಆಗಿ ಗಮನಿಸಿರ್ಬೋದು, ಈ 3, 12, 21, 30ನೇ ತಾರೀಕು ಜನಿಸಿರ್ತಕ್ಕಂಥವ್ರಲ್ಲಿ ಪ್ರೊಕ್ಯಾಸ್ಟಿನೇಷನ್ ಜಾಸ್ತಿ, ಅಂದ್ರೆ ಎಲ್ಲ ಪ್ರತಿಯೊಂದು ಕೆಲಸನ ಮುಂದೂಡುವಂತ ಕಾರ್ಯ ಜಾಸ್ತಿ ಇರುತ್ತೆ ಅಂತ. ಯಾರಾದ್ರೂ ಗಮನಿಸಿದ್ದೀರಾ ಸರ್? ಯಾರಿಗಾದ್ರೂ ಇದೆಯಾ ಈ ಒಂದು ನೇಚರು? ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡ್ಬೋದು ಸರ್. ಓಕೆ, ಏಕೆಂದ್ರೆ ಇದು ಕಾಮನ್ ಆಗಿ ಎಲ್ಲರಿಗೂ ಇರುತ್ತೆ ಅಂತ ಹೇಳ್ತೀರಿ. ಓಕೆ, ಸರಿ. ಮತ್ತೆ ನಾವು ಹೇಳೋದಾದ್ರೆ ಇವರು ವೆರಿ ಆಂಬಿಷಿಯಸ್ ಪರ್ಸನ್ ಅಂತ ಹೇಳ್ತೀವಿ. ಇವ್ರಿಗೆ ದೊಡ್ಡ ಕನಸಿಗೆ, ದೊಡ್ಡ ಗ್ರಹ ಅಲ್ವಾ, ತುಂಬಾ ದೊಡ್ಡ ಕನಸು ಕಾಣೋಂಥದ್ದು ಜಾಸ್ತಿ. ಯಾವುದೇ ಒಂದು ಬೇರೆಯವರ ಒಂದು ಸಿಸ್ಟಮ್ ಅಲ್ಲಿ ನಾವು ನೋಡಿದಾಗ ಇವರು ಎಕ್ಸ್ಪ್ಲೋರ್ ಅಂದ್ರೆ ದೊಡ್ಡದಾಗಿ ಯಾವುದೇ ಒಂದು ಕೆಲಸನ ದೊಡ್ಡದಾಗಿ ಮಾಡಬೇಕು ಅನ್ನೋದು ತುಂಬಾ ಇವರಲ್ಲಿ ಇರುತ್ತೆ. ಬರೀತದೆ ನೋಡಿ. ಓಕೆ, ಸೊ ಅದೊಂದು ಬುದ್ಧಿ ಜಾಸ್ತಿ. ವೆರಿ ಆಂಬಿಷಿಯಸ್, ವಿಶ್ ಫಾರ್ ಪವರ್ ಅಂಡ್ ಅಥಾರಿಟಿ. ಇವ್ರಿಗೆ ಯಾವುದೇ ವೃತ್ತಿಯಲ್ಲಿ ಪವರ್ ಜಾಸ್ತಿ ಇರುತ್ತೆ ಅಂತ ಇವ್ರ ಮತ್ತೆ ಇನ್ನೊಂದು ಸರ್, ಇವ್ರು ಪರ್ಸನಲ್ ಆಗಿ ಹೇಳೋದಾದ್ರೆ ಇವರು ತುಂಬಾ ಲಕ್ಕಿ ಪರ್ಸನ್ ಅಂತ ಹೇಳ್ತೀವಿ. ಲಕ್ನ ಜೊತೆಯಲ್ಲಿ ತಂದಿರ್ತಾರೆ ಅಂತ. ಇವ್ರು ಹುಟ್ಟಿದಾಗ ನೀವು ನೋಡ್ಬೋದು, ಅವ್ರ ಮನೆಗಳಲ್ಲಿ ತುಂಬಾ ಬೆಳವಣಿಗೆ ಕಾಣ್ತಾರೆ. ಇವ್ರು ಹುಟ್ಟಿದ ಮೇಲೆ ಅವ್ರ ಮನೆಯಲ್ಲಿ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಮತ್ತೆ ಇವ್ರ ಜೊತೆ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಇಂಪಾರ್ಟೆಂಟ್ ಕೆಲಸದಲ್ಲಿ ಈ ಡೇಟ್ ಆಫ್ ಬರ್ತ್ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋದಾಗ ಆ ಕೆಲಸ 100% ಆಗತ್ತೆ. ಓಕೆ, ಆ ಕೆಲಸ 100% ಆಗತ್ತೆ ಅಂತ. ಮತ್ತೆ ಈ ಡೇಟ್ ಆಫ್ ಬರ್ತ್ ಅವ್ರ ನೇಚರ್ ಇನ್ನೊಂದು ಏನಿರುತ್ತೆ ಅಂತ ಹೇಳಿದ್ರೆ, ಇವರು ಸ್ವಲ್ಪ ದಪ್ಪ ಆಗ್ತಾರೆ, ಫ್ಯಾಟಿ ಪರ್ಸನ್ ಆಗ್ತಾರೆ ಅಂತ ಉದ್ದೇಶ. ಬೆಳೀತಾ ಬೆಳೀತಾ, ಯಾರು ಇಲ್ಲ ಅಂದ್ರೆ ತಪ್ಪು ತಿಳಿಬೇಡಿ. ಬಟ್ ಯಾಕೆಂದ್ರೆ ಗುರುಗ್ರಹ ದೊಡ್ಡ ಗ್ರಹ ಅಲ್ವಾ ಗ್ರಹಮಂಡಲದಲ್ಲಿ, ಸೊ ಅದೇ ನೇಚರ್ ಇವ್ರಿಗೂ ಕೂಡ ಬರುತ್ತೆ. ಬಹಳ ಫ್ರೆಂಡ್ಲಿ ಪರ್ಸನ್. ಇವ್ರಿಗೆ ಯಾರು ಇಷ್ಟ ಆಗ್ತಾರಲ್ಲ, ಇವ್ರಿಗೆ ಯಾರು ಇಷ್ಟ ಆಗ್ತಾರೆ ಅವ್ರಿಗೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲಾರ ಜೊತೆ ಇವರು ಬೆರೆಯಲ್ಲ ಜಾಸ್ತಿ. ಓಕೆನಾ. ಯಾರಿಗಾದ್ರೂ ಫಾಸ್ಟ್ ಅನ್ಸ್ತಿದ್ಯಾ? ಫಾಸ್ಟ್ ಅನ್ಸ್ತಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ ತಿಳಿಸಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ದಯವಿಟ್ಟು, ಯಾರಿಗಾದ್ರೂ ಫಾಸ್ಟ್ ಅನ್ಸ್ತಿದ್ರೆ. ನೋ ಸರ್, ಓಕೆ ಫೈನ್, ಅರ್ಥ ಆಗ್ತಿದೆ. ಓಕೆ, ಇವರು ತುಂಬಾ ವೆರಿ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಇವ್ರ ಮೈಂಡ್ ಕೂಡ ಅಷ್ಟೇ ತುಂಬಾ ಶಾರ್ಪ್ ಇರುತ್ತೆ. ಪರ್ಸನ್ ಬಾರ್ನ್ ಬೈ ಡೇಟ್ ಇಸ್ ವೆರಿ ಲಕ್ಕಿ. ಎಸ್, ಎಕ್ಸಾಕ್ಟ್ಲಿ. ಇವರು ತುಂಬಾ ಲಕ್ಕಿ ಪರ್ಸನ್ ಆಗಿರ್ತಾರೆ. ಇವ್ರ ಲಕ್ಕು ಯಾರಿಗೆ ಜಾಸ್ತಿ ಅಂದ್ರೆ ಅವ್ರಿಗಿಂತ ಹುಟ್ಟಿರೋರ್ಗಿಂತ ಲಕ್ಗಿಂತ ಯಾರು ಇವ್ರ ಜೊತೆಲಿ ಇರ್ತಾರಲ್ಲ ಅವ್ರಿಗೆ ತುಂಬಾ ಲಕ್ ಸಪೋರ್ಟ್ ಇರುತ್ತೆ ಅಂತ. ಓಕೆ, ಅದೊಂದು ಪಾಯಿಂಟ್ ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇವ್ರು ತುಂಬಾ ಸೆನ್ಸಿಟಿವ್ ನೇಚರ್ ಕೂಡ ಇರ್ತಾರೆ. ಇವ್ರು ಯಾರ ಕೈಲೂ ಬೈಸ್ಕೊಳಕ್ ರೆಡಿ ಇರಲ್ಲ. ಇವ್ರಿಗೆ ಹೇಗೆ ಅಂತ ಹೇಳಿದ್ರೆ, ಇವ್ರಿಗೆ ಎಷ್ಟು ಫ್ರೀಯಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ ಫ್ರೀಯಾಗಿ ಕೆಲಸ ಮಾಡೋಂಥದ್ದು. ಇವರು ಯಾರದೇ ಪ್ರೆಷರಲ್ಲಿ ಕೂಡ ಇವ್ರು ಕೆಲಸ ಮಾಡ್ಲಿಕ್ಕೆ ಒಪ್ಪಲ್ಲ. ಯಾಕೆಂದ್ರೆ ಗುರುಗ್ರಹ ಅದೇ ಗುರುಗಳೇ ರೂಲ್ ಮಾಡೋ ಅಂಥವ್ರು. ಈ ಗುರುಗಳ ಮಾತನ್ನ ಅಂತ ರಾಜನೇ ಕೇಳ್ತಾರೆ ಅಂದಾಗ ಗುರುಗಳು ಯಾರ ಮಾತು ಕೇಳ್ತಾರೆ ಅಲ್ವಾ. ಇದೊಂದು ನೇಚರ್ ತುಂಬಾ ಜಾಸ್ತಿ ಇರುತ್ತೆ. ವೆರಿ ಗುಡ್ ಸ್ಪೀಕರ್ ಕೂಡ ಇವರು, ಎಲ್ಲೇ ಹೋದ್ರು. ಯಾಕೆಂದ್ರೆ ಇವರು ಟ್ರೈನರ್ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಾಗತ್ತೆ. ಇವರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಇನ್ನೊಬ್ಬರಿಗೆ ಒಳ್ಳೆ ಬುದ್ಧಿ ಮಾತುಗಳನ್ನ ಹೇಳತಕ್ಕಂಥ ಕಾರ್ಯ ಇವರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ ಸರ್. ಇವ್ರ ಪ್ರೊಫೆಷನ್ಸ್ ಬರ್ಕೊಳ್ಳಿ ಸರ್, ಯಾವ್ಯಾವ ಕೆಲಸ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಅಂತ ಹೇಳಿದ್ರೆ, ಗುರು ನಂಬರ್ ಅವರಿಗೆ ಟ್ರೈನರ್ ಫೀಲ್ಡ್, ಏನ್ ಹೇಳಿ, ಟ್ರೈನರ್ ಫೀಲ್ಡ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಇವರು. ಮತ್ತೆ ಯಾವುದೇ ಎಜುಕೇಶನ್ ಫೀಲ್ಡ್ ಅಲ್ಲಿ, ಜುಡಿಷಿಯರಿ ಅಂದ್ರೆ ಕೋರ್ಟ್ ಕೇಸಲ್ಲಿ ಜುಡಿಷಿಯರಿ ಫೀಲ್ಡ್ ಅಲ್ಲಿ ಇರ್ತಾರಲ್ಲ, ಪಾರ್ಟಿಸಿಪೆಂಟ್ಸ್ ಕ್ಯಾನ್ ನೌ ಸಿ ಯುವರ್ ಅಪ್ಲಿಕೇಶನ್. ಓಕೆ, ಜುಡಿಷಿಯರಿ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ದೇಶಗಳ ಮಧ್ಯೆ ಅಂಬಾಸಿಡರ್ ಅಂತ ಏನ್ ಹೇಳ್ತೀವಲ್ಲ, ಸೊ ಆ ವೃತ್ತಿಯಲ್ಲೂ ಇವ್ರಿಗೆ, ಯಾಕೆಂದ್ರೆ ನೀಟಾಗಿ ವಿಚಾರನ ಮುಟ್ಸತಕ್ಕಂಥ ಶಕ್ತಿ ಇವ್ರಿಗೆ ಇರೋಂಥದ್ದು. ಟೀಚಿಂಗ್ ಫೀಲ್ಡ್ ಅಂತ ಹೇಳಿದ್ವಲ್ಲ, ಆ ರೀತಿ ಯಾವುದೇ ಒಂದು ಸಂಪರ್ಕ ಸೇತುವೆ ಆಗಿ ಇವರು ಕೆಲಸ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಈಸಿ. ಬ್ಯಾಂಕಿಂಗ್ ಫೀಲ್ಡಲ್ಲೂ ಅಷ್ಟೇ ಸರ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮತ್ತೆ ಫಿಲಾಸಫರ್, ಟೀಚರ್ಸ್, ಟ್ರೈನರ್ಸ್, ಇದೆಲ್ಲ ಇವ್ರಿಗೆ ತುಂಬಾ, ಇವ್ರು ಎಲ್ಲೇ ಹೋದ್ರು ತುಂಬಾ ದೊಡ್ಡದಾಗಿ ಯೋಚನೆ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಇವರಲ್ಲಿ. ಓಕೆನಾ. ಯಾವುದೇ ಒಂದನ್ನು ದೊಡ್ಡದಾಗಿ ಯೋಚನೆ ಮಾಡ್ತಕ್ಕಂಥ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಓಕೆನಾ ಸರ್. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ರಾಹು. ಓಕೆನಾ, ಫೈನ್. 4, 13, 22 ಮತ್ತೆ 31ನೇ ತಾರೀಕು ಜನಿಸಿರ್ತಕ್ಕಂಥವ್ರನ್ನ ರೂಲ್ಡ್ ಬೈ ರಾಹು ಅಂತ ಹೇಳ್ತೀವಿ. ಓಕೆ, ಇವ್ರಿಗೆ ಸ್ಯಾಟರ್ಡೆ ಮತ್ತು ಸಂಡೇ, ಶನಿವಾರ ಮತ್ತು ಭಾನುವಾರ ತುಂಬಾ
ಚೆನ್ನಾಗಿ ಆಗ್ಬರತಕ್ಕಂಥ ದಿವಸ ಆಗಿರುತ್ತೆ. ಓಕೆ, ರಾಹುಕೇತು ಬಗ್ಗೆ ಯಾರಿಗಾದ್ರೂ ಏನಾದರೂ ತಿಳಿದಿದೆಯಾ ಸರ್? ಹೇಳ್ಬೋದಾ ಒಂದೆರಡು ಮಾತಲ್ಲಿ? ಯಾರಿಗಾದ್ರೂ ತಿಳಿದಿದ್ರೆ ಅನ್ಮ್ಯೂಟ್ ಮಾಡೋಕೆ ಆಪ್ಷನ್. ಯಾರಿಗಾದ್ರೂ ಗೊತ್ತಿದ್ರೆ ಅನ್ಮ್ಯೂಟ್ ಆಗ್ತಿಲ್ವಾ? ಓಕೆ, ರಾಹುಕೇತುಗಳ ಬಗ್ಗೆ ಶಾಡೋ ಪ್ಲಾನೆಟ್ ಸರ್, ಶಾಡೋ ಪ್ಲಾನೆಟ್. ಶಾಡೋ ಪ್ಲಾನೆಟ್ ಕರೆಕ್ಟು. ಬೇರೆ ಕೇತುಗಳ ಬಗ್ಗೆ ತಿಳಿದಿರತಕ್ಕಂಥ ಮಾಹಿತಿ ಗೂಗಲೇ ಇದು ಹೇಳಿ. ರಾಬಿನ್ ವುಡ್ ಅಂತ ಹೌದು, ಅದು ಬರುತ್ತೆ ಸರ್, ಕರೆಕ್ಟ್. ರಾಬಿನ್ ರಾಹು ವುಡ್. ಅಂದ್ರೆ ಸಮುದ್ರ ಸಾವಿನ ತಲೆಮಾರ. ಬ್ರಹ್ಮಲೋಕದಲ್ಲಿ ಇರೋದು ಸರ್. ಅದು ಸರ್, ಸಮುದ್ರ ಮಂಥನ ಅಂತ ಸಮುದ್ರ ಮಂಥನ ಟೈಮ್ ನಲ್ಲಿ ಸಮುದ್ರ ಮಂಥನ ಮಾಡುವಾಗ ಓಕೆ, ಒಬ್ಬ ರಾಕ್ಷಸ ಇದು ಅಮೃತವನ್ನು ತಗೊಳ್ತಾರೆ. ಅದು ಆ ಅಮೃತ ಕತ್ತಲ್ಲಿ ಹೋಗುವಾಗ ವಿಷ್ಣು ಅದು ತಿಳ್ಕೊಂಡು ಚಕ್ರನ್ನ ಬಿಡ್ತಾರಂತೆ. ಓಕೆ, ಆವಾಗ ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ತಲೆ ಕಟ್ಟಾಗುತ್ತೆ. ಸರ್ ರಾಹು ಅಂದ್ರೆ ತಲೆ, ತಲೆ. ಕೇತು ಅಂದ್ರೆ ಮುಂಡ, Yes, ಇದು exactly. ತಲೆಯಿಂದ ನೋಡಿ, ಕೆಳಗಡೆ. ಹಾವಿನ ತಲೆ. ರಾಹು ಅಂದ್ರೆ ಹಾವಿನ ತಲೆ, ಮುಂಡ ಬೇರೆ ಕೇತು ಅಂದ್ರೆ ಆಗುತ್ತೆ. ಹಾವಿನ ಬಾಲ. ವೆರಿ ಗುಡ್, ವೆರಿ ಗುಡ್. ತಲೆ ನೋಡಿ, ಮಾತ್ರ ಎಷ್ಟು ರಾಹು. ನಿಜ ನಿಜ, ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ರಿ ಅಂತ ತಿಳಿಲಿಕ್ಕೆ ಕೇಳಿದೆ. ನೀವೆಲ್ಲ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ರಿ ಅಂತ ಪ್ರೂವ್ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ದಟ್. ರಾಹು ಕೇತು ವಿಚಾರ ಏನಂದ್ರೆ, ಸಮುದ್ರ ಮಂಥನ ನಡೀತಾ ಇರೋ ಟೈಮಲ್ಲಿ ಏನಾಗತ್ತೆ, ಅಮೃತ ಬರುತ್ತೆ. ಅಮೃತ ಬಂದಾಗ ಈ ಅಮೃತನ ದೇವತೆಗಳಿಗೆ ಮಾತ್ರ ಕೊಡಬೇಕು ಅನ್ನೋದು ನಿಯಮ ಇರುತ್ತೆ. ಇದನ್ನೆಲ್ಲ ತಿಳಿದಿರ್ತಕ್ಕಂಥ ರಾಹು ಏನ್ ಮಾಡ್ತಾರೆ, ಇವ್ರಿಗೆ ನಮ್ಮ ವಿಷ್ಣು ಸ್ವಾಮಿಗಳು ಮೋಹಿನಿ ರೂಪದಲ್ಲಿ ಬಂದು ಅಮೃತನ ಹಂಚಕ್ಕೆ ಬಂದಾಗ ಈ ರಾಹು ಅವ್ರು ಏನ್ ಮಾಡ್ತಾರೆ, ಗೊತ್ತಿಲ್ಲದೆ ದೇವ ರೂಪದಲ್ಲಿ ಬಂದು ದೇವತೆಗಳ ಸಾಲಿನಲ್ಲಿ ಸೇರ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅಮೃತ ಕೊಟ್ಟಾಗ ಅವ್ರಿಗೆ ತಿಳಿಯೋ ಅಷ್ಟೊತ್ತಿಗೆ ಅಮೃತ ಗಂಟ್ಲಿಂದ ಕೆಳಗೆ ಇಳಿದ್ಬಿಟ್ಟಿರುತ್ತೆ. ಆದರೆ ವಿಷ್ಣು ಅವರು ಅವರ ಸುದರ್ಶನ ಚಕ್ರನ ಬಿಟ್ಟು ಅವರ ಕುತ್ತಿಗೆನ ಕಟ್ ಮಾಡಿದಾಗ ಆ ಅಮೃತ ಒಳಗೆ ಹೋಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಅವರೊಬ್ಬರು ಅಜರಾಮರ ಆಗ್ತಾರೆ ಅಂತ. ಸೊ ಆದರೂ ಅವರಿಗೆ ಸ್ಥಾನಮಾನ ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಶ್ಯಾಡೋ ಪ್ಲಾನೆಟ್ ಆಗಿ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಾರೆ ಗ್ರಹಮಂಡಲದಲ್ಲಿ ಅಂತ. ಓಕೆನಾ? ಸೊ ಇವ್ರ ನೇಚರ್ ಹೇಗಿರುತ್ತಪ್ಪ, ಫಸ್ಟ್ ಹೇಳೋದಾದ್ರೆ, ಇವರು ಬರೀ ತಲೆ ಅಲ್ವಾ, ರಾಹು ಅಂದರೆ ಬರೀ ತಲೆ. ಇವ್ರಿಗೆ ಸ್ಟೆಬಿಲಿಟಿ ಇಲ್ಲ, ಅಪ್ ಆ್ಯಂಡ್ ಡೌನ್ಸ್ ಜಾಸ್ತಿ. ತಲೆ ಹೇಗೆ ಓಡಾಡೋದು, ಉಳ್ಳಾಡತ್ತಲ್ವಾ. ಸೊ ಅದೇ ರೀತಿ ಇವ್ರ ಜೀವನನೂ ಕೂಡ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ, ಸರ್ಪ್ರೈಸಸ್ ಜಾಸ್ತಿ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಇವರಲ್ಲಿ ದಿ ಡೋಂಟ್ ಲೈಕ್ ಟು ಶೇರ್ ದೇರ್ ಸೀಕ್ರೆಟ್ಸ್ ವಿತ್ ಎನಿವನ್. ನೋಡಿ, ಇವರೊಬ್ಬರಿಗೆ ಆ ಥರ ಬುದ್ಧಿ ಇರತಕ್ಕಂಥದ್ದು, ಯಾವುದನ್ನು ಎಲ್ಲ ಹತ್ರ ಸೀಕ್ರೆಟ್ಸ್ನ ಬಿಟ್ಕೊಡೋಂಥ ಬುದ್ಧಿ ಇವ್ರ ಹತ್ರ ಇರೋದಿಲ್ಲ ಅಂತ. ಓಕೆ, ದೇ ಲೈಕ್ ವರ್ಕ್ಸ್ ಟುವರ್ಡ್ಸ್ ಸೋಷಿಯಲ್. ನೋಡಿ, ಇವರೆಲ್ಲ ಜಾಸ್ತಿ ನನಗೆ ಯಾಕೆ ಅಂತ ಕೂರೋಂಥವ್ರಲ್ಲ, ಇವರು ಪ್ರತಿಯೊಂದಕ್ಕೂ ತಲೆ ಹಾಕೋಂಥವ್ರು. ಓಕೆ, ಇವ್ರಿಗೆ ಮತ್ತೆ ದೇ ಹ್ಯಾವ್ ಸ್ಟಕ್ ವಿತ್ ಹ್ಯಾಂಡ್ಲಿಂಗ್ ಮೋರ್ ದೆನ್ ಒನ್ ವರ್ಕ್. ನೀವು ನೋಡಿ, ರಾಹು ಬರೀ ತಲೆ ಅಲ್ವಾ, ಬಾಡಿ ಇರಲ್ಲ. ಸೊ ತಲೆ ತುಂಬಾ ಜಾಸ್ತಿ ಓಡ್ತಾ ಇರುತ್ತೆ. ಓಕೆನಾ? ತುಂಬಾ ಜಾಸ್ತಿ ತಲೆ ಓಡ್ತಾ ಇರುತ್ತೆ. ನೀವು ಇನ್ನೊಂದು ಯೋಚನೆ ಮಾಡೋದಾದ್ರೆ, ಈಗ ನಾವೆಲ್ಲ ಏನು ಈ ಸಿಸ್ಟಮ್, ಮೊಬೈಲ್, ಈ ನೆಟ್ವರ್ಕಿಂಗ್ ಸಿಸ್ಟಮ್, ಏನು ಇದನ್ನೆಲ್ಲ ಬಳಸ್ತಾ ಇದ್ವಿ, ಟೆಕ್ನಾಲಜಿ ಅಂತ, ಇದೆಲ್ಲ ಬಂದು ರಾಹುಗೆ ಸಂಬಂಧಪಟ್ಟಿದ್ದು. ಓಕೆನಾ? ನಮ್ಮ ಜೀವನದಲ್ಲೂ ಕೂಡ ಮುಂದೆ ಏನಾಗುತ್ತೆ, ಮುಂದೆ ಏನು ಅನ್ನೋದನ್ನ ರಾಹು ಅಂತ ಹೇಳ್ತಾರೆ. ನೋಡಿ, ಜೀವನದಲ್ಲಿ ರಾಹು ನಂಬರ್ ಇಲ್ದಾಗ ನಮ್ಮಲ್ಲಿ ಡಿಸಿಪ್ಲಿನ್ ಬರಲ್ಲ. ನಮ್ಮ ಲೋಶೋ ಗ್ರಿಡ್ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ, ರಾಹು ನಂಬರ್ ಯಾರಿಗಿರಲ್ಲ ಅವ್ರಿಗೆ ಡಿಸಿಪ್ಲಿನ್ ಇರಲ್ಲ, ಹೊಸ ಐಡಿಯಾಸ್ ಬರಲ್ಲ ಅಂತ ಅರ್ಥ. ಓಕೆನಾ? ದ ಬಿಟ್ ಶಾರ್ಟ್ ಟೆಂಪರ್ಡ್, ಇವ್ರಿಗೆ ತುಂಬ ಶಾರ್ಟ್ ಟೆಂಪರ್ ಆಗಿರ್ತಾರೆ. ಯಾಕೆ, ತಲೆ ಯಾವಾಗಲೂ ಬಿಸಿ ಅವ್ರಿಗೆ. ನೀವು ನೋಡಿ ಬೇಕಾದ್ರೆ ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ನೋಡ್ಬೋದು, ನಿಂತ ಜಾಗದಲ್ಲಿ ನಿಲ್ಲಲ್ಲ, ಕುಂತಿರೋ ಜಾಗದಲ್ಲಿ ಕೂರಲ್ಲ, ಯಾವಾಗಲೂ ಏನಾದರೂ ಒಂದು ಮಾಡ್ತಾ ಇರಬೇಕು ಅನ್ನೋದು ಇವರ ಒಂದು ಮೆಂಟಾಲಿಟಿ ಇರುತ್ತೆ. ಓಕೆನಾ? ಹಾಗೆ ಇವರಲ್ಲಿ ನೀವು ನೋಡ್ಬೋದು, ಬ್ರೈನ್ ತುಂಬ ಶಾರ್ಪ್ ಇರೋದ್ರಿಂದ ಇವ್ರು ಏನಾಗ್ತಾರೆ, ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ, ಮತ್ತು ಇವರು ಜಾಸ್ತಿ ಕಮಿಷನ್ ಬೇಸಿಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಅಂತ. ಓಕೆನಾ? ಇವ್ರಿಗೆ ಲಾಭ ಇಲ್ಲದೆ ಏನು ಮಾಡಲ್ಲ. ನೀವು ಬರೀ ಸಂಬಳ ಕೊಡ್ತೀನಿ ಅಂದರೆ ಸಂಬಳಕ್ಕೆ ಎಷ್ಟು ಬೇಕೋ ಅಷ್ಟೇ ಕೆಲಸ ಮಾಡೋಂಥದ್ದು. ಅದೇ ನೀವು ಇವ್ರನ್ನ ಕಮಿಷನ್ ಬೇಸ್ ಮೇಲೆ ಕೆಲಸಕ್ಕೆ ಎಲ್ಲಾದರೂ ಸೇರಿಸಿ, ನೀನು ಇಷ್ಟು ಆರ್ಡರ್ ತೊಗೊಂಬರಪ್ಪ, ನಿನಗೆ ಇಷ್ಟು ಕೊಡ್ತೀನಿ ಅಂತ ಎಲ್ಲಾದರೂ ಸೇರಿಸಿದಾಗ ಅವರು ಒಂದಕ್ಕಿಂತ 2 ಪಟ್ಟು ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ಅರ್ಥ. ಓಕೆನಾ ಸರ್? ಮತ್ತು ಇವ್ರು ಜಾಸ್ತಿ ಬಿಸ್ನೆಸ್ ಫೀಲ್ಡಲ್ಲಿ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ. ರಾಹು ನಂಬರ್ ಅವರು ಬಿಸ್ನೆಸ್ ಫೀಲ್ಡಲ್ಲಿ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ ಅಂತ ಹೇಳ್ತೀವಿ ಇವ್ರನ್ನ.
ಮತ್ತೆ ಇವ್ರನ್ನ ರಾಬಿನ್ ಹುಡ್ ಅಂತ ಕೂಡ ನಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ ಕರಿತೀವಿ ಸರ್. ತಪ್ಪು ತಿಳ್ಕೊಬೇಡಿ, ಯಾರಾದ್ರೂ ಈ ಡೇಟ್ ಆಫ್ ಬರ್ತ್ ಇದ್ರೆ. ರಾಬಿನ್ ಹುಡ್ ಅಂದ್ರೆ ಏನಪ್ಪಾ ಅಂದ್ರೆ, ಇರೋರ ಹತ್ರ ಆವಾಗಿನ ಕಾಲದಲ್ಲಿ ಒಬ್ಬ ಇದ್ದ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ರಾಬಿನ್ ಹುಡ್ ಅಂದ್ರೆ ಅವ್ರಿಗೆ ಏನ್ ಆಸೆ ಅಂದ್ರೆ, ಇರೋರ ಹತ್ರ ತಂದು ಇಲ್ದೇ ಇರೋರಿಗೆ ಹಂಚತಕ್ಕಂತ ಕೆಲಸ. ಹೌದಾ ಸರ್? ಇರೋರ ಹತ್ರ ತರ್ತಾರೆ, ಇಲ್ದೇವರಿಗೆ ದಾನವಾಗಿ ಕೊಡ್ತಾರೆ. ಇದು ಇವರ ಮೇನ್ ಬುದ್ಧಿ ಇರುತ್ತೆ. ಓಕೆನಾ? ಎಲ್ಲರೂ ನೀರು ಕುಡಿದ್ವಿ ಸರ್ ದಯವಿಟ್ಟು. ಏನಾಗ್ತದೆ? ಓಕೆ ಸರ್, ಇದು ರಾವು ಬಗ್ಗೆ ಇನ್ನೇನಾದ್ರೂ ವಿಚಾರ ಬೇಕಿತ್ತಾ? ಎಲ್ಲರಿಗೂ ನಿಮ್ಗೆ ನನಗಿಂತ ಜಾಸ್ತಿ ಗೊತ್ತಿರುತ್ತೆ ಅನ್ಕೊಂಡಿದೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಬುಧ 5 ನೋಡಿ ಸರ್, ಇವ್ರದ್ದು ಒಂಥರ ಲಕ್ಕಿ ನಂಬರ್ ಅಂತ ಹೇಳ್ತೀವಿ ಸರ್. ನಮ್ಮ ಗ್ರಹಮಂಡಲದಲ್ಲಿ, ನಮ್ಮ ಪ್ಲಾನೆಟ್, ನಮ್ಮ ಒಂದು ಲವಶೋ ಗ್ರಿಡ್ ಅಲ್ಲಿ ಕೂಡ ಈ 5ನೇ ಸಂಖ್ಯೆ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಬರಲ್ಲ ಅಂತ. ಜೀವನದಲ್ಲಿ ಬ್ಯಾಲೆನ್ಸ್ ಬರಲ್ಲ. ನೀವು ನೋಡ್ಬೋದು, ನಮ್ಮ 9 ನಂಬರಲ್ಲಿ ಈ ಕಡೆ 4 ನಂಬರ್ ಇರುತ್ತೆ, ಈ ಕಡೆ 4 ನಂಬರ್ ಇರುತ್ತೆ, ಮಧ್ಯ 5. ಸೊ ಇವರು ಯಾವ ಕಡೆ ಬೇಕಾದ್ರೂ ಬ್ಯಾಲೆನ್ಸ್ ಮಾಡತಕ್ಕಂಥ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಡೇಟ್ ಆಫ್ ಬರ್ತ್ ಅವ್ರಿಗೆ. ಓಕೆನಾ? ನೀವು ಇವ್ರನ್ನ ಏಟ್ಗೂ ಸಿಗಲ್ಲ, ಏನೂ ಸಿಗಲ್ಲ. ನೋಡಿ, 5, 14, 23 ಯಾರು ಹುಟ್ಟಿರ್ತಾರೆ ನಿಮ್ಮ ಸುತ್ತಮುತ್ತಲು, ನಿಮ್ಮ ಫ್ಯಾಮಿಲಿಯಲ್ಲಿ ನೀವೀಗ ಒಂದು 5-6 ಡೇಟ್ ಆಫ್ ಬರ್ತ್ ತಗೊಂಡಿರ್ತಾರಲ್ಲ, ಅದರಲ್ಲಿ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ವಯಿಸ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇವರು ತುಂಬಾ ಕಲಾತ್ಮಕ ವ್ಯಕ್ತಿ ಕೂಡ. ಯಾರನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕಲ್ತಿರ್ತಾರೆ ಸರ್ ಇವರು. ಓಕೆನಾ? ಅಷ್ಟು ಈಸಿಯಾಗಿ ಪ್ಲಾನ್ ಮಾಡಿ, ಇವ್ರಿಗೆ ಏನಾದರೂ ಆ ಸಮಸ್ಯೆ ಬರುತ್ತೆ ಅಂತ ಗೊತ್ತಾದ್ರೆ ಅಲ್ಲಿ ನಗ್ನಗ್ತಾನೆ ಅಲ್ಲಿಂದ ಆಚೆ ಬರೋಂಥ ಕೆಲಸ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಓಕೆನಾ? ಇವ್ರು ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಏಟ್ಗೂ ಸಿಗಲ್ಲ, ಪಾಟ್ಗೂ ಸಿಗಲ್ಲ ಅಂತೀವಲ್ಲ, ಆ ರೀತಿ ಇವ್ರಿಗೆ ಆ ಒಂದು ನಾಲೆಡ್ಜ್ ತುಂಬಾ ಚೆನ್ನಾಗಿರುತ್ತೆ. ಇವರಿಗೆ ವೆರಿ ಬ್ರಿಲಿಯಂಟ್ ಆ್ಯಂಡ್ ಜಡ್ಜ್ ಎನಿ ಒನ್ ಕ್ವೈಟ್ ಈಸಿಲಿ, ಅಂದರೆ ಈಸಿಯಾಗಿ ಇವರು ಜಡ್ಜ್ ಮಾಡ್ತಾರೆ ಯಾರನ್ನ ಬೇಕಾದರೂ ಅಂತ ಅರ್ಥ. ಲವ್ ಟು ಡೂ ವರ್ಕ್ ದಟ್ ಕ್ಯಾನ್ ಹೆಲ್ಪ್ ದೆಮ್ ಅರ್ನ್ ಮನಿ ಇನ್ ಶಾರ್ಟ್. ಇವ್ರಿಗೆ ಈಸಿಯಾಗಿ ದುಡ್ಡು ಬರೋಂಥ ಕೆಲಸ ಯಾವುದು? ಈಸಿಯಾಗಿ ದುಡ್ಡು ಬರತಕ್ಕಂಥ ಕೆಲಸ, ಕಮಿಷನ್ ಬೇಸಿಸ್ ಕೆಲಸ, ಒಂದು ಯಾವುದೇ ಒಂದು ಮಿಡ್ಲ್ ಮ್ಯಾನ್ ಅಂತ ಹೇಳ್ತೀವಲ್ವಾ, ಏಜೆಂಟ್ಸ್ ಅಂತ ಹೇಳ್ತೀವಲ್ವಾ, ಅಂಥ ವಿಚಾರದಲ್ಲಿ ಇವ್ರಿಗೆ ತುಂಬ ಸಂಪಾದನೆ ಇರುತ್ತೆ ಅಂತ. ಮತ್ತು ಇವರು ಸರ್ ಇನ್ನೊಂದು ಹೇಳ್ತೀನಿ, ಇವ್ರು ಯಾವುದೇ ಒತ್ತಡದಲ್ಲಿ ಇವರು ಕೂಡ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ ಸರ್. ರೆಸಿಗ್ನೇಷನ್ ಲೆಟರ್ ಜೋಬಲ್ಲೇ ಇರುತ್ತೆ ಇವ್ರಿಗೆ. ಓಕೆನಾ? ಯಾವಾಗಾದರೂ ಸ್ವಲ್ಪ ಪ್ರೆಷರ್ ಆಯ್ತಾ ತೆಗೆದು ಕೊಟ್ಬಿಟ್ಟು ಅಲ್ಲಿಂದ ಆಚೆ ಹೋಗ್ತಾ ಇರ್ತಾರೆ. ಆ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅವ್ರಿಗೆ. ಮತ್ತು ರಿಸ್ಕ್ ಟೇಕಿಂಗ್ ಎಬಿಲಿಟಿ ತುಂಬ ಜಾಸ್ತಿ ಅವ್ರಿಗೆ. ಆ ಟೈಮ್ ನೀವು ಒಂದು ದಿವಸ ಎಲ್ಲ ಒಬ್ಬ ಮನುಷ್ಯ ಮಾಡೋ ಕೆಲಸನ 2 ಅವರ್ ಆಗಲಿ 3 ಅವರ್ ಆಗಲಿ ಶ್ರದ್ಧಾಭಕ್ತಿಯಿಂದ ಮಾಡಿ ಅಲ್ಲಿಂದ ಎದ್ದು ಆಚೆಗೆ ಬರಬೇಕು ಅವರು. ಆ ಥರ ಒಂದು ಮೆಂಟಾಲಿಟಿ ಇರುತ್ತೆ. ಓಕೆನಾ? ಓಕೆ, ಆದ್ಮೇಲೆ ಇವ್ರದ್ದು ತುಂಬ ಒಳ್ಳೆ, ಇವ್ರು ಸಖತ್ ಸರ್. ಇವ್ರು ಈ ನಂಬರ್ ಯಾರು ಡೇಟ್ ಆಫ್ ಬರ್ತ್ ಇಲ್ಲ ಅವ್ರಿಗೆ ಬ್ಯಾಲೆನ್ಸಿಂಗ್ ನಿಜವಾಗ್ಲೂ ಇರಲ್ಲ. ಅಷ್ಟು ಇದೊಂಥರ ಲವ್ ತುಂಬ ಪಡೆದು ಬಂದಿರತಕ್ಕಂಥ ದಿನಾಂಕ ಅಂತ ಹೇಳ್ತೀವಿ. ಈ ಡೇಟ್ ಆಫ್ ಬರ್ತ್ ಅವರು ತುಂಬ ಕೇಳ್ಕೊಂಬಂದಿರ್ತಾರೆ. ಬ್ಲೆಸ್ಡ್ ಬೈ ಗಾಡ್ಸ್, ಹುಡ್ತಾನೆ ಇವರಲ್ಲಿ ತುಂಬ ಒಳ್ಳೆ ಬ್ರಿಲಿಯಂಟ್ ಬ್ರೈನ್ ಇರುತ್ತೆ. ಎಲ್ಲರಿಗೂ ಇಷ್ಟಪಡೋ ಹಾಗೆ ಬದುಕ್ತಾರೆ ಇವರು. ಯಾರನ್ನೂ ಎದುರಾಕೊಂಡು ಬದುಕೋಂಥ ಕೆಪಾಸಿಟಿ, ಅಂದರೆ ಬದುಕೋವಂಥದ್ದು ಇಲ್ಲ ಇವರಲ್ಲಿ. ಅವ್ರು ಇಷ್ಟ ಇಲ್ವಾ, ಅವ್ರು ಅಲ್ಲೇ ಇರಲಿ, ನಾವಿಲ್ಲೇ ಇರೋಣ, ಮುಂದೆ ಸಿಕ್ಕಿದಾಗ ನಗ್ನಗ್ತಾ ಮಾತಾಡ್ತಾರೆ. ಇವ್ರಿಗೆ ಯಾರು ಅಪೋಸಿಟ್ ಅವರೇ ಇರಲ್ಲ ಸರ್. ಇವ್ರಿಗೆ ಆಗಲ್ಲ ಅನ್ನೋರು ಯಾರೂ ಇರಲ್ಲ, ಅಷ್ಟು ಮಟ್ಟಿಗೆ ಇವ್ರು ಇರ್ತಾರೆ ಅಂತ. ಓಕೆ, ಇವ್ರಿಗೆ ಕೆಲಸ ವೃತ್ತಿ ನಾವು ನೋಡೋದಾದ್ರೆ ಸೇಲ್ಸ್ ಮ್ಯಾನ್, ಇನ್ಶೂರೆನ್ಸ್, ಓಕೆ, ಸೇಲ್ಸ್ ಮ್ಯಾನ್, ಇನ್ಶೂರೆನ್ಸ್ ಏಜೆಂಟ್, ರೈಟರ್, ಎಜುಕೇಷನ್, ಡಾಕ್ಟರ್, ಮ್ಯಾಥಮೆಟಿಷಿಯನ್, ಮತ್ತೆ ಬಿಗ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಇವರು ತುಂಬ ಜಾಸ್ತಿ ಇರ್ತಾರೆ ಅಂತ ಸರ್. ಓಕೆ, ಇದೆಲ್ಲ ಮ್ಯಾಚ್ ಆಗ್ತಿದ್ಯಾ? ಯಾರಾದರೂ ಈ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಮನೇಲಿ ಇದ್ದಾರಾ? ಅವ್ರಿಗೆ ಸೇಮ್ ಕ್ಯಾರೆಕ್ಟರ್ಸ್ ಮ್ಯಾಚ್ ಆಗ್ತಿದ್ರೆ ತಿಳಿಸಿ. ಅನ್ಮ್ಯೂಟ್ ಆಗಿದೆ, ಮಾತಾಡ್ಬೋದು ಯಾರಾದರೂ ಮಾತಾಡೋದಿದ್ರೆ. ಇಷ್ಟ ಆಗ್ತಿದ್ಯಾ ಈ ಕಲಿಕೆ? ಸುಲಭ ಆಗ್ತಿದ್ಯಾ? ರೂಪಕಲಾ ಮ್ಯಾಮ್ ಹೇಳಿ. ಮಗಂದು ಮ್ಯಾಚ್ ಆಗುತ್ತೆ. ಕರೆಕ್ಟ್ ಆಗಿದ್ಯಾ? ಯಾರಿಗೆ 100% ಹೌದು ಮ್ಯಾಚ್ ಸರ್. ಆಗ್ತಿದೆ? 100% ಅಂತ ಹಾಕಿ. ಮೈ ಬ್ರದರ್ ಡಾಕ್ಟರ್, ಎಸ್ ಎಕ್ಸಾಕ್ಟ್ಲಿ. ಅದೇನು ಐಡಿಯಾ ಬರ್ತಾ ಇಲ್ಲ. ಅಲ್ಲ ಸರ್, ಅಂದ್ರೆ ಐಡಿಯಾ ಬರ್ತಿಲ್ಲ ಅಂದ್ರೆ ನಿಮ್ಗೆ ಡೇಟ್ ಆಫ್ ಬರ್ತ್ ಕಂಡುಹಿಡಿಯೋದು ಗೊತ್ತಾಗ್ತಿಲ್ವಾ ಅಂತ.
ನಮ್ ಡೇಟ್ ಆಫ್ ಬರ್ತ್ ಅದ್ರಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಸರ್. ನಮ್ ಡೇಟ್ ಆಫ್ ಬರ್ತ್ ಬೇರೆ. ಹೌದು, ನಿಮ್ ಡೇಟ್ ಆಫ್ ಬರ್ತ್ ಏನ್ ಸರ್? ನಮ್ದು ನಮ್ಮ ಮನೆಯಲ್ಲಿ ಅವ್ರದ್ದು ಡೇಟ್ ಆಫ್ ಇದು ನಾವ್ ಸರ್ ಹೇಳ್ತಾ ಇರೋದು ಮ್ಯಾಚ್ ಆಗ್ತಿಲ್ವಾ 1/4 ನಿಮ್ಗೆ? 1981. ಮ್ಯಾಚ್ ಆಗ್ತಿಲ್ವಾ? ಅಲ್ಲ ಅಲ್ಲ, ಇದು ಮನೆಯಲ್ಲಿ ಯಾರ್ದು 5ನೇ ತಾರೀಕಿಗೆ ಯಾವ್ದು ಇಲ್ವಲ್ಲ. ಇರ್ಲಿ, ಅಲ್ಲ ನಾನು ಇದ್ದವ್ರದ್ದು ಕೇಳ್ತಾ ಇದೀನಿ ಸರ್ ಸರ್. ನಮಸ್ಕಾರ. ನಮ್ದು ಇದ್ದವ್ರದ್ದು ಕೇಳ್ತಾ ಇದೀನಿ. ಸರ್ ಅದೇ ಅದೇ. ಸರ್ ನಂದು ಈ ಡೇಟ್ ಆಫ್ ಬರ್ತ ಸರ್. ಓಕೆ, ಮ್ಯಾಚ್ ಆಗ್ತಿದ್ಯಾ? ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಾ? ಸರ್ ಒಂದು ಓಕೆ, ಫೈನ್, ಒಳ್ಳೇದು. ಈಗ ಎಲ್ಲಾರ್ಗೂ ಈಸಿ ಆಗ್ತಿದೆಲ್ಲ. ಮೈ ಹಸ್ಬೆಂಡ್ ಗ್ರ್ಯಾಂಡ್ ಸನ್ ಮ್ಯಾಚ್ ಸೂಪರ್ ಮ್ಯಾಮ್. ಓಕೆ ಓಕೆ. ಮೈ ಮದರ್ ಅಂಡ್ ಮೈ ಡಾಟರ್ ಸನ್ ಮ್ಯಾಚ್ ಸೂಪರ್. ಎಲ್ಲಾರ್ಗೂ ನೋಡಿ 70% ನಾವೇನ್ ಹೇಳ್ತೀವಿ. ಹಲೋ ಹೇಳಿ ಸರ್, ಹಲೋ ಹೇಳಿ ಸರ್. ಹಲೋ ಹೇಳಿ ಇಲ್ಲ ಸರ್. ಸರ್, ಯಾಕೆ ಕಟ್ ಆಗುತ್ತೆ? ನಿಮ್ಮ ನೆಟ್ವರ್ಕ್ ನ ಇಲ್ಲ, ಚೆಕ್ ನೀವ್ ಮಾಡ್ಕೊಳ್ಳಿ ಸರ್. ಒಂದು ಎಂತ್ರಿ ಅಧ್ಯಕ್ಷರು? 60-70% ಸರ್ ಅದು ಇನ್ನೊಂದ್ಸರಿ ಯಾರಿಗೆ? ಸರ್, ದಯವಿಟ್ಟು ಯಾರು ನೋಡಿ ಹೊರಗಡೆ ಮಾತಾಡ್ತಿರೋರು ಮ್ಯೂಟ್ ಮಾಡ್ಕೊಳ್ಳಿ ಸರ್. ಈ ಕೆಲಸ ಮಾಡಬೇಡಿ ಸರ್ ದಯವಿಟ್ಟು. ಹೇಳಿ ಮೇಡಮ್, ಅನಿತಾ ಮ್ಯಾಮ್ ಹೇಳಿ. ಹೇಳಕ್ ಸರ್ ಇನ್ನೊಂದ್ಸರ್ತಿ ಸ್ಕ್ರೀನ್ ಶೇರ್ ಮಾಡಿ ಸರ್. ಅದು ಓಕೆ ನಂಬರ್ ಮೇಡಮ್, 5. ನಂಬರ್ 5 ಬೇಕಾ? ಓಕೆ, ತಗೊಳ್ಳಿ. ಯಾರಿಗಾದ್ರೂ ಸ್ಕ್ರೀನ್ ಶಾಟ್ಸ್ ಬೇಕಾದ್ರೆ ದಯವಿಟ್ಟು ತಗೊಳ್ಳಿ ಇದನ್ನ. ಓಕೆ, ಒಂದು ನಿಮ್ಮ ರೆಫರೆನ್ಸ್ಗೆ ನಾನು ಒಂದು ಹೇಳಿರ್ತೀನಿ ಮ್ಯಾಮ್. ಯಾರು ಬರ್ಕೊಂಡಿರ್ತೀರಿ ಅವ್ರಿಗೆ 100% ತಲೆಗೋಗಿರುತ್ತೆ. ಈ ಸ್ಕ್ರೀನ್ ಶಾಟ್ಸ್ ತಗೊಂಡಿಟ್ಟಾಗ ಒಂದು ತಿಂಗಳು ಬಿಟ್ಟು ನೀವು ನೋಡಿದಾಗ ಹುಡುಕ್ಲಿಕ್ಕೂ ಸಿಗಲ್ಲ, ಅದು ಅಷ್ಟು ಹಿಂದೆ ಹೊರಟೋಗಿರುತ್ತೆ. ಇಲ್ಲ ಸರ್, ಬರಿತಾ ಇದ್ವಿ ಅಷ್ಟೊತ್ತಿಗೆ ಹೋಯ್ತದು, ಅದಕ್ಕೆ ಸರ್. ಇರ್ಲಿ ಇರ್ಲಿ, ಅಲ್ಲ ಸರ್ ಅದು ಲಕ್ಕಿ ಡೇಟನು ಮತ್ತೆ ಬರ್ತ್ ಡೇಟ್ ಎರಡು ಒಂದೇ ಇರುತ್ತಾ? ಅಲ್ಲ ಸ್ಕ್ರೀನ್ ಶಾಟ್ ಮೇಡಮ್, ಈ 5, ಡೇಟ್ 14, ಅವರಿಗೆ 23 ಅಂತ ಇದೆಯಲ್ಲ. ಹೆಲ್ಪ್ಫುಲ್ ಆಗಿರುತ್ತೆ ಅಂತ, ಸಪೋರ್ಟಿವ್ ಆಗಿರುತ್ತೆ. ಈ ಡೇಟ್ ಲಕ್ಕಿ ಡೇಟ್ ಬೇರೆ ಬರುತ್ತೆ, ಲಕ್ಕಿ ನಂಬರ್ಸ್ ಬೇರೆ ಬರುತ್ತೆ. ಓಕೆ, ಹಾ, ಈ ಡೇಟ್ ಕೂಡ ಅವ್ರಿಗೆ ಓಕೆ ಅಷ್ಟೇ ಒಂದು ಲಕ್ಕಿ ಆಗಿರುತ್ತೆ, ಅಂದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಓಕೆ, ನಿಮ್ಗೆ ಲಕ್ಕಿ ಡೇಟ್ ಕಂಡುಹಿಡಿಯೋದು ನಾನು ಓಕೆ ಸರ್. ಹೇಳ್ಕೊಡ್ತೀನಿ ಬಿಕಾಸ್ ಇನ್ನೊಂದು ಅದು ವಿಧಾನದಲ್ಲಿ. ಅದು ತುಂಬಾ ಹಾ ಈಸಿಯಾಗಿ ಕಂಡುಹಿಡಿಬಹುದು. ಹಾ ಓಕೆ, ಓಕೆ ಸರ್, ಆಯ್ತು. ಆ ಲಕ್ಕಿ ಡೇ ಅಂತ ಹಾಕಿದ್ದಲ್ಲ, ಅದಕ್ಕೆ ಹೌದು. ಒಂದ್ಸರಿ ಲಕ್ಕಿ ಕನ್ಫರ್ಮ್ ಇವರಿಗೆ ಮಾಡ್ತೀನಿ. ಬುಧವಾರ ಮತ್ತು ಶುಕ್ರವಾರ ತುಂಬಾ ಒಳ್ಳೆ ದಿನ ಆಗಿರುತ್ತೆ ಇವರಿಗೆ, ಈ ಡೇಟ್ ಆಫ್ ಬರ್ತ್ ಅವರಿಗೆ. ಲಕ್ಕಿ ಡೇಟ್ಸ್ ಅಂದ್ರೆ ಈ ಓಕೆ, ಡೇಟ್ ಆಫ್ ಬರ್ತ್ ಅವರಿಗೆ ಪ್ರೆಸೆಂಟ್ ಡೇಟ್ ಅದೇ ಬರುತ್ತಲ್ಲ ಮೇಡಮ್, ಡ್ರೈವರ್ ನಂಬರ್ ಅದೇ ಬರುತ್ತಲ್ವಾ, ಅದೇನೆ. ಆ ಹಾ, ದಿವಸ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಉದ್ದೇಶ. ಓಕೆ ಓಕೆ ಸರ್, ಓಕೆ ಆಯ್ತು. ಓಕೆ. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಈಸಿ ಇದೆಯಾ ಕಲಿಕೆ? ಸುಲಭವಾಗಿದೆಯಾ ಕಲಿಕೆ? ಎಸ್ ಸರ್. ಓಕೆ, ಥ್ಯಾಂಕ್ ಯು ಎಸ್ ಸರ್. ಓಕೆ ಮೇಡಮ್. ಕಲಿಬೇಕು, ಎಲ್ಲರೂ ಎಷ್ಟು ಕಲಿತೀವಿ ಅಷ್ಟು ಒಳ್ಳೇದು. ಅಟ್ಲೀಸ್ಟ್ ನಾವು ಇನ್ನೊಬ್ರಿಗೆ ಹೇಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿ ಇರತಕ್ಕಂಥ ಸಮಸ್ಯೆಗಳನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕಾದ್ರೂ ಶ್ರದ್ಧಾ ಭಕ್ತಿಯಿಂದ ಕಲಿಬೇಕು ಅಂತ ನನ್ನ ಉದ್ದೇಶ. ಓಕೆ ಓಕೆ. ನೆಕ್ಸ್ಟ್ ಬಂದು 6 ಶುಕ್ರ. ಓಕೆ, 6, 15, 24 ಬುಧವಾರ. ಇವರಿಗೆ ಒಳ್ಳೆ ದಿನ ಬಂದು ಬುಧವಾರ ಮತ್ತು ಶುಕ್ರವಾರ ಇವರಿಗೆ ತುಂಬಾ ಒಳ್ಳೆ ದಿನ ಆಗಿರುತ್ತೆ. ಈ 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಅಂದ್ಕೊಂಡು ಹುಟ್ಟಿದವ್ರಿಗೆ ವೀನಸ್ ರೂಲ್ಡ್ ಬೈ ಶುಕ್ರ ಅಂತ ಹೇಳ್ತೀವಿ. ದಾನವ ಗುರು ಅಂತ ಹೇಳ್ತೀವಿ. ಓಕೆ, ನೋಡಿ ಇವ್ರಿಗೆ ತುಂಬಾ, ಈಗ ಶುಕ್ರನ ಬಗ್ಗೆ ಎಲ್ಲರಿಗೂ ಒಂದು ಸಣ್ಣ ನಾಲೆಡ್ಜ್ ಇರುತ್ತಲ್ವಾ? ಶುಕ್ರ ಅಂದ್ರೇನು, ಶುಕ್ರ ದಶೆ ಅಂದ್ರೆ ಏನು ಗೊತ್ತಿರುತ್ತಲ್ಲ. ಈ ನಂಬರ್ ಅವರಿಗೆ ಇರತಕ್ಕಂಥದ್ದು, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಅಂತ. ಓಕೆ, ಇವರು ತುಂಬಾ ದಾನವ ಗುರು. ದಾನವ ಗುರು. ಹೌದು ಮೇಡಮ್, ಹೌದು, ದಾನವ ಗುರು ಇವರು. ಇವ್ರನ್ನ ಗುರುಗಳು ಅಂದ್ರೆ ಇವ್ರನ್ನ ಯಾರು ಮೇಲಕ್ಕೆ ಏರಿಸ್ತಾರೆ ನೋಡಿ. ನೀನೇ ಎಲ್ಲ, ನೀನಿಲ್ದೆ ಏನೂ ಇಲ್ಲ ಅಂತ ಹೇಳೋರ್ಗೆ ಅವ್ರದ್ದು ಒಳ್ಳೆಯವರಾಗ್ಲಿ ಕೆಟ್ಟವರಾಗಿರ್ಲಿ ಅವ್ರನ್ನ ಸೇಫ್ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾರೆ ನಮ್ಮ ದಾನವ ಗುರುಗಳು. ಅವರು ಶುಕ್ಲಾಚಾರ್ಯರು ಅದೇ ಪರಿಸ್ಥಿತಿಯಲ್ಲಿ ದಾನವರಿಗೆ ಗುರುಗಳಾಗಿ ಹೋಗಿರೋಂಥದ್ದು. ಅವರು ಒಳ್ಳೆಯವರ ಕೆಟ್ಟವರ ಬೇಡ, ಇವ್ರ ಜೊತೆಲಿ ಇರ್ತಾರ, ಅವ್ರನ್ನ ಕೇರ್ ಮಾಡತಕ್ಕಂಥ ಕ್ವಾಲಿಟೀಸ್ ಜಾಸ್ತಿ ಇರುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಹೋಲಿಸ್ತೀವಿ ಅಂತ ಹೇಳಿದ್ರೆ, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಈ ಶುಕ್ರನ ಹೋಲಿಸ್ತೀವಿ ಅಂತ. ನಮ್ಮ ಮನೇಲಿ ಹೆಣ್ಮಕ್ಳಿಗೆ ಯಾರಿಗಾದ್ರೂ ನಾವು ತೊಂದರೆ ಕೊಟ್ಟಾಗ ಏನಾಗುತ್ತೆ, ಶುಕ್ರ ಕೆಡ್ತಾನೆ ಅಂತ ನಾವು ಹೇಳ್ತೀವಿ. ಓಕೆನಾ? ಅದೇ ರೀತಿ ಶುಕ್ರನ ಕ್ವಾಲಿಟೀಸ್ ಹೇಗಿರುತ್ತೆ ಅಂದರೆ, ಇವರು ತುಂಬ ಸ್ಯಾಕ್ರಿಫೈಸ್. ನಾನು ಹೇಳಿಲ್ವಾ, ಅವ್ರನ್ನ ಹೊಗಳ್ಬೇಕು. ಅವ್ರನ್ನ ಯಾರು ಎಷ್ಟು ಹೊಗಳ್ತಾರೆ, ಯಾರು ಎಷ್ಟು ಅವ್ರನ್ನ ನೀನೇ ಎಲ್ಲ ಅಂತಾರೆ, ಅವ್ರನ್ನ ಅಷ್ಟು ಕೇರ್ ಮಾಡೋಂಥ ಬುದ್ಧಿ ಇವ್ರಿಗಿರುತ್ತೆ ಅಂತ. ಓಕೆ, ಮತ್ತೆ ನೋಡ್ಬೋದು ನೀವು ಇವರಲ್ಲಿ ತುಂಬಾ ಕ್ರಿಯೇಟಿವ್ ಮೈಂಡ್ ಇರುತ್ತೆ. ಯಾವುದಕ್ಕೆ ಅವ್ರ ಮನೆಗಳನ್ನ ಇಡಂಥದ್ದು ನೀವು ನೋಡ್ಬೋದು. ನಾರ್ಮಲ್ ಆಗಿ ಇವರು ಡೆಕೋರೇಟ್ ಮಾಡೋ ಥರ ಯಾರ ಕೈಲೂ ಡೆಕೋರೇಟ್ ಮಾಡೋಕ್ಕಾಗಲ್ಲ, ಅಷ್ಟು ತುಂಬ ಸುಂದರವಾಗಿ ಇಡೋಂಥ ಕೆಲಸ ಮಾಡ್ತಾರೆ. ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರನ್ನ ನೋಡ್ಬೋದು ನೀವು. ಇವರು ಬೆಳಗ್ಗೆ ಒಂದ್ಸರಿ ಸ್ನಾನ ಮಾಡ್ತಾರೆ, ಬೇಕಾದ್ರೆ ಸಂಜೆನೂ ಒಂದ್ಸರಿ ಸ್ನಾನ ಮಾಡ್ತಾರೆ. ಐರನ್ ಇಲ್ಲದೆ ಆಚೆಗೆ ಬರಲ್ಲ.
ಅಲಂಕಾರ ಇಲ್ಲದೆ ಆಚೆಗೆ ಬರಲ್ಲ ಇವರು. ಓಕೆನಾ? ಇದನ್ನ ಯಾರಾದ್ರೂ ಗಮನಿಸಿದ್ದೀರಾ ಇಲ್ಲಿವರೆಗೂ? ಎಸ್ ಆರ್ ನೋ ಮೆಸೇಜ್ ಮಾಡಿ ತಿಳಿಸಿ. ಅಟ್ಲೀಸ್ಟ್ ನೀವು ಮೆಸೇಜ್ ಮಾಡ್ತಾ ಇದ್ರೆ ನನಗೂ ಒಂದು ಖುಷಿ ಇರುತ್ತೆ. ಓಕೆ, ಇವ್ರ ಕ್ಯಾರೆಕ್ಟರ್ ಬಂದು ಆ ರೀತಿ ಇರುತ್ತೆ. ಓಕೆನಾ? ಇವರ ಡೆಕೋರೇಟಿವ್ಸ್ ಮತ್ತೆ ಲವ್ ಟು ಟ್ರಾವೆಲ್ ಅಂತ ಹೇಳ್ತೀವಿ. ಇವರು ಜಾಸ್ತಿ ಓಡಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ. ಏನ್ ಹೇಳಿ? ಇವರು ಜಾಸ್ತಿ ಓಡಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ತೀವಿ. ಆಚೆಗಡೆ ಓಡಾಡಂತ ಬುದ್ಧಿ ಇವರಲ್ಲಿ ಜಾಸ್ತಿ ಇರುತ್ತೆ ಅಂತ. ಮತ್ತೆ ಅದೇ ರೀತಿ ಥಿಂಕ್ ಅಬೌಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟು ಮಚ್. ಯಾವ್ದಾನೋ ಒಂದು ವಿಚಾರ ತಗೊಂಡ್ಬಿಟ್ರೆ ಅದ್ರ ಬಗ್ಗೆನೇ ಜಾಸ್ತಿ ಎಳಿತಾ ಇರ್ತಾರೆ ಅಂತ ಕೂಡ ಇರುತ್ತೆ ಇವರಲ್ಲಿ. ಇವರಲ್ಲಿ ಆ ಕ್ಯಾರೆಕ್ಟರ್ಸ್ ತುಂಬಾ ನೋಡ್ಬೋದು. ಇವ್ರನ್ನ ಯಾವ್ದ್ರಲ್ಲಿ ನೋಡ್ಬೋದಪ್ಪ ಜಾಸ್ತಿ? ಯಾವ ಬಿಸ್ನೆಸ್ ಅಲ್ಲಿ ಯಾವ್ದೋ ಇವರ ಕಾರ್ಯವೈಖರಿಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಫ್ಯಾಷನ್ ಫೀಲ್ಡ್ ಅಲ್ಲಿ ತುಂಬಾ ನೋಡ್ಬೋದು. 2 ಅವರ್ನ ಬಿಟ್ರೆ 6 ಅವರ್ನ ಜಾಸ್ತಿ ನೀವು ಫ್ಯಾಷನ್ ಫೀಲ್ಡ್ ಅಲ್ಲಿ, ಯಾವ ರೀತಿ ಒಂದು ಮೂವಿ ಫೀಲ್ಡ್ ಅಲ್ಲಿ ಆಗ್ಬೋದು, ಒಂದು ಸೀರಿಯಲ್ ಫೀಲ್ಡ್ ಅಲ್ಲಿ ಆಗ್ಬೋದು, ಒಂದು ಫ್ಯಾಷನ್ ಶೋಸ್ ಡೆಕೋರೇಟಿವ್ ಅಲ್ಲಿ ಆಗ್ಬೋದು, ಒಂದು ಆಡತಕ್ಕಂಥದ್ದು, ಕತೆ ಬರೆಯತಕ್ಕಂಥದ್ದು, ಪೇಂಟಿಂಗ್ ಅಂತದ್ದು, ಆ ಥರ ಫೀಲ್ಡ್ಸ್ ಅಲ್ಲಿ ಒಂದು ಕ್ರಿಯೇಟಿವಿಟಿ ಇರತಕ್ಕಂಥ ಫೀಲ್ಡ್. ನೀವು ಇದನ್ನ ಜಾಸ್ತಿ ನಮ್ಮ ಫಿಲಿಮ್ ಇಂಡಸ್ಟ್ರಿಲಿ ಈ ಡೇಟ್ ಆಫ್ ಬರ್ತ್ ಅವ್ರನ್ನ ತುಂಬಾ ನೋಡ್ಲಿಕ್ಕೆ ಸಿಗ್ತಾರೆ. ಇವ್ರಿಗೊಬ್ಬರಿಗೆ 2 ಅವರ್ಗೆ ಬಿಟ್ರೆ ಕಲೆ ಇವ್ರಿಗೆ ಜಾಸ್ತಿ ಇರತಕ್ಕಂಥದ್ದು. ಓಕೆನಾ? ಫೈನ್, ನಾವೀಗ ತಿಳಿಯೋಣ 7. ಓಕೆ, ಹೇಗನ್ಸ್ತು ಇವತ್ತಿನ ಕಲಿಕೆ? ಇನ್ನು ಮುಂದುವರ್ಸೋಣ ಇಲ್ಲ ಟೈಮ್ ಇದೆಯಾ? ಯಾರಿಗಾದ್ರೂ ಬ್ಯುಸಿ ಇದ್ದೀರಾ ಪಾಪ? ಯಾರಿಗಾದ್ರೂ ಬ್ಯುಸಿ ಇದ್ದೀರಾ? ಟೈಮ್ ಇದೆಯಾ? ಮುಂದುವರ್ಸಿ. ಓಕೆ, ಹೆಂಗೂ ಮನಗದಲ್ವಾ, ಆರಾಮಾಗಿ ಕೇಳೋಣ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ನೀವು ಎಷ್ಟು ಖುಷಿಯಾಗಿ ಕಲಿದಿರೋ ಇನ್ನೂ ಇಂಟ್ರೆಸ್ಟ್ ಹೆಚ್ಚಾಗ್ತಾ ಹೋಗುತ್ತೆ ಸರ್. ಓಕೆನಾ? ಓಕೆ ಮ್ಯಾಮ್, ಪಾಸಿಟಿವ್ ಯಶೋಧ ಅವರು, ವೆರಿ ಗುಡ್, ಸೂಪರ್. ಓಕೆ, ಈಗ ನಾವು 6 ಶುಕ್ರನ್ ಬಗ್ಗೆ ಕೇಳಿದ್ವಿ ಅಲ್ಲ. ನೆಕ್ಸ್ಟ್ 7 ಕೇತು ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಕೇತು 7, 16, 25 ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಕೇತು ಅಂತ ಹೇಳ್ತೀವಿ. ಇವರಿಗೆ ಒಳ್ಳೆ ದಿನ ಯಾವುದು ಅಂದರೆ ಸಂಡೇ ಮತ್ತು ಮಂಡೇ, ಭಾನುವಾರ ಮತ್ತು ಸೋಮವಾರ ಇವರಿಗೆ ಒಳ್ಳೆ ದಿನಾಂಕ ಇರುತ್ತೆ. ಓಕೆ, ಇವ್ರದ್ದು ಯಾವ ರೀತಿ ಪರ್ಸ್ನಾಲಿಟಿ ಅಂತ ನಾವು ನೋಡೋದಾದ್ರೆ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ. ಇವರು ಕೂಡ 5ರವ್ರ ಥರ ಯಾರನ್ನೂ ಎದುರಾಕೊಳ್ಳಲ್ಲ. ಇವ್ರಿಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಆಚೆ ಬರತಕ್ಕಂಥ ಬುದ್ಧಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಮೊದಲೇ ಬಾಡಿ ಯೋಚನೆ ಮಾಡೋಕ್ಕೆ ಮೈಂಡ್ ಕಮ್ಮಿ ಇವರಿಗೆ. ಬಟ್ ಕಷ್ಟಪಟ್ಟು ದುಡಿಯತಕ್ಕಂಥ ಬುದ್ಧಿ ಇದೆ. ಅಂದರೆ ಯಾಕೆಂದರೆ ಬರೀ ಬಾಡಿ ಅಲ್ವಾ, ಬಾಡಿ ಏನು ಮಾಡುತ್ತೆ, ತಲೆ ರಾಹು ಆಗಿದ್ದಾರೆ, ಅವರು ತುಂಬ ಇದಾಗಿರ್ತಾರೆ. ಬಾಡಿ ಬಂದು ಕಷ್ಟಪಡ್ತಕ್ಕಂಥದ್ದು, ದಣಿವು, ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋ ಥರ ಇವ್ರ ಮೈಂಡಲ್ಲಿರುತ್ತೆ. ಮತ್ತು ಈ ಮೈಂಡ್ ಅವ್ರನ್ನ ಜಾಸ್ತಿ ಇನ್ವೆಸ್ಟಿಗೇಷನ್ ಫೀಲ್ಡಲ್ಲಿ ನೀವು ನೋಡ್ಬೋದು. ಯಾವುದೇ ಸೈಂಟಿಸ್ಟ್ ಲೆವೆಲಲ್ಲಿ, ಓಕೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಫೀಲ್ಡಲ್ಲಿ ಮತ್ತು ಮಿಲಿಟ್ರಿ ಇನ್ವೆಸ್ಟಿಗೇಷನ್ ಫೀಲ್ಡಲ್ಲಿ, ಅಂದರೆ ಇವರಿಗೆ ತುಂಬ ಆಳವಾಗಿ ನೋಡತಕ್ಕಂಥ, ಮೊದಲೇ ಬಾಡಿ ತಲೆ ಇಲ್ಲ, ಬಾಡಿ ಸೆನ್ಸ್ ಪವರ್, ನಾವೇನು 6th ಸೆನ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಇಂಟ್ಯೂಷನ್ ಪವರ್ ಅಂತ ಹೇಳ್ತೀವಲ್ವಾ, ಇದು ಇವ್ರಿಗೆ ತುಂಬ ಬಹಳ ಇರುತ್ತೆ ಅಂತ ಉದ್ದೇಶ. ಓಕೆನಾ? ಮತ್ತು ಇವರು ಯಾವುದನ್ನೇ ವಿಚಾರನ ಬೇಗ ತಿಳ್ಕೊಳ್ಳೋವಂಥದ್ದು. ಇವರು ಕೂಡ 3ರವ್ರ ಥರ ತುಂಬ ಲಕ್ಕಲ್ಲಿ ಬಂದಿರ್ತಾರೆ. ಇವ್ರ ಫ್ಯಾಮಿಲಿಯಲ್ಲಿ ಇವ್ರು ಹುಟ್ಟಿದ ಮೇಲೆ ತುಂಬ ಲಕ್ಕಿ ಇರ್ತಾರೆ. ಬೇಕಾದ್ರೆ ಯಾರಾದರೂ ಈ ಥರ ತಿಳಿದು ನೋಡಿ, ಅವ್ರ ಜೀವನ 100% ಫ್ಯಾಮಿಲಿಯಲ್ಲಿ ಇವ್ರು ಜನಿಸಿದ ಮೇಲೆ ಚೇಂಜಸ್ ಆಗಿರುತ್ತೆ. ಮತ್ತು ಯಾವುದಾದ್ರೂ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಇವ್ರನ್ನೇನಾದರೂ ಕರ್ಕೊಂಡು ಹೋದರೆ ಅದು ಪಾಸಿಟಿವ್ ಆಗೋದಾದರೆ ಪಟ್ಟಂತ ರಿಸಲ್ಟ್ ಬರುತ್ತೆ, ಇಲ್ಲ ನೆಗೆಟಿವ್ ಆಗೋದಾದರೆ ಕಟ್ ಮಾಡುತ್ತೆ ಅಂತ. ಕೇತು ಪ್ರತಿಯೊಂದನ್ನು ಕಟ್ ಮಾಡುತ್ತೆ. ಆಗತ್ತೆ, ಆಗಲ್ವಾ, ಆ ಥರ ಒಂದು ವಿಚಾರ ಜಾಸ್ತಿ. ನೀವು ಯಾರಾದರೂ ಎಲ್ಲಾದರೂ ಹೋಗ್ಬೇಕಾದ್ರೆ ಈ ಡೇಟ್ ಆಫ್ ಬರ್ತ್ ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಆ ಕೆಲಸ ಆಗಿದೆಯಾ ಇಲ್ವಾ ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ? ಮತ್ತು ಆದಷ್ಟು ಇಂಡಿಪೆಂಡೆಂಟ್ ನೇಚರ್ ಇರುತ್ತೆ. ಜಾಸ್ತಿ ಯಾರ ಜೊತೆಗೂ ಒಗ್ಗಲ್ಲ ಇವರು. ಆದಷ್ಟು ಇವ್ರದೇ ಆದ ಒಂದು ಮನಸ್ಥಿತಿಯಲ್ಲಿ ಬದುಕಂಥದ್ದು ಜಾಸ್ತಿ ಇರುತ್ತೆ ಇವ್ರಿಗೆ ಅಂತ ಹೇಳ್ತೀವಿ. ಇವ್ರು ಪ್ರತಿಯೊಂದು, ನೀವು ಇದನ್ನ ಏನಾದರೂ ಡೇಟ್ ಆಫ್ ಬರ್ತಲ್ಲಿ ಹೆಚ್ಚಾಗಿ ಬಂದಾಗ ಅನುಮಾನ ಅಂತ ಕೂಡ ನಾವು ಯೋಚನೆ ಮಾಡ್ಬೋದು. ಅನುಮಾನ ಅಂದರೆ ಅನುಮಾನ ಅಲ್ಲ, ಅದು ಡೀಪಾಗಿ ಹೋಗೋವಂಥದ್ದು. ಯಾವುದೇ ವಿಚಾರದಲ್ಲಿ ಈ ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ಯಾರಾದರೂ ತಪ್ಪು ಮಾಡೋದನ್ನ ಹಿಡ್ಕೊಟ್ಟು ಕೊನೆಗೆ ಇವರೇ ಆಚೆ ಬರ್ತಾರೆ. ಒಂದು ಒಳ್ಳೇದು ಮಾಡೋದಕ್ಕೆ ಹೋಗಿ ಇವರು ಅಷ್ಟೇ, 2ರವರು ಅಷ್ಟೇ, ಇವರಿಬ್ಬರದು ಇದೊಂದು ಕ್ಯಾರೆಕ್ಟರಿಸ್ಟಿಕ್. ಒಂದು ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತಾರೆ, ಅಲ್ಲಿ ಸಮಸ್ಯೆನ ತಲೆ ಮೇಲೆ ಎಳ್ಕೊಂಡು ಆಚೆ ಬರ್ತಾರೆ ಅಂಥದ್ದು. ಈ ನೇಚರ್ ಇವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಓಕೆ, ಇವ್ರಿಗೆ ಪ್ರೊಫೆಷ್ನಲ್ಸ್ ಯಾವುದು ಚೆನ್ನಾಗಿ ಆಗಿ ಬರುತ್ತೆ ಅಂತ ನೋಡೋದಾದ್ರೆ ಡ್ರೈವಿಂಗ್,
ಓಕೆ, ಸೆನ್ಸ್ ಪವರ್ ಚೆನ್ನಾಗಿರುತ್ತಲ್ಲ, ಡ್ರೈವಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತೆ ಮೆಡಿಸಿನ್ ಟ್ರೇಡಿಂಗ್ ಇವರಲ್ಲಿ ತುಂಬ ಚೆನ್ನಾಗಿ, ನಾನು ಹೇಳಿದ್ನಲ್ಲ, ಡಿಟೆಕ್ಟಿವ್ ಫೀಲ್ಡ್ ಲ್ಯಾಬಲ್ಲಿ ಕೆಲಸ ಮಾಡೋಂಥದ್ದು, ಪೊಲೀಸಲ್ಲಿ ಡಿಟೆಕ್ಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥದ್ದು. ನೀವು ಯಾವುದೇ ಸೈಂಟಿಸ್ಟ್ಗಳನ್ನ ನೋಡಿ ಈ ಡೇಟ್ ಆಫ್ ಬರ್ತಲ್ಲೇ ಜಾಸ್ತಿ ಇರ್ತಾರೆ ಅಂತ ಹೇಳ್ತೀವಿ ಸೈಂಟಿಸ್ಟ್ಗಳಾಗೋರು, ಯಾಕೆಂದರೆ ಇವ್ರಿಗೆ ತುಂಬ ಡೀಪಾಗಿ ನೋಡತಕ್ಕಂಥ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಸೊ ಇವ್ರಿಗೆ ಆ ಥರ ಕೆಲಸಗಳು ತುಂಬ ಚೆನ್ನಾಗಿ ಆಗಿ ಬರುತ್ತೆ ಅಂತ ಹೇಳ್ತೀವಿ. ಓಕೆನಾ? ಆಡಿಬಲ್, ಫೈನ್. ನೋ ಸರ್, ನೋ ವಾಯ್ಸಾ? ಮನಿ ಮ್ಯಾಗ್ನೆಟ್ ಅನುಷಾ ಮ್ಯಾಮ್, ಯಾವಾಗಿದು? ಫೈನ್. ಓಕೆ ಸರ್, ಏನನ್ಸ್ತು ಇವತ್ತಿನ ಕಲಿಕೆ? ಯಾರಾದರೂ ಒಂದು ಪದದಲ್ಲಿ ಹೇಳೋದಾದ್ರೆ ಹೇಳ್ಬೋದಾ? ಹೇಗಿತ್ತು ಕಲಿಕೆ? ಅನ್ಮ್ಯೂಟ್. ಚೆನ್ನಾಗಿತ್ತು ಸರ್, ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇಂಟ್ರೆಸ್ಟಿಂಗ್ ಓಕೆ ಸರ್. ಆಗಿದೆಯಾ ಕಲಿಕೆ? ಚೆನ್ನಾಗೈತೆ ಚೆನ್ನಾಗೈತೆ. ಮಾತಾಡ್ಬೇಕು ಸರ್, ಮಾತಾಡಿ ದಯವಿಟ್ಟು. ನಿಮ್ಮ ಎಕ್ಸ್ಪ್ರೆಷನ್ಸ್ ಮೂಲಕ, ಓಕೆ, ನಿಮ್ಮ ಎಕ್ಸ್ಪ್ರೆಷನ್ಸ್ ನ ಮೂಲಕ ನಿಮ್ಮ ಕಲಿಕೆ ಆಸಕ್ತಿ ಹೇಗಿದೆ ಅಂತ ನಮಗೂ ತಿಳಿಯುತ್ತೆ. ನಿಮಗೆ ಕಲಿಕೆ ಆಸಕ್ತಿ ಜಾಸ್ತಿ ಇದೆ ಅಂತ ಗೊತ್ತಾದ್ರೆ ಇನ್ನೂ ಹೆಚ್ಚಾಗಿ ಹೇಳ್ಕೊಡೋದಕ್ಕೆ ನಮಗೂ ಖುಷಿ ಇರುತ್ತೆ. ಸರ್ ಸೂಪರ್ ಆಗಿದೆ ಸರ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್. ಸರ್ ಎಷ್ಟೋ ವಿಚಾರಗಳು ಗೊತ್ತಾಯ್ತು ಸರ್ ಇವಾಗ. ಹೌದು ಸರ್, ನೀವು ಇದನ್ನ ತಿಳಿದು ಸುಮ್ಮನೆ ಆಗೋದಲ್ಲ, ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಒಂದು 5-6 ಜನ ಡೇಟ್ ಆಫ್ ಬರ್ತ್ನ ಇಟ್ಕೋಬೇಕು. ಇದೆಲ್ಲ ಮ್ಯಾಚ್ ಆಗ್ತಿದ್ಯಾ ಇಲ್ವಾ ಇದನ್ನ ಚೆಕ್ ಮಾಡ್ಕೋಬೇಕು. ಓಕೆನಾ? ಇದೇ ರೀತಿ ನನ್ನದೊಂದು ಇನ್ನೊಂದು ರಿಕ್ವೆಸ್ಟ್ ನಿನ್ನೆ ಕೂಡ ಕೇಳಿದ್ದೆ, ಇವತ್ತು ಕೂಡ ಕೇಳ್ತೀನಿ. ನಿಮ್ಮ ಅನಿಸಿಕೆಗಳು, ನಿಮ್ಮ ಕಲಿಕೆ ಇದು ಹೇಗಿದೆ ಅನ್ನೋದನ್ನ ಒಂದು ಸಣ್ಣ ಒಂದು 5 ಸೆಕೆಂಡ್ 10 ಸೆಕೆಂಡ್ ವಿಡಿಯೋ ಮಾಡೋ ಮೂಲಕ ಅಥವಾ ಒಂದು ಮೆಸೇಜ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದ್ರ ಮೂಲಕ, ನೀವು ಇದು ಮಾಡೋದ್ರಿಂದ ಬಾಕಿ ಜನ ಯಾರು ಗ್ರೂಪ್ಗೆ ಜಾಯ್ನ್ ಆಗ್ತಾ ಇಲ್ಲ ಕ್ಲಾಸಸ್ಗೆ, ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರಲಿ, ಕಲಿಕೆ ಫ್ರೀಯಾಗಿ ಸಿಗ್ತಾ ಇದೆ, ಅದನ್ನು ಎಲ್ಲರೂ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಓಕೆನಾ ಸರ್? ಮಾಡ್ಬೋದಾ? ಹಾಗೆ ನಾನು ಕೇಳಿದೆ, ನೀವು ಎಲ್ಲ ಬಂದು ವಿಡಿಯೋನ ನೋಡ್ತಾ ಇದ್ದೀರಿ, ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅನ್ನೋದೊಂದು ಕೊರತೆ ಇದೆ ನನ್ನ ಮನಸ್ಸಲ್ಲಿ. ಅಲ್ವಾ? ಹಾಂ, ಕರೆಕ್ಟಾ ಸರ್? ಮಾಡ್ತೀವಿ. ಮಾಡೋದು ಇವತ್ತು ಸರಿ, ಮಾಡ್ಕೊಂತೀವಿ ಸರ್ ಎಲ್ಲಾರು. ಮಾಡಿ ಒಂದು ಸೂಪರ್ ಸಣ್ಣ ಸೂಪರ್ ವಿಡಿಯೋ ಒಳ್ಳೆ ಮಾಡಿ, ಮಾತುಗಳು ಒಂದು ಇವೆಲ್ಲ. 5 ಸೆಕೆಂಡ್ 10 ಸೆಕೆಂಡ್ ವಿಡಿಯೋ ಮಾಡಿ ಗ್ರೂಪಲ್ಲಿ ಹಾಕಿ, ನಿಮ್ಮ ಶೇರಿಂಗ್ಸ್ನ ಹಂಚ್ಕೊಳ್ಳಿ. ನೋಡಿ, ಇದು ಯಾವುದು ನಿಮಗೆ ಫ್ರೀ ಸಿಗ್ತಿದೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನೀವು ಯಾವುದೋ ಜನ್ಮದಲ್ಲಿ ನೀವು ಮಾಡಿರೋ ಪುಣ್ಯ ಕೆಲಸಗಳು, ನೀವು ಮಾಡಿರ್ತಕ್ಕಂಥ ಕಾರ್ಯವೈಖರಿಗಳು ಇದು ನಿಮಗೆ ತಲುಪಿಸ್ತಾ ಇದೆ ಅಂತ. ಇದಕ್ಕೆ ನೀವೇನು ಮಾಡಬೇಕು? ದುಡ್ಡಂತೂ ಕೇಳಿಲ್ಲ ನಾವು, ಆದರೆ ಅದಕ್ಕೊಂದು ನೀವು ತಗೊಂಡಿದ್ದ ಒಂದು ಪ್ರತಿಫಲವಾಗಿ ನಮಗೆ ಒಂದು ಶೇರಿಂಗ್ಸ್ ಮುಖಾಂತರ ನಮಗೆ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಓಕೆ? ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಇವತ್ತು. ಸರ್. ಸರ್ ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ಸರ್ ವಿಡಿಯೋ ಬರ್ತಾ ಇದೆಯಲ್ಲ, ಹೌದು ಸರ್. ಇದನ್ನ ಹೆಂಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ ಗೊತ್ತಾಗ್ತದೆ. ಸರ್, ನೀವು ಯೂಟ್ಯೂಬ್ ಹೋಗ್ತಿರಲ್ಲ, ಅದರಲ್ಲಿ ಮೇಲ್ಗಡೆ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸರ್. ಯೂಟ್ಯೂಬ್ ಹೋಗ್ಬೇಕು ಅಂತ ಹೇಳ್ತೀನಿ. ಹೌದೌದು, ಯೂಟ್ಯೂಬ್ ಅಲ್ಲಿ ಹೋದ್ರೆ ಸಬ್ಸ್ಕ್ರೈಬ್ ಆಪ್ಷನ್ ಸಿಗುತ್ತೆ. ನೀವೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿದಾಗ ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ರಿಯಲ್ಮಿ ನೋಡಿ ಸರ್, ಇದು ಒಳ್ಳೆ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಸರ್ ಅಂತ ಹಾಕಿದ್ರೆ ಅದ್ರ ನಿಮ್ಮ ಹೆಸರು ಆಲ್ರೆಡಿ ಮಾಡಿದೀವಿ ಸರ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಮೇಡಮ್. ನಾವು ಆಲ್ರೆಡಿ ಮಾಡಿರೋರಿಗೆ ಧನ್ಯವಾದಗಳು. ನಾವು ಮಾಡಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಹೋಮ್ ಶ್ರೀ ಡಿವೈನ್ಸ್ ಫ್ಯಾಮಿಲಿ ಮೆಂಬರ್ ಆಗಿದ್ದೀರಿ ಅಂತ ನೀವು ಅರ್ಥ. ಓಕೆನಾ? ಹೋಮ್ ಶ್ರೀ ಡಿವೈನ್ಸ್ ಅಂತ ಅಂದ್ರೆ ಮಾತಾ ಪಾರ್ವತಿ ದೇವಿ, ಪಿತಾ ಮಹೇಶ್ವರ ಇವರ ದೈವಿಕತ್ವದ ಆಶೀರ್ವಾದದಲ್ಲಿ ನಾವಿದ್ದೀವಿ ಅಂತ ಇರೋದು ಓಂ ಶ್ರೀ ಡಿವೈನ್ಸ್ ಅಂದರೆ. ಸೊ ನೀವೆಲ್ಲ ಈ ಫ್ಯಾಮಿಲಿಯಲ್ಲಿ ಜಾಯ್ನ್ ಆಗಿದ್ರೆ ಅಂದರೆ ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸದಾ ಇರುತ್ತೆ ಅನ್ನೋದು. ಓಕೆನಾ ಸರ್? ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಸರ್. ಡೌಟ್ಸ್ ನಾಳೆ ತುಂಬ ಬರುತ್ತೆ, ನನಗೆ ಗೊತ್ತು. ಇವತ್ತು ಬರೀ ವಿಚಾರಗಳನ್ನ ತಿಳ್ಕೊಂಡಿದ್ರಿ ಅಲ್ವಾ, ನಾಳೆನೇ ಮೇನ್ ಕ್ಯಾಲ್ಕುಲೇಷನ್ ಅಂತ ಇರೋದು. ಸೊ ಡೌಟ್ಸ್ ನಾಳೆ ಬರುತ್ತೆ ಸರ್. ಸೆಂಡ್ 3 and 4 ಡೀಟೇಲ್ ಸ್ಕ್ರೀನ್ ಶೇರ್. ನೋಡಿ, ನಾ ಅಷ್ಟೊತ್ತು ಬಿಟ್ಟಿರ್ತೀರಿ. ಹೇಳಿ ಸರ್. ಸರ್ ನಂದು ಒಂದೇ ಒಂದು ಸರ್. ಹೇಳಿ ಸರ್, ಹೇಳಿ. ನಂದು ಡೇಟ್ ಆಫ್ ಬರ್ತ್ ಬಂದು 141981. ಹೌದು, ನಾನೀಗ ಬರೀ ಒಂದ್ ಬಗ್ಗೆ ಹೇಳಿದೀನಿ, ಒಂದ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅರ್ಥ ಆಯ್ತು ನನಗೆ. ನನಗೆ ಅರ್ಥ ಆಗಿದೆ, ನನ್ನ ಹೆಂಡತಿಗೆ ಅರ್ಥ ಆಗಿಲ್ಲ. ಓಕೆ, ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾ ಅವರು. ಹೇಳಿ. ಹಂಗಾಗಿ ಡ್ರೈವರ್ ನಂಬರ್ 1, ಕಂಡಕ್ಟರ್ 6. ಓಕೆ, ಅವ್ರು ನಮ್ಮ ಹೆಂಡತಿ ಬಂದ್ಬಿಟ್ಟು ಅವ್ರದ್ದು ಡ್ರೈವರ್ ನಂಬರ್ 8. ಎಷ್ಟು? 8.
ಓಕೆ, ಆಂಟಿ ಡ್ರೈವರ್ ಕಂಡಕ್ಟರ್ ನಂಬರ್ ಅಂತ ಹ್ಮ್ ಹೇಳ್ತಲ್ಲ, ಆಂಟಿ ಇಲ್ಲಿ ಡ್ರೈವರ್. ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ನೀವೇನು ಹೇಳೋದ್ ಬೇಡ, ಇದನ್ನ ನಾನೇ ಹಾ ಹೇಳ್ತೀನಿ ನಿಮ್ಗೆ ಮುಂದೆ. ಓಕೆ, ಆಕ್ಚುಲಿ ಇದ್ರ ಸಮಸ್ಯೆ 1 ಮತ್ತೆ 8 ಅವ್ರಿಗೆ ನಾವು ಯಾರಿಗೂ ಡೇಟ್ ಕೊಡಲ್ಲ. ಮತ್ತೆ ನಿಮ್ಮ ಕಂಡಕ್ಟರ್ ನಂಬರ್ನ ನೋಡಬೇಕು. 1, 8 ನಿಮ್ಮ ಡ್ರೈವರ್ ನಂಬರ್ ಇದೆ, ಅದು ಕೂಡ ನಾವು ಒಂದು ಫ್ಯಾಮಿಲಿ ಅಂದ್ರೆ ಮ್ಯಾರೇಜ್ ಇದ್ರಲ್ಲಿ ನ್ಯೂಮರಾಲಜಿಯಲ್ಲಿ ನೋಡೋದಾದ್ರೆ ಅದನ್ನ ಕೊಡಲ್ಲ, ಆದ್ರೂ ಆಗಿರುತ್ತೆ. ಅದಕ್ಕೆ ಏನ್ ಬೇಕು ರೆಮಿಡೀಸ್ ಕೊಡ್ತೀವಿ, ಅದ್ರ ಮುಖಾಂತರ ಮಾಡ್ಕೊಳ್ಳಿ, ಎಲ್ಲ ಕ್ಲಿಯರ್ ಆಗತ್ತೆ ನಿಮ್ಮ ಸಮಸ್ಯೆಗಳು ಅಂತ ಹೇಳ್ತೀವಿ. ಕಂಡಕ್ಟರ್ ಸರ್ ನಂಬರ್ ಏನಿದೆ ನಿಮ್ದು 6 ಅಲ್ಲ? ನಿಮ್ದು ನಿಮ್ದು 6 ಅಲ್ವಾ ಕಂಡಕ್ಟರ್ ನಂಬರ್ ಸರ್? ಹೌದು ಸರ್ ಕಂಡಕ್ಟರ್ ಅವ್ರ 6 ಕಂಡಕ್ಟರ್ ನಂಬರ್ ಏನ್ ಸರ್? ಕಂಡಕ್ಟರ್ 6 ಸರ್. ಅವ್ರದ್ದು ನಿಮ್ಮ ಮನೆಯವ್ರದ್ದು. ಅವ್ರ ಕಂಡಕ್ಟರ್ 8 ಸರ್. ಸರ್ ಡ್ರೈವರ್ 8, ಕಂಡಕ್ಟರ್ ಸರ್ 6 ಸರ್. ಕಂಡಕ್ಟರ್. ಹಾ ಸರಿ ಸರ್, ತಿಳಿಯೋಣ, ಮುಂದೆ ಹೇಳ್ತೀನಿ ನಾನು. ಲಾಸ್ಟ್ ದಿವಸ ಇದಕ್ಕೆಲ್ಲ ರೆಮಿಡೀಸ್ ಕೂಡ ಕೊಡ್ತೀನಿ, ಯೂಸ್ ಮಾಡ್ಕೊಳ್ಳಿ. ಸರಿ ಸರ್ ಆಯ್ತು. ಹೇಳಿ ಸರ್, ಹೇಳಿ ಸರ್. ಹೇಳಿ ಸರ್. ಸರ್ ಇವಾಗ ನೀವು ಉಂಡಿಯಲ್ಲಿ ಕಾಸು ಹಾಕಿ ಅಂತ ಹೇಳಿದಿರಲ್ವಾ, ಹೌದು ಸರ್. ನೈಟ್ ಮಲ್ಕ ಅದು ಮತ್ತೆ ಏನು ರೀಯೂಸ್ ಮಾಡ್ಬೋದಾ ಇಲ್ಲ ಎಲ್ಲನ ಆಮೇಲೆ ಚಾರಿಟಿ ನೀವು ಯೂಸ್ ಕೊಡ್ಬೇಕಾ? ಮಾಡಿ ಸರ್. ನೋಡಿ ನೀವು ಹೇಳಿ ಸರ್. ನಿಮಿಷ ವಾಯ್ಸ್ ಇದೆ. ಓಕೆ, ನೋಡಿ ಈಗ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಬರ್ತದೆ ಸರ್. ಹೌದು, ಅದಕ್ಕೆ ಆಫ್ ಮಾಡಿದ್ದೀನಿ. ಓಕೆ, ನಿಮ್ಮ ನಿದ್ರಾ ಸ್ಥಿತಿಗೆ ಹೋಗ್ಬೇಕಾದ್ರೆ ಇನ್ನೇನು ಮನಗ್ಲಿಕ್ಕೆ ಹೋಗ್ತೀರಿ ಹಾಸಿಗೆಗೆ, ಆ ಟೈಮಲ್ಲಿ ದುಡ್ಡನ್ನ ಹಾಕಿ. ಮತ್ತೆ ಬೆಳಗ್ಗೆ ಎಚ್ಚರ ಆಗ್ತಿರಲ್ವಾ, ಎದ್ದ ತಕ್ಷಣ ಆ ನಿದ್ರಾ ಮಪ್ರದಲ್ಲೇ ತೊಗೊಂಡೋಗಿ ದುಡ್ಡನ್ನ ಹಾಕಿ. ಅವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಬರುತ್ತೆ, ಇದು ನಾನು ಸೇವ್ ಮಾಡ್ತಾ ಇದ್ದೀನಿ ಅಂತ. ನೀವು ರೀಯೂಸ್ ಮಾಡೋದು ಆಮೇಲೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಸ್ವಲ್ಪ ದಿವಸ ಅದು ನಿಮ್ಮ ಮೈಂಡಿಗೆ ಪೂರ್ತಿಯಾಗಿ ಹೋಗಿ ರೀಚ್ ಆಗಿ ನೀವು ನೆಕ್ಸ್ಟ್ ಆ ಫೀಲಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಒಂದು 21 ದಿವಸ ಕರೆಕ್ಟಾಗಿ ಮಾಡ್ತಾ ಹೋದಾಗ ಆಟೋಮೆಟಿಕ್ಕಾಗಿ ನಿಮ್ಗೆ ಸೇವಿಂಗ್ಸ್ ಆಗ್ತಾ ಇರೋದು ನಿಮ್ಮ ಗಮನಕ್ಕೆ ಬರುತ್ತೆ. ಇದು ನನ್ನಲ್ಲಿ ಇರ್ಲಿಲ್ವಲ್ಲ, ಹೇಗೆ ಬಂತು ಅಂತ ನಿಮಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದ್ರ ನಂತರ ನೀವು ಅದನ್ನ ಬಳಸಿ, ಬೇಡನಲ್ಲ. ನಿಮ್ಮ ಕೈಲಿ ಆ ಥರ 500,000 ಹಾಕಿ ಉಳಿಸ್ಲಿಕ್ಕೆ ಆಗಿಲ್ಲ ಅಂದರೂ 100, 50, 10 ಆದ್ರೂ ಆ ಥರ ಆಗ್ತಾ ಹೋಗಿ ಅಂತ ಹೇಳ್ತೀವಿ. ಓಕೆ, ಆ ಥರ ಆಗ್ದಾಗ ತುಂಬ ಈಸಿಯಾಗಿ ನಿಮ್ಗೆ ಸೇವಿಂಗ್ಸ್ ಮೋಡ್ಗೆ ಹೋಗುತ್ತೆ ಅಂತ. ಇದು ಒಂದು ಒಳ್ಳೆ ರೆಮಿಡಿ, ಏಕೆಂದರೆ ಎಲ್ಲ ಯೂಸ್ ಮಾಡೋ ರೆಮಿಡಿ. ನಾವು ಈ ಏನು ಹೇಳ್ತೀವಿ ಹಿಪ್ನೋಥೆರಪಿಗಳಲ್ಲಿ, ಹಿಪ್ನೋಟಿಸಮಲ್ಲಿ ಈ ವಿಚಾರಗಳನ್ನ ಜಾಸ್ತಿ ಮೈಂಡ್ಗೆ ಹಾಕ್ತೀವಿ. ಈ ವಿಚಾರಗಳು ತಿಳಿದಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸೇವ್ ಆಗ್ತಾವೆ. ನಾನು ಹಾಕ್ತೀವಿ, ಉಂಡಿಗೆ ಹಾಕ್ತೀವಿ ಅಂತ ಏನಕ್ಕೆ ಹಾಕ್ತೀವಿ? ಇಷ್ಟೇ ಕಾನ್ಸೆಪ್ಟ್ ಸರ್. ನಾವು ಉಂಡಿಗೆ ಹಣ ಹಾಕ್ತಾ ಇದೀವಿ ಅಂದ್ರೆ ಏನಂತ ಅರ್ಥ? ಸರ್ ಉಂಡಿಗಿಂತ ಮುಂಚೆ ಹಾ ಸರ್, ಜಾರ್ ಅಂತ ಒಂದು ಆಪ್ ಇದೆ ಸರ್, ಅದು ಬೇಡ, ಟೆಕ್ನಿಕಲಿ ಬೇಡ. ದಯವಿಟ್ಟು ಹೇಳ್ತೀನಿ ಕೇಳಿ. ಟೆಕ್ನಿಕ್ ಯಾವತ್ತು ನೋಡಿ, ಅದೇ ಹೇಳೋದು, ನಮ್ಮ ಮೈಂಡ್ನ ಏನು ಹುಡುಕುತ್ತೆ, ಈ ಥರ ಈಸಿ ಮೆಥಡ್ಸ್ ಹುಡ್ಕಕ್ಕೆ ಹೋಗುತ್ತೆ. ಟೆಕ್ನಿಕಲಿ ಬೇಡ. ನಿಮ್ಮ ಕೈಯಾರೆ ನೀವು ಮಾಡತಕ್ಕಂಥ ಕೆಲಸ ಆಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆ ನಿದ್ರಾ ಮಪ್ರದಲ್ಲೇ ಹಾಕಬೇಕು. ಮನಗ್ಲಿಕ್ಕೆ ಹೋಗೋ ಟೈಮಲ್ಲಿ ಆ ನಿದ್ರಾವಸ್ಥೆಯಲ್ಲೇ ಹಾಕ್ಬೇಕದು. ಆಗ ನಿಮಗೆ ಆ ಒಂದು ಚಾನಲ್ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತೀವಿ. ನೀವು ಜಾರ್ ಆಪಲ್ಲಿ ಹಾಕ್ತೀರಿ, ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀರಿ, ಇದು ಸೆಕೆಂಡ್ ವೇ ಆಗುತ್ತೆ. ಓಕೆ, ನೀವು ಉಂಡಿ ಅಂದರೆ ಒಂದು ನೋಡಿ ಸರ್, ಉಂಡಿ ಅಂದರೆ ನಮ್ಮ ಮೈಂಡಿಗೆ ಏನಿದೆ ಅಂದರೆ ಅದು ಒಡೆದಾಗ ಮುಗೀತು, ಓಪನ್ ಮಾಡಿ ತಗೊಳಕ್ಕಾಗಲ್ಲ. ಆ ಥರ ಉಂಡಿನ ಬಳಸಬೇಡಿ. ಅದನ್ನು ಒಡೆದಾಕಿದ್ರೆ ಆ ಉಂಡಿನೇ ಸ್ಮ್ಯಾಶ್ ಅಲ್ವಾ, ಆ ಥರ ಉಂಡಿಯಲ್ಲಿ ಯಾಕೆ ಅಂದರೆ ಸೇವ್ ಆಗ್ತಾ ಇದೆ, ಒಳಗಡೆ ಸ್ಟೋರ್ ಆಗ್ತಾ ಇದೆ ಅಂತ ಅರ್ಥ. ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಈಸಿಯಾಗಿ ತಗೊಳುತ್ತಿದ್ದು. LIC ಸರ್ ಅದೆಲ್ಲ ಟೆಕ್ನಿಕಲಿ ಅದೆಲ್ಲ ನೆಕ್ಸ್ಟ್ ವೇ ಸರ್. LIC ದಿವಸ ಕಟ್ಟಕ್ಕಾಗುತ್ತಾ ಸರ್? ನಿಮಗೆ ಬೆಳಗ್ಗೆ ಸಾಯಂಕಾಲ ನಿದ್ರೆ ಮೊಪ್ಪರದಲ್ಲಿ ಕಟ್ಟಕ್ಕಾಗತ್ತಾ? ಇದೆಲ್ಲ ಒಂದು ಸಣ್ಣ ರೆಮಿಡೀಸ್ ಸರ್, ಮಾಡಿ ನೋಡಿ. ಅದ್ರ ನಂತರ ನೀವೇ ಹೇಳ್ತೀರಿ ನನಗೆ ಅದ್ರದ್ದು ಹೆಂಗಿದೆ ಅಂತ. ಓಕೆ, ಮತ್ತೆ ಇವತ್ತು ನಾನು ಏನು ಮಾಡಿಸಿದ್ದೀನಿ ಇದನ್ನು ದಯವಿಟ್ಟು ಆದರೆ ದಿವಸ ಬೆಳಗ್ಗೆ ಮತ್ತು ನೈಟ್ ಮನಗೋಗಿ ಕೂಡ ನಾನು ಈಗೇನೊಂದು ಪ್ರೇಯರ್ ಮಾಡಿಸಿ ಒಂದು ಟೆಕ್ನಿಕ್ ಯೂಸ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಬ್ರೀತಿಂಗ್ ಟೆಕ್ನಿಕ್ ಆಗ್ಬೋದು, ಮತ್ತು ಅಫರ್ಮೇಷನ್ಸ್ ಬರೆಯೋದಾಗ್ಬೋದು, ಮತ್ತು ಗ್ರ್ಯಾಟಿಟ್ಯೂಡ್ ಬರೆಯೋದನ್ನ ತುಂಬ ಅನುಕೂಲ ಸರ್. ಗ್ರ್ಯಾಟಿಟ್ಯೂಡ್ ಬರೆಯೋದು ಎಷ್ಟು ಅನುಕೂಲ ನೋಡಿ. ನಮಗೆ ಸಿಕ್ಕಿರ್ತಕ್ಕಂಥ ಮನೆ ಆಗ್ಬೋದು, ನಮಗೆ ಸಿಕ್ಕಿರ್ತಕ್ಕಂಥ ಬಟ್ಟೆ ಆಗ್ಬೋದು, ನಮಗೆ ಸಿಕ್ಕಿರ್ತಕ್ಕಂಥ ಗಾಡಿ ಆಗ್ಬೋದು, ನಾವು ಮಲಗಂಥ ಬೆಡ್ ಆಗ್ಬೋದು, ನಾವು ತಿನ್ನೋಂಥ ಆಹಾರ ಎಷ್ಟೋ ಜನಕ್ಕೆ ಇಲ್ಲದೆ ಇರೋಂಥದ್ದು ಸರ್. ನಮ್ಗೆ ಈಗ ಸಿಕ್ಕಿರ್ತಕ್ಕಂಥ ವಿದ್ಯೆ ಕೂಡ ಎಷ್ಟೋ ಜನ ಕಷ್ಟಪಟ್ಟರು ಸಿಗದೇ ಇರತಕ್ಕಂಥ ವಿದ್ಯೆ ಆಗ್ಬೋದು. ನಮಗೆ ಏನು ಸಿಕ್ಕಿದೆ ಅಲ್ಲ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ. ಪ್ರತಿ ದಿವಸ ಸರ್ ನೀವು ಒಂದು 21 ಡೇಸ್ ಇದೊಂದು ಚಾಲೆಂಜ್ ಅಂತ ತಗೊಂಡು ಡೈಲಿ ಮನಗೋ ಟೈಮಲ್ಲಿ ಒಂದು 10 ಗ್ರ್ಯಾಟಿಟ್ಯೂಡ್ ಬರೀರಿ ಸರ್. ಹೇಗೆ ನಿಮ್ಗೆ ಗಾಡಿ ಸಿಕ್ಕಿದಲ್ಲ ಆ ಗಾಡಿಗೆ ಧನ್ಯವಾದಗಳು, ನಿಮಗೆ ಈ ಕ್ಲಾಸ್ ಸಿಕ್ಕಿರೋದಕ್ಕೆ ಯೂನಿವರ್ಸಲ್ಗೆ ಧನ್ಯವಾದಗಳು, ನಿಮಗೆ ಬಟ್ಟೆ ಹಾಕಿದ್ರಲ್ಲ ಆ ಬಟ್ಟೆಗೆ ಧನ್ಯವಾದ, ನೀವು ಹಾಕೋತಕ್ಕಂಥ ಚಪ್ಪಲಿ ಅದಕ್ಕೂ ಕೂಡ ಒಂದು ಧನ್ಯವಾದ, ನೀವು ಆಹಾರ ಸೇವನೆ ಮಾಡ್ತಿರಲ್ಲ ಆಹಾರ ಎಷ್ಟೋ ಜನಕ್ಕೆ ಇಲ್ಲದೇ ಇರೋಂಥದ್ದು ನನಗೆ ಸಿಕ್ಕಿರೋದಕ್ಕೆ ಧನ್ಯವಾದ. ಇದು ಯಾವುದೇ ಮಾಡಬೇಕಾದ್ರೂ ಒಂದು ಫೀಲಿಂಗಲ್ಲಿ ಮಾಡಬೇಕು ಸರ್. ಫೀಲಿಂಗ್
ಬಹಳ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ನಾವು ದೇವ್ರ ಮುಂದೆ ಹೋದ್ರೂ ಕೂಡ ಏನು ಕೇಳ್ಕೋಬಾರ್ದು, ನಿಂತು ಅದನ್ನ ವಿಜುವಲೈಸೇಷನ್ ಮಾಡಬೇಕು. ದೇವ್ರ ಮುಂದೆ ಹೋಗಿ ಹರಕೆ ಹೊರೋದು ಕೇಳೋದು ಬೇರೆ ವಿಚಾರ, ಅದರಲ್ಲಿ ನಿಮಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಆ ಒಂದು ಫೀಲಿಂಗ್ನ ಕನೆಕ್ಟ್ ಮಾಡ್ಕೊತೀರಲ್ಲ, ದೇವ್ರನ್ನ ನೋಡಿ ಸರ್, ನಾನು ಕೇಳೋಂಥದ್ದು ಏನೂ ಇಲ್ಲ ಸರ್, ಅದು ನನ್ನ ತಾಯಿ ಅಂತ ನಾನು ಒಪ್ಕೊಂಡ್ಮೇಲೆ ತಾಯಿಗೆ ಮಗನ ಹೆಂಗ್ ನೋಡ್ಕೊಬೇಕು ಅಂತ ಗೊತ್ತಿರಲ್ವ ಸರ್? ರಾಜಮಾತೆ, ನನ್ನ ತಾಯಿ ಯಾರು? ರಾಜಮಾತೆ. ಈ ವಿದ್ಯೆಗಳಿಗೆಲ್ಲ ಆ ತಾಯಿನೇ ಮುಖ್ಯ. ತಂತ್ರ ಮಂತ್ರ ಯಂತ್ರಗಳಿಗೆ ಮುಖ್ಯ ದೇವತೆ ಬಂದು ನನ್ನ ತಾಯಿ ಲಲಿತಾ ಪರಮೇಶ್ವರಿ. ಸೊ ಆ ತಾಯಿಗೆ ನಾನು ಮಗ ಅಂತ ಅರ್ಪಿಸ್ಕೊಂಡಾಗ ಮಗನನ್ನ ಹೆಂಗ್ ನೋಡ್ಕೊಬೇಕು ಅಂತ ತಾಯಿಗೆ ಗೊತ್ತಿರುತ್ತಲ್ಲ ಸರ್. ನಾವು ಇದನ್ನ ವಿಜುವಲೈಸ್ ಮಾಡಬೇಕು ಅಂತ ಹೇಳ್ತೀವಿ. ನೀವು ಇದನ್ನ ಎಷ್ಟು ಕುಂತು ಬಾಯಿ ಬಿಟ್ಟು ಕೇಳಿದ್ರೆ ಬಾಯಲ್ಲಿ ಅಗ್ನಿದೇವ ಇರ್ತಾನೆ ಸರ್. ನಾವೇನಾದ್ರೂ ಮಾಡಿರೋದನ್ನ ಹೇಳ್ಕೊಂಡಾಗ ಅದು ಸುಟ್ಟೋಗುತ್ತೆ ಅಂತ ಅರ್ಥ. ಬಾಯಿ ಬಿಟ್ಟು ಹೇಳೋದಕ್ಕಿಂತ ಕುಂತು ಭಕ್ತಿಯಿಂದ ನೀವು ಅದನ್ನ ವಿಜುವಲೈಸ್ ಮಾಡಿದಾಗ ಇಮ್ಯಾಜಿನೇಷನ್ ಇಸ್ ದ ಕೀ ಆಫ್ ಸಕ್ಸಸ್. ಯಾರಿಗೇ ಆದ್ರೂ ಅಷ್ಟೇ ಸರ್, ಇಮ್ಯಾಜಿನೇಷನ್ ಎಷ್ಟು ಮಾಡ್ತೀರಲ್ಲ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ. ಓಕೆನಾ? ನಾವು ಸಂಖ್ಯಾಶಾಸ್ತ್ರ ಕಲೀಲಿಕ್ಕೆ ಬಂದಿದ್ದೀವಿ ಅಂತೇಳಿ ಬರೀ ನಂಬರ್ಸ್ ಬಗ್ಗೆ ಒಂದೇ ಅಲ್ಲ, ಈ ಒಂದು ಸುತ್ತಲೂ ಜನರಲ್ ನಾಲೆಡ್ಜ್ನ ಅರ್ಥಕೊಂಡಾಗ ನಮ್ಮ ಸಕ್ಸಸ್ ಈಸಿ ಆಗುತ್ತೆ ಅಂತ. ಯಾರು ಅನ್ಯತಾ ಭಾವಿಸ್ಬಾರ್ದು, ಒಳ್ಳೇದು ಅಂತ ತಗೊಳ್ಳಿ ಅಷ್ಟೇ. ಓಕೆ. ಇವಾಗ ಸೋಂಪು ಕಾಳಿಂದ ಹೇಳಿದ್ರಲ್ಲ ಸರ್, ಈಗ ನಾವೇನೋ ಒಂದು ಕೆಲ್ಸಕ್ಕೆ ಅಂತ ಹೇಳಿ ಅದನ್ನ ಸಂಕಲ್ಪ ಮಾಡಿ ಇಟ್ಟಿರ್ತೀವಿ. ಆ ಕೆಲ್ಸ ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕು? ಅಕ್ಕಿಗೆ ಅಂದ್ರೆ ನೀರಿಗಾಗ್ಲಿ ಇಲ್ಲ ಯಾವ್ದಾದ್ರು ಹಸಿರು ಗಿಡದ ಮೇಲೆ ಆಗ್ಲಿ ಈ ತರ ಹಾಕಿದಾಗ ಅದು ಅರ್ಪಣೆ ಆಯ್ತು ಅಂತ, ನಿಮ್ಮ ಕೆಲಸ ಆಗಿದ್ದಕ್ಕೆ ಧನ್ಯವಾದ ಅಂದ್ರೆ ನೇಚರ್ಗೆ ಕೊಡಬೇಕು. ಓಕೆನಾ? ಆ ಥರ ಯಾವುದೇ ಒಂದು ಸಂಕಲ್ಪ ಮಾಡಿ ಇಟ್ಟಿದ್ನ ಇಲ್ಲ ಹರಿಯ ನೀರಿಗೆ ಬಿಟ್ಟಾಗ ಮೀನಾಗ್ಲಿ ಮತ್ತೆ ಬೇರೆ ಪ್ರಾಣಿಗಳು ತಿಂತದೆ. ಮತ್ತೆ ಗ್ರೌಂಡಲ್ಲಿ ಅಂದ್ರೆ ಹಸಿರು ಇರ್ತಕ್ಕಂಥ ಜಾಗದಲ್ಲಿ ಹಾಕಿದಾಗ ಅದು ಎಲ್ಲೂ ವೇಸ್ಟ್ ಆಗಲ್ಲ. ಯಾವುದಾದ್ರೂ ಒಂದು ಹುಳ ಹಪ್ಪಟೆಗಳು ಅದನ್ನ ತಿಂದಾಗ ಅದ್ರ ಹಸಿವು ಕ್ಲಿಯರ್ ಆದಾಗ ನಮಗೆ ಅದ್ರದ್ದು ಆಶೀರ್ವಾದ ಕೂಡ ಸಿಗುತ್ತೆ ಅಂತ. ಬಟ್ ಆ ಕೆಲ್ಸ ಪೂರ್ತಿ ಆದ್ಮೇಲೆ ಅದನ್ನ ಮಾಡ್ಬೇಕು. ಮಾಡ್ಬೇಕು. ಅಲ್ಲಿವರೆಗೂ ಅಪ್ಪನ ಹತ್ರನೇ ಇರ್ಬೇಕದು. ಇಟ್ಕೊಳ್ಳಿ ನೋಡಿ, ಈಗ ಫಸ್ಟ್ನೇ ಸರಿ ಹೇಳ್ತಾ ಇರೋದ್ರಿಂದ ಒಂದು ಸಣ್ಣ ಕೆಲಸಗಳು ಯಾವ್ದಾದ್ರು ಪೆಂಡಿಂಗ್ ಆಗಿದ್ರೆ ಅದನ್ನ ಇಟ್ಕೊಳ್ಳಿ. ಓಕೆನಾ? ಅದು ನಿಮ್ಗೆ ಸಕ್ಸಸ್ ಆದ್ಮೇಲೆ ನಿಮ್ಮ ದೊಡ್ಡ ಕಾರ್ಯಗಳಿಗೆ ಅದನ್ನ ಬಳಸ್ಕೊಳ್ಳಿ. ಓಕೆ ಓಕೆ ಸರ್, ಫೈನ್. ಎಲ್ಲರಿಗೂ ಅನ್ಮ್ಯೂಟ್ ಆಗಿದೆ. ಒಂದೇ ಪದದಲ್ಲಿ ಇವತ್ತಿನ ಕ್ಲಾಸ್ ಹೇಗಿತ್ತು ಅಂತ ಹೇಳೋದಾದ್ರೆ ಏನ್ ಹೇಳ್ಬೋದು? ಸೂಪರ್ ಸರ್, ಸೂಪರ್. ಸೂಪರ್ ಸರ್. ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸರ್, ತುಂಬಾ ಚೆನ್ನಾಗಿತ್ತು ಸರ್. ಸೂಪರ್ ಸರ್. ಓಕೆ, ವೆರಿ ಗುಡ್. ಓಕೆ ಮೇಡಮ್, ಥ್ಯಾಂಕ್ ಯು. ನಾನು ಹೇಳಿದಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಸಣ್ಣ ವಿಡಿಯೋ ಮುಖಾಂತರ ಅಥವಾ ಒಂದು ಸಣ್ಣ ಬರವಣಿಗೆ ಮುಖಾಂತರ ನಿಮ್ಮ ಒಂದು ಅನಿಸಿಕೆಗಳನ್ನ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಸರ್, ಧನ್ಯವಾದಗಳು. ನನ್ನೊಳಗಿನ ಪರಮಾತ್ಮ ನಿಮ್ಮೆಲ್ಲರೊಳಗಿನ ಪರಮಾತ್ಮನಿಗೆ ನಮಸ್ಕರಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನೈಟ್, ಹ್ಯಾಪಿ ನೈಟ್, ಹ್ಯಾಪಿ ನೈಟ್. Thank you. ಓಕೆ ಸರ್, Happy night. ಹ್ಯಾಪಿ ನೈಟ್, ಹ್ಯಾಪಿ ನೈಟ್. ಎಲ್ಲರಿಗೂ ಒಳ್ಳೇದಾಗಲಿ.